ಗಣಪತಯೇ ನಮಃ. ಗಜಮುಖನೆ ಮೆರವೇ ಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ. ರಜತಗಿರಿ ಒಡೆಯನ ಕುಮಾರನೆ ವಿದ್ಯೆವಾರಿಧಿಯೇ. ಅಜನು ಹರಿರುದ್ರಾದಿಗಳು ಸಲೆ ಭಜಿಸುತ್ತಿಗನನ ಹೊರತನು. ತ್ರಿಜಗವಂದಿತ ಗಣಪ ಮಾಳ್ಪುದು ಮತ್ತಿಗೆ ಮಂಗಳವ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಗನವರತ. ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದಬೋರ ವಿಘ್ನೇಶ ದೇವಾ ಜಗದೀಶ. ಮದಬೋರ ವಿಘ್ನೇಶ ದೇವಾ ಜಗದೀಶ. ಮದಬೋರ ವಿಘ್ನೇಶ ದೇವ ಜಗದೀಶ. ದೇವ ಜಗದೀಶ ದೇವ ಜಗದೀಶ. ಮದಪೂರ ವಿಘ್ನೇಶ. ಮದಪೂರ ವಿಘ್ನೇಶ ದೇವಾ ಜಗದೀಶ. ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾವರ ಪ್ರಿಯ. ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ. ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ. ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ. ಪುರುಕೂತ ನಮಿತಾ ದಿವ್ಯಾಂಗ್ರಿ ಸತ್ಕಮಲ. ಪುರುಕೂತ ನಮಿತಾ ದಿವ್ಯಾಂಗ್ರಿ ಸತ್ಕಮಲ. ಪುರುಕೂತ ನಮಿತ ದಿವ್ಯಾಂಗ್ರಿ ಸತ್ಕಮಲ. ದಿವ್ಯಾಂಗ್ರಿ ಸತ್ಕಮಲ. ದಿವ್ಯಾಂಗ್ರಿ ಸತ್ಕಮಲ. ಪುರುಕೂತ ನಮಿತಾ
ತೆಗೆಣುಗ ಗಿರಿಜಾತೆಯಣುಗ ಆವಾದಿತ್ಯ ಕೋಟಿ ಪ್ರಕಾಶ ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿಮತನ ಕರುಣಾ ಸಮುದ್ರ ಭವಚೇತ 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 ಕರಿವದನ ಕರುಣಾ ಸಮುದ್ರ ಭವಚಿತ್ರ ಕರಿವದನ ಕರುಣಾ ಸಮುದ್ರ ಭವಚಿತ್ರ 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 ಕರಿವದನ ಕರುಣಾ ಸಮುದ್ರ ಭವಚಿತ್ರ ಭರತಿಂದರಗ ಕಾಸಲ ಭರತಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರ ಮೊದಲು ನಿನ್ನ ನರ್ತಿಸಿ ಮೆಚ್ಚಿಸಿ ಹರ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ 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 ಸುರವಿರಂಜಾತಿಗಳು ಜಯ ಜಯ ಜಯವೆನ್ನಲು ಸುರ ವಿರಂಜಾತಿಗಳು ಜಯ ಜಯ ಜಯವೆನ್ನಲು ಜಯ 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 ಜಯವೆನ್ನಲು ಹೊರಬಿದ್ದು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿಂದ ನಿರ್ನಾ ಹರರ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ ಹರರ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ ಧರಣಿಯನ್ನು ಪೊತ್ತೀರ್ದ ಮಗಶೇಷಗರಿದು ಧರಣಿಯನ್ನು ಪೊತ್ತೀರ್ದ ಮಗಶೇಷಗರಿದು ಧರಣಿಯನ್ನು ಪೊತ್ತೀರ್ದ ಮಗಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ತೆರೆಯೊಳು ವಿಶೇಷ ಮಧಪೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಎನ್ನುತ್ತಲಾಜ್ಞೆಯ ನಿತ್ತ ಎನ್ನುತ್ತ ಆಜ್ಞೆಯ ನಿತ್ತು ಕಾಶಿ ಜನಪನ ದನೆಯರನು ಕರೆಯುತ್ತ
ನಯ ಅವರಳು ಮೋದದಿ ವಿನಯದೇವು ಬೇಡಿದನು ಗಂಗಾಧರಯನವರುಳು ಮೋದದಿ ವಿವಾಹಕ್ಕೆ ಸಕಲ ಸನ್ನದ್ಧತೆಗಳು ಸಾಂಗೋಪಾಂಗವಾಗಿ ನಡೆಯಲಿ ಅಂತ ಆಜ್ಞೆ ಮಾಡಿದಲ್ಲಿಗೆ ಆಜ್ಞಾಬಲದಿಂದಲೇ ಸಾಧಿಸಬೇಕಾದ ಕಾರ್ಯಗಳೆಲ್ಲ ಒಂದು ಹಂತದಲ್ಲಿ ಮುಕ್ತಾಯ ಆಯಿತು ಅಂತ ತಿಳಿಯುತ್ತೇನೆ. ಇನ್ನೂ ಅನುನಯದಿಂದ ಅನುರಂಜನೆಯಿಂದ ಕಲ್ಯಾಣಪ್ರದವಾಗಿ ಎಲ್ಲ ಕಾರ್ಯಕ್ರಮಗಳು ಮುನ್ನಡೆಸಬೇಕಾದ ಅನಿವಾರ್ಯತೆ ಉಂಟು. ಯಾಕೆ ಅಂದರೆ ರಾಜನೈತಿಕವಾದಂತಹ ಅಂಶಗಳು ಮುಂದಿನ ಕಾರ್ಯಕ್ರಮದಲ್ಲಿ ಮಿತವಾಗಿಯೇ ಇರುವುದು. ಆಗುವುದಕ್ಕೆ ಹಸ್ತಿನಾವತಿಯ ಪ್ರಭುವಿನ ಕಲ್ಯಾಣೋತ್ಸವ. ಹಾಗೆ ನೋಡಿದರೆ ಅದು ರಾಜನೈತಿಕವೇ. ಪ್ರಭು ಒಬ್ಬ ವಿವಾಹಿತನಾಗಿ ಸಂಪನ್ನನೆನಿಸುವುದು ಅಂತಂದರೆ ಒಂದು ಸಾಮ್ರಾಜ್ಯ ಸುಭಿಕ್ಷವಾಗುವತ್ತ, ಸಂಪನ್ನವಾಗಿ ಮುನ್ನಡೆಯುವತ್ತ ಅದು ಗಣನೀಯವಾದ ಕೊಡುಗೆಯನ್ನೇ ಕೊಡುತ್ತದೆ ಆ ಘಟಕವು ಕೂಡ. ಹಾಗೆ ಅಂತ ಸೇನಾಬಲದಿಂದಲೋ ಬಾಹುಬಲದಿಂದಲೋ ಆಜ್ಞಾಬಲದಿಂದಲೋ ಸಾಧಿಸಬೇಕಾದ ಕಾರ್ಯ ಅಲ್ವಲ್ಲ ಕಲ್ಯಾಣೋತ್ಸವ ಅಂದರೆ. ಯಾಕೋ ಮನದಲ್ಲಿ ಒಂದು ಅರಿತೂ ಅರಿಯದೆಯೂ ಅರಿವಿಗೆ ಬರ್ತಾ ಇರುವ ಒಂದು ಆತಂಕ, ತಲ್ಲಣ ಮನೆ ಮಾಡಿದ್ದನ್ನು ನಾ ಗಮನಿಸ್ತಾ ಇದ್ದೇನೆ. ನಮ್ಮ ಆಜ್ಞಾಶಕ್ತಿಗೆ ಎಲ್ಲಿಯೋ ಭಂಗ ಬಂತು ಅಂತಲ್ಲ, ನಮ್ಮ ಸಾಮರ್ಥ್ಯಕ್ಕೇನೋ ಕೊರತೆ ಒದಗಿತು ಅಂತಲೂ ಅಲ್ಲ, ಒಂದು ಅನಿರ್ವಚನೀಯವಾದ ತಲ್ಲಣ. ಹೊರಗಿನಿಂದ ಎಲ್ಲ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವಾಗಲೂ ಯಾಕಿರಬಹುದು ಅಂತ ನೋಡಿದರೆ ಬಹುಶಃ ನಮ್ಮ ವಂಶದ ಹಿನ್ನೆಲೆಯೋ ಅಂತ ಕಾಣುವುದಕ್ಕೆ ತೊಡಗಿದೆ. ತುಂಬ ಹಿಂದಿನಿಂದಲ್ಲ, ನನ್ನ ಅಪ್ಪಯ್ಯನ ಕಾಲದಿಂದ ಇಲ್ಲಿಯ ತನಕ ನಡೆದು ಬಂದಂತಹ ಒಂದು ವಿಚಿತ್ರವಾದ ವಿಶಿಷ್ಟವಾದ ವಿದ್ಯಮಾನವನ್ನು ಗಮನಿಸಿದರೆ ಈ ತಲ್ಲಣಕ್ಕೆ ಕಾರಣದ ಮೂಲ ಅಲ್ಲಿ ಸಿಗುತ್ತದೆ. ಅಣ್ಣ ಇರುವಾಗಲೂ ತಮ್ಮಂದಿರಿಗೆ ಸ್ಥಿರವಾದ ಸಾಮ್ರಾಜ್ಯ ಇದು. ನಮ್ಮಪ್ಪ ತನ್ನಣ್ಣನಾದ ದೇವಾಪಿಯನ್ನು ಮೀರಿ ರಾಜನಾದ. ಸಹಜವಾಗಿ ಆ ರಾಜತ್ವ ಒಗ್ಗಿತು ಅಂತ ಕೇಳಿದರೆ ಕ್ಷಾಮ ಬಂತು, ಬರ ನೀಗುವುದಕ್ಕೆ ಮತ್ತೆ ಅಣ್ಣನಿಗೆ ಶರಣು ಹೊಕ್ಕದ್ದು. ವಿರಕ್ತನಾದದ್ದನ್ನು ದೃಢೀಕರಿಸಿದ ಮೇಲೆ ಬಂದು ಧರ್ಮಾಧಿಷ್ಠಾನದಲ್ಲಿ ತನ್ನ ಆಡಳಿತ ಸೂತ್ರವನ್ನು ಮುನ್ನಡೆಸಿದ್ದು. ಹಾಗೆ ಸ್ಥಿರೀಕೃತವಾದ ಸಾಮ್ರಾಜ್ಯ ಶಾಂತನು ಭೂಪತಿಗಳಿಗೆ. ಯೌವರಾಜ್ಯಾಭಿಷೇಚನವಾಗಿ ಇನ್ನೇನು ಆಳ್ತೇನೆ ಎಂಬ ಹಂತದಲ್ಲಿ ಒಂದು ಪ್ರತಿಜ್ಞಾ ಪ್ರಸಕ್ತಿಯಿಂದ ಸಾಮ್ರಾಜ್ಯವನ್ನು ಗಾರ್ಹಸ್ಥ್ಯವನ್ನು ಬಿಟ್ಟು ತೊರೆಯಬೇಕಾದಂತಹ ಬದ್ಧತೆ ನನಗೂ ಬಂತು. ಹಾಗೆ ನೋಡಿದರೆ ನಮ್ಮ ಅಪ್ಪನಿಗೆ ಉದಿಸಿದಂತಹ ಗಾಂಗೇಯರಲ್ಲಿ ನಾನು ಅನುಜ. ಆದರೆ ಅಗ್ರಜನ್ಮರೆಲ್ಲರೂ ಕೂಡ ಗತಪ್ರಾಣರಾದಂತಹ ಅನಿವಾರ್ಯತೆಯಲ್ಲಿ ಉಳಿದ ಒಬ್ಬನೇ ಮಗ ರಾಜ್ಯಾಡಳಿತದ ಸೂತ್ರವನ್ನು ಕೈಗೆತ್ತಿಕೊಳ್ಳಬೇಕು ಎಂಬ ಹಂತದಲ್ಲಿ ಅಪ್ಪನ ಪ್ರಣಯವೋ ಅಪೇಕ್ಷೆಯೋ ಅದಕ್ಕನುಗುಣವಾದಂತಹ ಸತ್ಯವತೀ ದೇವಿಯ ಜೊತೆಗಿನ ವಿವಾಹವೋ ತನ್ಮೂಲಕವಾಗಿ ದೃಢೀಕರಿಸಲ್ಪಟ್ಟದ್ದು. ಇನ್ನು ಮುಂದೆ ಹಸ್ತಿನಾವತಿ ಅಧಿಕಾರ ಸಾತ್ಯವತೆಯ ಪರಂಪರೆಗೆ, ಸತ್ಯವತಿ ನಂದನರಿಗೆ, ಅವರ ಮಕ್ಕಳಿಗೆ ಅಂತ. ಅಣ್ಣನಿರುವಾಗ ತಮ್ಮನಾಗಿ ಹುಟ್ಟಿದವರಿಗೆ ಅಂತ ಆಯಿತು. ಸರಿ, ತಮ್ಮಂದಿರ ಸ್ಥಾನದಲ್ಲಿದ್ದವರಿಗೆ ಸಿಕ್ಕಿತ. ಚಿತ್ರಾಂಗದ ನಾಮಕನಾದವನು ಅಕಾಲ ಮರಣವನ್ನು ಇದ್ದಿದ್ದ ಕಾಲದಲ್ಲಿ ಮತ್ತೆ ಅತಂತ್ರತೆ ಜಾಗೃತವಾಯಿತು. ತಮ್ಮಂದಿರಲ್ಲೂ ಅಗ್ರಜನ್ಮನಿಗಿಲ್ಲ, ಅವರ ತಮ್ಮನಿಗೆ ವಿಚಿತ್ರ ವೀರ್ಯಕ ಈಗ ಪ್ರಭುವಾಗಿರುವುದು. ಇದೇ ಕಾರಣವಾಗಿ ಒಂದು ಪ್ರತಿಕೂಲತೆಯನ್ನು ಎದುರಿಸಿ ತಮ್ಮದ್ದಾದ ನಡೆಯನ್ನು ಸ್ಥಿರೀಕರಿಸದ ಹೊರತಾಗಿ ಯಾವುದೂ ದೃಢವಾಗ್ತಾ ಇಲ್ಲ ಈ ನೆಲದಲ್ಲಿ ಅಂತ
ಅನುಭವಕ್ಕೆ ಬಂದದ್ದು ಒಳಗೆ ತಳಮಳವನ್ನು ಹೆಚ್ಚಿಸ್ತಾ ಉಂಟು. ಯಾವುದನ್ನೇ ದೃಢೀಕರಿಸುವುದಕ್ಕೆ ಹೊರಟರೂ ಒಂದು ಪ್ರತಿಕೂಲ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಅದರ ಅರ್ಥ ಏನು? ವಿಧಿಗೆದುರಾಗಿ ಪೌರುಷದಿಂದಲೇ ಸ್ಥಾಪಿಸಬೇಕು ಅಂತಲೋ ಒಂದು ವಾದ ಈಗ ಜನಪ್ರಿಯವಾಗಿ ಲೋಕಮುಖದಲ್ಲಿರುವುದು ಹೌದಲ್ಲ. ದೈವಂ ನಿಹತ್ಯ, ದೈವವನ್ನಾದರೂ ನಾವು ದಮನಿಸಿ ಕುರು ಪೌರುಷಮಾತ್ಮ ಶಕ್ತಿಯ. ದೈವ ಅಂದರೆ ಪ್ರಾಜ್ಞರು ಹೇಳಿದರು ಅಲ್ಲಿ ದೇವರು ಅಂತ ಅರ್ಥ ಅಲ್ಲ, ಆಚರಿಸಿದ ಕರ್ಮವನ್ನೇ ದೈವ ಅಂತ ಕರೆದದ್ದು. ನಮ್ಮ ಕರ್ಮವನ್ನು ಪೌರುಷದಿಂದ ಅಂದರೆ ನಮ್ಮ ಪ್ರಬಲವಾದ ಕರ್ಮದಿಂದ ಮೀರಿ ನಾವು ನಮಗೆ ಬೇಕಾದ ಭವಿಷ್ಯವನ್ನು ನಿರ್ಣಯಿಸಬೇಕು ಅಂತ, ಅದು ಪೌರುಷ ಪ್ರತಿಪಾದಕವಾದದ್ದು, ಅದನ್ನು ಒಪ್ಪೋಣ. ಆದರೆ ವಿಧಿ ಅಂತ ನಾವು ಅದೃಷ್ಟವಾದಂತಹ ಯಾವ ಶಕ್ತಿಯನ್ನು ಒಪ್ಪುತ್ತೇವೋ, ದೈವ ಸಂಕಲ್ಪ ಅಂತ ಪ್ರಾಜ್ಞರು ಅಂಗೀಕರಿಸ್ತಾರೋ, ಅದನ್ನು ಮೀರಿ ಪೌರುಷದಿಂದ ಏನಾದರೂ ಸಾಧಿಸುವುದಕ್ಕೆ ಹೊರಟದ್ದು ಅಂತ ಕೇಳಿದರೆ ನಮ್ಮ ಆಸ್ತಿಕ್ಯದ ಸ್ವರೂಪ, ಶ್ರದ್ಧೆ, ನಂಬಿಕೆ, ವಿಶ್ವಾಸಗಳು ಏನು ಹೇಳ್ತದೆ ಅಂದರೆ ಪೌರುಷ ಇರುವುದು ದೈವವನ್ನು ಮೀರುವುದಕ್ಕಲ್ಲ, ದೈವವನ್ನು ಹುಡುಕುವುದಕ್ಕೆ ಅಂತ. ಈ ನೆಲೆಯಿಂದ ಸ್ವೀಕರಿಸಿದರೆ ಏನಾಗ್ತದೆ ತಾತ್ಪರ್ಯ? ನಮ್ಮ ಬದುಕಿನ ವಿಧಿ ಯಾವುದು ಅಂತ ಹುಡುಕುವುದಕ್ಕೆ ಪೌರುಷ ವಿನಿಯೋಗ ಆಗಬೇಕಾದ್ದು, ವಿಧಿಯನ್ನು ಮೀರುವುದಕ್ಕಲ್ಲ. ಲಭ್ಯವಾದಲ್ಲಿಗೆ ಇದು ವಿಧಿ ಅಂತ ಸಮಾಧಾನ ಪಟ್ಟರೆ ಪೌರುಷಕ್ಕೆ ಪ್ರಸಕ್ತಿ ಇಲ್ಲ, ಬಂದದ್ದನ್ನು ಸ್ವೀಕರಿಸಿದ ಸುಮ್ಮನಿದ್ದ. ಇಲ್ಲ, ವಿಧಿ ಮತ್ತು ಪೌರುಷಗಳು ಜೊತೆ ಜೊತೆಯಾಗಿ ಹೋಗಬೇಕೆಂಬ ಮಾತಿನ ಮತಿತಾರ್ಥವನ್ನು ನನ್ನ ಮತಿಯ ಮಿತಿಯಲ್ಲಿ ನಾ ಗ್ರಹಿಸಿದ್ದು, ಯಾವುದು ಅದೃಷ್ಟಾಯತ್ತವಾಗಿ ಬರ್ತದೋ, ವಿಧಿಯಾಗಿ ಒದಗುತ್ತದೋ ಅದನ್ನು ಹುಡುಕುತ್ತಾ ಸಾಗಬೇಕು. ಇದ್ದಲ್ಲಿಗೆ ಸಾಕು, ಇದುವೇ ಅಂತ ನಿರ್ಣಯಿಸಿದರೆ ಮುಂದಿನದ್ದೇನು ಅಂತಲೇ ತಿಳಿಯುವುದಕ್ಕಿಲ್ವಲ್ಲ. ಹಾಗಾದರೆ ಈ ಪೌರುಷದ ಮೂಲಕವಾಗಿ ಅನ್ವೇಷಣಕ್ಕೆ ಎಲ್ಲಿ ಕೊನೆ ಅಂತ ಕೇಳಿದರೆ, ಮಾನುಷ ಮಿತಿಯಲ್ಲಿ ಪೌರುಷದಿಂದ ಸಾಧಿಸಲಾಗದ್ದನ್ನು ನಾವು ಎದುರಿಸಿ ನಿಂತ ಕಾಲದಲ್ಲಿ ಇದು ವಿಧಿ ಅಂತ ನಾವು ಒಪ್ಪಿ ಸುಮ್ಮನಾಗಬೇಕು. ಪ್ರಯತ್ನ ಕೈ ಬಿಡುವುದಲ್ಲ, ಪ್ರಯತ್ನಿಸಲಾಗದ ಸ್ಥಿತಿ ಬಂದಾಗ ಅಲ್ಲಿಯ ತನಕ ಉತ್ತಮವಾದದ್ದಕ್ಕೆ ತಪಿಸ್ತಾ ತುಡಿಯುತ್ತಾ ಅದನ್ನು ಸಾಧಿಸುವಲ್ಲಿ ಯತ್ನಶೀಲನಾಗುವುದು ನಿಜವಾಗಿ ಪುರುಷಾರ್ಥವನ್ನು ಸಾಧಿಸುವಂತಹ ಒಬ್ಬಾತ ವ್ಯಕ್ತಿಗೆ ಸಮುಚಿತವಾದ ವಿಧಾನ. ಇದನ್ನು ಒಪ್ಪಿದರೆ ಲಭ್ಯವಾದದ್ದರಲ್ಲಿ ತುಷ್ಟನಾಗುವುದಕ್ಕಿಲ್ಲ. ಯಾವುದು ವಿಧಿ ಅಂತ ಪೌರುಷದಿಂದ ಪ್ರಯತ್ನಿಸ್ತಲೇ ಇರಬೇಕು. ಪ್ರಯತ್ನಿಸ್ತಾ ಮೀರಲಾಗದ ಹಂತದಲ್ಲಿ ಇದನ್ನು ವಿಧಿ ಅಂತ ಒಪ್ಪೋಣ. ವಿಧಿ ವಿರೋಧ ಇಲ್ಲ, ಅನ್ವೇಷಣೆಯನ್ನು ಕೈ ಬಿಡುವುದಕ್ಕೂ ಇಲ್ಲ. ಹೀಗೆ ಬದುಕಬೇಕು ಅಂತ ಸಂಕಲ್ಪಿಸಿದಾಗ ಒಂದು ಪ್ರತ್ಯೇಕವಾದ ವಿಧಿ ಚಂದ್ರಾನ್ವಯದಲ್ಲಿ ಈ ವಂಶವಲ್ಲರಿ ಪಲ್ಲವಿಸುವಾಗ ತನ್ನದ್ದಾದಂತಹ ಕೈಚಳಕವನ್ನು ಅಥವಾ ಅನುಗ್ರಹವನ್ನು, ನಿರ್ಣಯವನ್ನು ಸಾಧಿಸ್ತಾ ಬರ್ತಾ ಉಂಟು ಎಂಬ ಅರಿವು ಮನಸ್ಸಿನ ಆತಂಕವನ್ನು ಅಧಿಕವಾಗಿಸಿತು. ನಾವು ಏನು ಪ್ರಯತ್ನಿಸಿದರು, ಹಿರಿತನವನ್ನು ಹೊಂದಿ ಜ್ಯೇಷ್ಠತೆಯಿಂದಲೇ ರಾಜನಾಗಬೇಕು, ತನ್ನ ಅಧೀನರಾದವರ ಕಲ್ಯಾಣವನ್ನು ಸಾಧಿಸಬೇಕೆಂಬ ಸಂಕಲ್ಪ ಏನು ಊರ್ಜಿತವಾಗುಂಟೋ ಸದಾಚಾರವಾಗಿ, ಅದಕ್ಕೆ ಬಾಧೆ ಒದಗುತ್ತಾ ಇರುವುದು ನಮ್ಮ ವಂಶದಲ್ಲಿ ಸತತವಾಗಿ ಅನುಭವಕ್ಕೆ ಬಂದಿದೆ. ಇನ್ನೀಗ ಚಿತ್ರಾಂಗದ ವಿಚಿತ್ರ ವೀರರಲ್ಲಿ ಇಬ್ಬರೇ ಇದ್ದದ್ದು. ಅಕಾಲ ಮೃತ್ಯುವಿನಿಂದ ಗಂಧರ್ವನ ಜೊತೆಗಿನ ಕಾದಾಟದಲ್ಲಿ ಹಸು ಕಳೆದುಕೊಂಡ ಚಿತ್ರಾಂಗದನಿಂದಲಾಗಿ ತಮ್ಮನಿಗೆ ತಮ್ಮ ಮಾತ್ರ ಇರುವುದರಿಂದ ಅವನಿಗೇ ಸ್ಥಿರವಾಗುತ್ತದೋ ಆತಂಕ. ಈಗ ಒಂದು ಹಂತದಲ್ಲಿ ನಾನು ಸ್ಥಿರಗೊಂಡವನಲ್ವಾ ಭಾವದಲ್ಲಿ. 7 ಮಂದಿ ಹೋದ್ರು, ನಾನೊಬ್ಬ ಉಳಿದೆ. ತಮ್ಮನಿಗೆ ಸ್ಥಿರ ಆಗುತ್ತದೆ, ಯೌವರಾಜ್ಯ, ಅಧಿಕಾರ, ಗಾರ್ಹಸ್ಥ್ಯ ಎಲ್ಲ ಸ್ಥಿರವಾಗುತ್ತದೆ. ಪ್ರತಿಕೂಲಕ್ಕೆ ಸನ್ನಿವೇಶವೇ ಇಲ್ಲ ಅಂದಾಗಲ್ವೋ ನಾವು ಊಹಿಸದ ವಿಧಾನದಲ್ಲಿ. ಈಗ ತಪ್ಪು ಒಪ್ಪು ಅಂತ ನಾನು ವಿವೇಚಿಸುವುದಲ್ಲ, ನನ್ನ ಅಪ್ಪನೊಳಗೊಂದು ಪ್ರಣಯ ಹುಟ್ಟಿದ್ದು, ನನಗೂ ತಮ್ಮಂದಿರಾಗುವ ಪ್ರಮೇಯ ಸೃಷ್ಟಿಯಾದದ್ದು. ಇದನ್ನೇ ಯೋಚಿಸುವಾಗ ಇನ್ನು ವಿಚಿತ್ರ ವೀರ್ಯನ ಪಾಲಿಗೆ ಏನಾಗುತ್ತದೋ ಇದು ತಲ್ಲಣ. ಅವನೇ ತಮ್ಮ ಎಲ್ಲ ಸ್ಥಿರವಾಗುತ್ತದೆ ಅಂತ ದೃಢೀಕರಿಸುವಾಗ ಮುಂದೇನುಂಟು ನಮಗೆ ಪಂಥಾಹ್ವಾನ ಅಂತ ತಿಳಿಯದ ತಲ್ಲಣ. ನನ್ನ ತಲ್ಲಣದಿಂದ ಕಾರ್ಯಕ್ರಮವೇ ಕೆಡುವಂತ ಆಗಕೂಡದು ತಾನೆ. ಅದು ಒಳಗೆ ಸಾಗುತ್ತಾ ಇರಲಿ.
ಹೊರಗಿನಿಂದ ಕರ್ತವ್ಯಪರರಾಗಿ ನಾವು ಮಾಡಬೇಕಾದ್ದನ್ನು ಮಾಡ್ತಾ ನಿರ್ವಹಿಸಬೇಕಾದ ಹೊಣೆಯನ್ನು ನಿರ್ವಹಿಸ್ತಾ ಉಳಿಯೋಣ, ನೋಡೋಣ. ಹಾಗಿದ್ದರೆ ಅದನ್ನಾದರೂ ಎದುರಿಸದಲ್ಲದೆ ಮತ್ತೇನು ಮಾರ್ಗ ಉಂಟು? ವಿಧಿ ಅಂತ ಅದನ್ನೇ ಒಪ್ಪುವುದಲ್ವೋ? ವಿಧಿ ನಿಷೇಧ ಮಾಡುವುದಕ್ಕಿಲ್ಲ, ಎದುರಾಗಲೇಬೇಕಾದದ್ದನ್ನು ಅವಶ್ಯವಾಗಿ ನಾವು ಸಂಧಿಸಲೇಬೇಕು. ಈಗ ನಮ್ಮ ಪ್ರತೀಕ್ಷೆ ಇರುವುದು ಒಂದು ಕಲ್ಯಾಣಪ್ರದವಾದ ಭವಿಷ್ಯ. ಅದು ಸಾಧ್ಯವಾಗಬೇಕಾದದ್ದು ತಮ್ಮನಿಂದ. ಗಂಗಾ ಜಾತನಾಗಿ ಆಜ್ಞೆಯನ್ನು ಉಪಯೋಗಿಸಬೇಕಾದಲ್ಲಿ ಆಜ್ಞೆಯನ್ನೇ ವಿನಿಯೋಗಿಸ್ತಾ, ಸುಮನಸ್ವಿಯಾಗಿ ಕರ್ಮಶುದ್ಧಿಯನ್ನು ಸಂಕಲ್ಪ ಶುದ್ಧಿಯನ್ನು ಗಂಗಾಜಾತನಾಗಿ ಸಾಧಿಸ್ತಾ ಮುನ್ನಡೆದರೆ ಸತ್ಫಲವೇ ಲಭ್ಯವಾದೀತು ಎಂಬ ಶ್ರದ್ಧೆಯಲ್ಲಿ ನಾವು ಮುನ್ನಡೆಯುವುದೇ ವಿಹಿತವಾದ್ದರಿಂದ ಇನ್ನು ಆಜ್ಞೆ ಮಾಡುವುದಕ್ಕಲ್ಲ, ಅನುನಯದಿಂದ ತಿಳಿಯಬೇಕಾದವರಿಗೆ ತಿಳಿ ಹೇಳುವುದಕ್ಕೆ ಕಾಶಿ ರಾಜನಂದನೆಯರನ್ನು ಈ ಸಮಾಲೋಚನಾ ಮಂದಿರದಲ್ಲಿ ಇಷ್ಟರ ತನಕ ಬ್ರಾಹ್ಮಣರಲ್ಲಿ ಮಾತಾಡ್ತಾ ಇದ್ದೆ, ಅವರನ್ನೇ ಬದಿಯಲ್ಲಿ ಇರಿ ಅಂತ ಆಡಿದ್ದೇನೆ. ಆ ರಾಜನಂದನೆಯರು ಬರಲಿ ಅಂತ ಹೇಳಿ ಕಳಿಸಿದ್ದೇನೆ, ಬರುವುದಕ್ಕಾಯ್ತಲ್ಲ. ಆಚಾರ್ಯರೇ, ಓಹ್, ಬನ್ನಿ 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 ಬನ್ನಿ. ಕಾಶಿ ರಾಜಕುಮಾರಿಯರು, ಅಂಬಿಕೆ ಅಂಬಾಲಿಕೆಯರು ತಮ್ಮ ಪವಿತ್ರ ಪಾದ ಪಂಕಜಗಳಲ್ಲಿ ನತಶಿರಸ್ಕರಾಗಿದ್ದೇವೆ. ಶ್ರೇಯಸ್ಸಾಗಲಿ. ಸತ್ಯವತೀ ದೇವಿಯವರ ಅಂತಃಪುರದಲ್ಲಿದ್ದವರಿಗೆ ಒಮ್ಮಿಂದೊಮ್ಮೆಲೆ ಸಭಾಸ್ಥಾನಕ್ಕೆ ಬರಬೇಕು ಎಂಬ ಕರೆ ಬಂತು. ಆದ್ದರಿಂದ ಸನ್ನಿಹಿತರಾದದ್ದು. ಯಾವಾಗಲೂ ಒಳಗೆ ಮುದುಡಿಯೇ ಇರಬೇಕಾದವರಲ್ವಲ್ಲ ನೀವು? ಅರಳುವುದನ್ನು ಕಾತರತೆಯಿಂದ ನಿರೀಕ್ಷಿಸ್ತಾ ಇದ್ದವರಲ್ಲ. ಸೊರಸೆ ಜಾಂಬಕಿಯವರ ಕೇಳಿ ಸರಸೆ ಜಾಂಬಕಿಯರೇ ಕೇಳಿ, ಸರಸೆ ಜಾಂಬಕಿಯರೇ ಕೇಳಿ, ಶಶಿ ಪರಂಪರೆಯೊಳು ರಾಜವಾಳೆ, ಶಶಿ ಪರಂಪರೆಯೊಳು ರಾಜವಾಳೆ, ದೊರೆಗಳೇರಿದ ಸಿಂಹವೇಷ್ಟರ ತೋಳು, ದೊರೆಗಳೇರಿದ ಸಿಂಹವಿಷ್ಟರ ತೋಳು, ದೊರೆಗಳ ಏರಿದ ಸಿಂಹವಿಷ್ಟರ ತೋಳು, ನಮ್ಮ ಗಿರಿಯ ವಿಚಿತ್ರ ವೀರ್ಯ ಕನೇರಿ ಆಳುವ, ದೊರೆಗಳೇರಿದ ಸಿಂಹವಿಷ್ಟರ ತೋಳು, ನಮ್ಮ ಕಿರಿಯ ವಿಚಿತ್ರ ವೀರ್ಯ ಕನೇರಿ ಆಳುವ. ಸರಸಿಜಾಂಬಕಿಯರೇ, ಪೂಜ್ಯರೇ, ಹಲವು ವಿಧದ ಬೆಳಕುಗಳು ನಿಮ್ಮ ಮುಂಭಾಗದಲ್ಲಿ ನರ್ತಿಸ್ತಾ ಇರುವ ಕಾಲ ಇದು. ಅರಳಿಸುವುದಕ್ಕೆ ಉದಿಸಿದ ಬೆಳಕೋ ಎಂಬಂತೆ ಸ್ವಯಂವರ ನಿರ್ಣಯ. ಪರಾಕ್ರಮ ಇರುವುದೇ ನಿಮ್ಮನ್ನು ಅರಳಿಸುವುದಕ್ಕೋ ಎಂಬಂತೆ ರಾಜನ್ಯ ಕುಲಜರಾದವರ ವಿಕ್ರಮಾತಿಶಯತೆ, ಅವರ ಆಯುಧದ ಕಿಡಿ ಹೊಮ್ಮಿ ಹೊರಟ ಬೆಳಕು. ಆ ಕಾಲದಲ್ಲಿ ಸ್ವನಿರ್ಣಯದಿಂದ ಆಜ್ಞೆಯಿಂದ ನಿಮ್ಮ ಬದುಕನ್ನು ಅರಳಿಸ್ತೇನೆ ಅಂತ ಬಂದು ನಿಂತು ರಥ ಏರಿಸಿಕೊಂಡು ಕರೆತಂದ ಭೀಷ್ಮ ವಿಕ್ರಮ ಈಗ ನಿಮ್ಮ ಬದುಕನ್ನು ಅರಳಿಸುವುದಕ್ಕಾಗಿಯೇ ಸನ್ನದ್ಧವಾಗಿ ನಿಂತಹ ಬೆಳಕಿನ ಆಲಯದಂತಿರುವಂತಹ ಹಸ್ತಿನಾವತಿಯ ರಾಜಮನೆತನ ಅರಮನೆ. ಹೀಗೆ ಬೆಳಕುಗಳ ಮೆರವಣಿಗೆ ನಡೆಯುತ್ತಾ ಇರುವಾಗ ಅರಳುವುದಕ್ಕಾಗಿ ಅರಳಿಸುವ ಬೆಳಕನ್ನು ನಿರೀಕ್ಷಿಸ್ತಾ ಇರುವ ನಿಮಗೆ ನಿಮ್ಮನ್ನರಳಿಸುವ ಸೂರ್ಯನು ಯಾರು ಅಂತ ತೋರುವುದಕ್ಕಾಗಿ ಕರೆದರು. ವಿಚಿತ್ರ ವೀರ್ಯ ನಾಮಕನಾದ ರಾಜ, ಅವನಿಂದಲೇ ಅರಳಲ್ಪಡಬೇಕಾದವರು ನೀವು. ಚಂದ್ರಾನ್ವಯದ ಹಿರಿತನ, ಅದರಲ್ಲಿ ಆಗಹೋದಂತಹ ಪ್ರಭುಗಳ ಮಾನ್ಯತೆ, ಅವರು ಸಿದ್ಧಿಸಿಕೊಂಡಂತಹ ಅಸಾಮಾನ್ಯವಾದಂತಹ ಗೌರವಾದರಗಳು,
ಇದರ ಕುರಿತಾಗಿ ಅಲ್ಪ ಸ್ವಲ್ಪ ನೀವು ತಿಳಿದಿರಬೇಕು. ನಮ್ಮ ಕುರಿತಾಗಿ, ಮನೆಯ ಕುರಿತಾಗಿ, ಮನೆತನದ ಕುರಿತಾಗಿ ಹೆಮ್ಮೆಯಿಂದ ಆಡುವವರೇ. ಹಾಗೆ ಅಂತ ಈ ಮನೆಗೆ ಹೊಸಬರಾಗಿ ಬಂದು ಸೇರುವುದಕ್ಕಿದ್ದವರಲ್ಲಿ ಈಗ ಆಡಿದರೆ, ಅದನ್ನು ಅತಿಶಯವಾಗಿ ರಂಜಿಸಿ ಆಡಿದರೆ ಒಂದು ಅಸಹಜತೆ, ಒಂದು ಕೃತಕತೆ ಬರ್ತದೆ ಎಂಬುದರಿಂದ ನಾನು ಸ್ವಲ್ಪ ಹಿಂದುಳಿತೇನೆ. ಬಿಟ್ರೆ ಚಂದ್ರಾನ್ವಯದ ಹಿರಿಮೆಯ ಬಗ್ಗೆ ಹೇಳುವುದಕ್ಕೆ ಕೊರಳು ಯಾವಾಗಲೂ ತುಡಿಯುತ್ತಾ ಇರುವುದು. ಆಹ್ಲಾದಜನಕವಾದಂತಹ ಬೆಳದಿಂಗಳಿನಿಂದ ಲೋಕದ ಕಾರ್ಗತ್ತಲನ್ನು ನೀಗುವಂತಹ ದೀಕ್ಷೆಯನ್ನು ಹೇಗೆ ನಮ್ಮ ವಂಶದ ಮೂಲ ಪುರುಷ ಹೊಂದಿದ್ದಾನೋ, ನಿರೀಕ್ಷೆ ಪ್ರತೀಕ್ಷೆಗಳಿಲ್ಲದೆ ಅತಂತ್ರರಾದ ಜನಪದದ ಬದುಕನ್ನು ಆಹ್ಲಾದಜನಕವಾಗಿ ಅರಳಿಸುವಲ್ಲಿ ದೀಕ್ಷೆ ತೊಟ್ಟ ಮಹಾಮಹಿಮರಾದ ನೃಪತಿಗಳೇ ಆಗಿ ಹೋದ ವಂಶ ಇದು. ಅಂತಹ ದೊರೆಗಳೇರಿದ ಸಿಂಹವಿಷ್ಟರವನು ಅನುಜನಾದ ವಿಚಿತ್ರ ವೀರ್ಯನೇರಿಯಾಳುವ. ಸಾಧು ಇದ್ದಾನೆ, ಸುಂದರ ಇದ್ದಾನೆ, ರೂಪಾನ್ವಿತನಿದ್ದಾನೆ, ಗುಣಾನ್ವಿತನಿದ್ದಾನೆ. ಯಾಕೆ ನಾ ಹೆಚ್ಚು ಹೇಳಬೇಕು? ಬಂದು ಇಲ್ಲಿ ಕಳೆದ ಕೆಲ ದಿನಗಳಲ್ಲಿ ಸಂದರ್ಶನಾವಕಾಶವನ್ನು, ಅನ್ಯರ ಜೊತೆಗಾದರೂ ವ್ಯವಹರಿಸುವ ವಿಧಾನವನ್ನು ಕಂಡನುಭವಿಸಿರಬಹುದಾದ ನಿಮಗೆ ಸೂಕ್ಷ್ಮ ದೃಷ್ಟಿಗೆ ಹೇಗೆ, ಏನು, ಎಂತು ಅಂತ ಅರಿವಿಗೆ ಬಂದಿರಬೇಕು. ಅವಿವಾಹಿತನಾಗಿ ಅರ್ಹತೆಯನ್ನು ಗಳಿಸಿಕೊಂಡು ಯೋಗ್ಯತೆಯನ್ನು ಸಂಪಾದಿಸಿಕೊಂಡು ಬದುಕಿನಲ್ಲಿ ಸಹಯಾನಿಗಳಾಗಬಹುದಾದಂತಹ ಸುದತಿಯರಿಗಾಗಿ ನಿರೀಕ್ಷೆಯಲ್ಲಿರಬಹುದಾದಂತಹ ವಿಚಿತ್ರ ವೀರ್ಯಕ ಅವನ ಮೂಲಕ ಅವನನ್ನೊಡಗೂಡಿ ಪಾಣಿಗ್ರಹಣ ಮಾಡಿ ಸಪ್ತಪದಿಯನ್ನು ತುಳಿದು ಈ ಮನೆತನಕ್ಕೆ, ಮನೆಯೊಳಕ್ಕೆ ಬಲಗಾಲಿಟ್ಟು ಬಂದು ಶಶಿಕುಲದ ಅಭ್ಯುದಯಗಳನ್ನು ಸಾಧಿಸಬೇಕು. ಅದು ನಿಮ್ಮ ದೆಸೆಯಿಂದ ಆಗುತ್ತದೆ ಅಂತ ಒಂದು ನಿಶ್ಚಯ ದಾರ್ಢ್ಯದಿಂದ ಇಲ್ಲಿಯ ತನಕ ಬಂದದ್ದು. ಅದು ನೀವು ಮಾಡುವಲ್ಲಿ ಪರ್ಯಾಪ್ತರಿದ್ದೀರಿ. ಕಾಶಿ ರಾಜ್ಯ, ಅಲ್ಲಿನ ವಿದ್ಯಾಭ್ಯಾಸದ ಹಿನ್ನೆಲೆ, ಪ್ರತಾಪಸೇನನೆಂಬಂತಹ ಸುಸಂಸ್ಕೃತನಾದ ರಾಜನ ಮಕ್ಕಳಾಗಿ ನೀವು ಹೊಂದಿರಬಹುದಾದ ಚಾರಿತ್ರ್ಯದ ಔನ್ನತ್ಯ, ಇದೆಲ್ಲವುಗಳಿಂದ ಈ ವಂಶದ ನಿರೀಕ್ಷೆ ಪ್ರತೀಕ್ಷೆಗಳು ನಿಮ್ಮ ಮೂಲಕವಾಗಿ ಸಾಕ್ಷಾತ್ಕಾರಗೊಳ್ಳುತ್ತದೆ ಎಂಬ ಪ್ರತೀಕ್ಷೆಯಲ್ಲಿ ಕರೆತಂದ ನಾನು ಅವನನ್ನು ನೀವು ಹೊಂದುವುದಕ್ಕೆ ಒಪ್ಪಿದಲ್ಲಿಗೆ ನಾನು ಒಂದಡಿಯನ್ನು ಹಿಂದಿಡುವುದಕ್ಕಾಗಿ ನೀವು ಮುಂದೊತ್ತಿ ಬನ್ನಿ ಅಂತ ಆಡಿದ್ದು. ಇನ್ನೂ ಹೇಳಬೇಕಾದ್ರೆ ಸರಸಿಜಾಂಬಕಿಯರಾದ ನಿಮ್ಮನ್ನು ಕಮಲದೆಲೆಯಂತಿರಿಸಿಕೊಂಡು ನಂಟಿಲ್ಲದೆ ಅಂಟಿಲ್ಲದೆ ಸ್ವಲ್ಪ ಕಾಲ ನಾವು ವಿಹರಿಸಿದೆ. ಈಗ ಕಳಚಿಕೊಳ್ಳುವ ಮೊದಲು ಇದು ಜಡ ಅಲ್ಲವಲ್ಲ, ಮಾತ್ರ ಅಲ್ಲ ಪರತಂತ್ರವೂ ಅಲ್ವಲ್ಲ, ಸ್ವಾತಂತ್ರ್ಯವನ್ನು ವಿನಿಯೋಗಿಸೇ ಮಾಡಿದ್ದಾದ್ರಿಂದ ಹೇಳಿ ಕಳಚಿಕೊಳ್ಳುವ ಅಂತ ಕರೆದದ್ದು. ಹೇಗೆ ವಿಚಿತ್ರ ವೀರ್ಯನನ್ನು ನೀವು ಒಪ್ಪಿದಲ್ಲಿಗೆ ನಿಮ್ಮ ಬದುಕಿನಲ್ಲಿ ನಾನು ಬಂದು ನಿರ್ಣಯಿಸುವುದಕ್ಕಿದ್ದ ವಿಚಾರಗಳು ಅಲ್ಲಿಗೆ ಮುಕ್ತಾಯವಾಗುತ್ತದೆ. ಹಿಂದೆ ಬರಲೋ, ನಾವು ಮುಂದೆ ಬರಬೇಕು ಅಂತ ನೀವು ಹೇಳಿ ಮುಗಿಸುವುದರ ಒಳಗಾಗಿಯೇ ನೀವು ನಿಮ್ಮದನ್ನು ಒಪ್ಪಿದ್ರೆ ನಾ ಹೇಳಿದ್ದನ್ನು ಒಪ್ಪಿದ ಹಾಗೆ. ಹೌದು ಹೌದು. ಆದ್ದರಿಂದಲೇ ಅದನ್ನು ಒಪ್ಪಿದರೋ ಎಂಬ ಹಾಗೆ ನನ್ನ ತಂಗಿಯಂದಿರಿಬ್ಬರೂ ಮತ್ತೆ ನಮಸ್ಕರಿಸಿ ಒಳ ಸೇರಿದರು. ಕೇಳಿದ ಕ್ಷಣದಲ್ಲೇ ಸಂಭ್ರಮವನ್ನು ಒಳಗೊಂಡವರಂತೆ ನಸುನಗೆಯಿಂದಲೇ ನಾಚುತ್ತಾ ಸಮ್ಮತಿ ಸೂಚಿಸಿದರು. ಹೌದು. ಆದ್ದರಿಂದಲೇ ಒಳ ಸರಿಯುವುದಕ್ಕೆ ನಾನು ಕೈಸನ್ನೆಯಿಂದಲೇ ಸೂಚಿಸಿದೆ. ನೋಡುವುದಕ್ಕೆ ಬೆಳಕು ಬೇಕೇ ಬೇಕು. ಬೆಳಕನ್ನು ನೋಡುವುದಕ್ಕಾಗ್ತದೋ? ಅಂದ್ರೆ ಮಿತಿ ಮೀರಿದ ಬೆಳಕನ್ನು ನೋಡ್ಲಿಕ್ಕಾಗ್ತದೋ ಅಂತ ಒಂದು ಹಂತದಲ್ಲಿ ಮೂಲಕ ಉಳಿದದ್ದನ್ನು ಗ್ರಹಿಸುವುದು. ನೋಡುವುದಕ್ಕೆ ಬೆಳಕು ಬೇಕು, ಹಾಗಂತ ಬೆಳಕಿನ ಮೂಲವಾದ ಪ್ರಖರವಾದ ಬೆಳಕನ್ನು ನೋಡುವುದಕ್ಕೆ ತೊಡಗಿದರೆ ಕಾಣಬೇಕಾದ್ದಲ್ಲ ಕಾಣುವುದಕ್ಕೆ, ಇದ್ದು ಕಾಣಿಸಿಕೊಳ್ಳದ ಬೆಳಕಿನಂತೆ ಈ ವಂಶಕ್ಕೆ ನಾನಿದ್ದವ, ನೀವು ಹಾಗಾಗಬೇಕಾದವರು ಅಂತೇಳಿ. ಅಂದರೆ ಪ್ರಖರವಾದ ಬೆಳಕನ್ನು ಜೀವನದ ಮಾರ್ಗವನ್ನು ನೋಡುವುದಕ್ಕಾಗಿಯೇ ತೋರುವುದಕ್ಕೆ ತೊಡಗಿದ್ರು ನೋಡುವ ನಮ್ಮ ಕಣ್ಣಿನ ಪರಿಮಿತಿ ಅಲ್ವೋ? ಹೌದು. ಒಮ್ಮೆ ಕಣ್ಣು ಮುಚ್ಚುವ ಹಾಗಾಯಿತು, ಇಷ್ಟು ಪ್ರಖರವೋ ಅಂತ. ಆಚಾರ್ಯ ಒಂದು ಮಾತುಂಟು, ಹುಟ್ಟಿದ್ದು ಈಗ. ಏನದು? ಕೇಳು ಭೀಷ್ಮ ವಾಚಾರ್ಯಗ ಭಿನ್ನಪವ ಕೇಳು
ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೇಳುಬೆ ಎನ್ನಗ ಮನದೊಲವ ಭಿನ್ನಪವ ಮನದೊಲವ ಕೇಳೋ ಕೇಳೋ ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಪೇಳುವೆಯನ್ನ ಮನದೊಲವ ಕೇಳು ಭಿನ್ನ ಪಾಪ ಪೇಳ್ವೆ ಮನದೊಲವ ಕೇಳು ಭಿನ್ನ ಪವ ಪೇಳ್ವೆ ಮನದೊಲವ ಸತ್ಕೀರ್ತಿ ಸದ್ಗುಣಶೀಲ ಪೇಳುವೆ ಎನ್ನ ಮನದೊಲವ ಭೂಲಲಾಮರ ಜಯಿಸಿ ಮೇರೆ ದಿಗಾಗೋ ಭೂಲಲಾಮರ ಜಯಿಸಿ ಮೇರೆ ದಿಗ ತೋಳಿನೊಳು ಬಿಗಿದಪ್ಪೆ ಭೂಲಲಾಮರ ಜಯಿಸಿ ಮೇರೆ ದಿಗ ಭೂಲಲಾಮರ ಜಯಿಸಿ ಮೇರೆ ದಿಗ ಭೂಲಲಾಮರ ಜಯಿಸಿ ಮೇರೆ ದಿಗ ತೋಳಿನೊಳು ಬಿಗಿದಪ್ಪೆ 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 ಭೂಲರಾಮರ ಜಯಿಸಿ ಮೇರೆ ದಿಗ ತೋಳಿನೋಳು ಬಿಗಿದಪ್ಪೆ ಆಗ ತೋಳಿನೋಳು ಬಿಗಿದಪ್ಪೆ ಮೆರೆದಿಗ ತೋಳಿನೋಳು ಬಿಗಿದಪ್ಪೆ ಮನ್ಮಥ ಕೇಳಿಗೊಳ್ಳು ನೀನೆಲ್ಲ ಮನವನು ಕಾಲ ಕಾಲಕ್ಕೂ ಭೂಲಲಾಮರ ಜಯಿಸಿ ಮೆರೆದಿಗ ತೋಳಿನುಳು ಬಿಗಿದಪ್ಪಿ ಮನ್ಮಥ ಕೇಳಿಗಳು ಮನ್ಮಥ ಕೇಳಿಗಳು ಮನ್ಮಥ ಕೇಳಿಗಳು ನೀನೆಲ್ಲ ಮನವನು ಕಾಲ ಕಾಲಕ್ಕೂ ಕಾಲ ಕಾಲಕ್ಕೂ ಕಾಲ ಕಾಲಕ್ಕೂ ತೃಪ್ತಿ ಪಡಿಸಗದೆ ಭೂಲಲಾಮರ ಜಯಿಸಿ ಮೆರೆದಿಗ ತೋಳಿನೊಳು ಬಿಗಿದಪ್ಪೆ ಮನ್ಮಥ ಕೇಳಿಯಳು ನೀನೆನ್ನ ಮನವನು ಕಾಲ ಕಾಲಕ್ಕೂ ಕಾಲ ಕಾಲಕ್ಕೂ ಕಾಲ ಕಾಲಕ್ಕೂ ತೃಪ್ತಿ ಪಡಿಸಗದೆ ಕೇಳು ಭೀಷ್ಮಾಚಾರ್ಯ ಭಿನ್ನಪವ
ನಾಲ್ಕು ತೃಪ್ತಿ ಪಡಿಸದೆ ಅನುಜನಾದ ವಿಚಿತ್ರ ವೀರ್ಯನೋ ವರಿಸೆಂಬ ನುಡಿಗಳು ಘನವೇ ಪೌರುಷ ಅಗ್ಗಳಿಕೆ ಏನೋ ಅನುಜನಾದ ವಿಚಿತ್ರ ವೀರ್ಯನನು ವರಿಸೆಂಬ ನುಡಿಗಳು ಘನವೇ ಘನವೇ ವರಿಸೆಂಬ ನುಡಿಗಳು ಘನವೇ ಪೌರುಷದಗ್ಗಳಿಕೆ ಏನೋ ಅಗ್ಗಳಿಕೆ ಏನೋ ಪೌರುಷದಗ್ಗಳಿಕೆ ಏನೋ ಜನಪಕುಲ ಬಿರುದಲ್ಲ ಪಣದಲ್ಲಿ ಪಡೆದ ಕನ್ಯೆಯ ಅನ್ಯವರ ನಿಂಗನು ಕರಿಸಿದವರುಂಟೆ ಅನುಕರಿಸಿದವರುಂಟೆ ಅನುಕರಿಸಿದವರುಂಟೆ ಪೂರ್ವದಿ ನನಗೆ ನೀನೇ ಬೀಳು ಎಂದಳು ಜನಪಕುಲ ಬಿರುದಲ್ಲ ಪಣದಲ್ಲಿ ಪಡೆದ ಕನ್ಯೆಯ ಅನುಕರಿಸಿದವರುಂಟೆ ಪೂರ್ವದಿ ನನಗೆ ನೀನೇ ಬೇಳು ಎಂದಳು ನನಗೆ ನೀನೇ ಬೇಳು ಎಂದಳು ನೀನೇ ಬೇಳು ಎಂದಳು ಆಚಾರ್ಯ ಕನ್ಯೆಯ ಅನ್ಯವರನಿ ಅನುಕರಿಸಿದವರುಂಟೆ ಪೂರ್ವದಿ ನನಗೆ ನೀನೇ ಬೇಳು ನನಗೆ ನೀನೇ ಬೇಳು ಎಂದಳು ಕೇಳು ಭಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೇಳುವೆಯನ್ನ ಮನದಿರವ ಕೇಳು ಆಚಾರ್ಯವರ ಅಂಬಾ ಒಮ್ಮಿಂದೊಮ್ಮೆಲೆ ನಿಮ್ಮದಾದಂತಹ ಈ ಮಾತುಗಳನ್ನು ಕೇಳುವಾಗ ಯಾಕೆ ಪ್ರಖರವಾದ ಬೆಳಕನ್ನು ನೋಡಿ ಕಣ್ಣು ಮುಚ್ಚುವಂತಾಯಿತು. ವಿದ್ಯೆಯಿಂದ, ಜ್ಞಾನದಿಂದ, ಲೋಕಾನುಭವದಿಂದ, ಶಾಸ್ತ್ರಾನುಭವದಿಂದ ನಿಮಗಿಂತ ಅತ್ಯಂತ ಚಿಕ್ಕವಳಾದ ಆ ಯಾವ ಭಾವವನ್ನು ಹೊಂದಿಯೇ ಇಲ್ಲವೇನೋ ಎನ್ನುವ ಅವಸ್ಥೆಯಲ್ಲಿರುವ ನನ್ನಂಥವಳ ಅಂತರಂಗದಲ್ಲಿ ಉದಿಸಿರಬಹುದಾದಂತಹ ಮಾತುಗಳನ್ನಾದರೂ ಕೇಳುವಂತಹ ಮನಸ್ಥಿತಿಯವರು ತಾವು ಎಂಬ ಭಾವ ನಿಮ್ಮದ್ದಾದಂತಹ ಈ ಮಾತಿನ ವಿಷಯದಿಂದ ಅಂತಲ್ಲ, ಆ ನಿಮ್ಮ ಮಾತಿನ ಧ್ವನಿ ಉಂಟಲ್ಲ, ಆ ಶೈಲಿ ಉಂಟಲ್ಲ, ಅದರಿಂದ ಉತ್ಪತ್ತಿಯಾದದ್ದು, ಆ ಧೈರ್ಯ ಬಂದದ್ದರಿಂದ ಮಾತಾಡುವ ಮನಸ್ಸುಂಟಾದದ್ದು. ಧಾರಾಳ ಮಾತ್ರ ಅಲ್ಲ, ಅಸಾಮಾನ್ಯವಾದ ಪ್ರಖರತೆಗೆ ಕಣ್ಣು ಕುರುಡಾಗ್ತದೆ ಬಲ್ಲೆ. ಆದರೆ ಕಣ್ಣಿಗೊಂದು ಅಭ್ಯಾಸ ಉಂಟು, ಅದು ತನಕ ಅನುಭವಿಸಿ ಅಭ್ಯಾಸ ಆದ ಬೆಳಕಿನ ತೀವ್ರತೆ ಎಷ್ಟು, ಅದಕ್ಕಿಂತ ಪ್ರಖರವಾದದ್ದು ಬಂದಾಗ ಒಮ್ಮೆಗೆ ಮುಚ್ಚಿಬಿಡು. ಹಾಗೆ ಅಂತ ಅದರ ಜೊತೆಗೆ ಆ ಪ್ರಖರತೆಗೆ ಒಗ್ಗಿಕೊಂಡು ಹೊಂದಿಕೊಳ್ಳುವ ಗುಣವು ಕಣ್ಣಿಗೂ ಉಂಟು, ಹೌದು, ಹೆಣ್ಣಿಗೂ ಉಂಟು. ಅದು ಹೌದು. ಹಾಗಂತ ಗಂಡಿಗಿಲ್ಲ ಅಂತಲ್ಲ. ಅದು ಹೀಗೆ ಹಿಂದಡಿ ಇರಿಸಿ ಮುಂದೆ ಬರುವ ಪ್ರವೃತ್ತಿ, ಅದನ್ನು ನಾನು ಉಪಮಿಸಿ ಆಡಿದ್ದಷ್ಟೇ. ಹೌದು, ಉಳಿದವರಿಗಿಲ್ಲ ಅಂತಲ್ಲ, ಇದೆರಡಕ್ಕೆ ಹೇಗೆ ಸಾಮ್ಯ ಉಂಟು ಅಂತ ತೋರಿದ್ದಷ್ಟೇ. ನಿಮ್ಮ ಈ ಮಾತುಗಳನ್ನು ಕೇಳುವಾಗ ಕಮಲವನ್ನು ಅರಳಿಸುವುದಕ್ಕೆ ಬೇಕಾಗಿ ಸೂರ್ಯನ ಪ್ರಭೆ ಎನ್ನುವುದು ಹೇಗೆ ಸಹಕಾರಿಯಾಗುತ್ತದೋ, ಹಾಗೆಯೇ ನಡುನೆತ್ತಿಯಲ್ಲಿ ಉರಿಯುವಂತಹ ಮಧ್ಯಾಹ್ನದ ಸೂರ್ಯನ ಕಿರಣಗಳು
ಅದೇ ಕಮಲವನ್ನು ಬಾಡಿಸುವುದಕ್ಕೂ ಸಾಕಾಗುತ್ತದೆ. ಹಾಗೆ ಅರಳಿಸುವ ಮಾತುಗಳನ್ನಾಡುವಂತಹ ನೀವು ಕೆರಳಿ ನಿಂತ ಸೂರ್ಯರಾದದ್ದನ್ನು ನಾ ಕಂಡವಳು. ಕಾಶಿಯ ಸ್ವಯಂವರ ಮಂಟಪದಲ್ಲಿ ಆ ಪ್ರಖರವಾದಂತಹ ಪರಾಕ್ರಮವೆಂಬ ಬೆಳಕನ್ನು ಸಾವಿರ ಸಾವಿರ ಕಿರಣಗಳಿಂದ ತೋರುತ್ತಾ ಸೇರಿದಂತಹ ಭೂಮಿಪಾಲಕರೆಂಬ ಕಮಲಗಳ ಮುಖವೆಂಬ ಆ ಮೊಗ್ಗನ್ನೆಲ್ಲ ಮುದುಡಿಸುವುದಕ್ಕೆ ಬೇಕಾದ ಪ್ರಖರವಾದ ಬೆಳಕು. ಅಂಬಾ, ಕಮಲದ ಮೊಗ್ಗುಗಳಿಗೆ ಬೇಗ ಹೆಚ್ಚಾಗುತ್ತದೆ ಅಂತ ಸೂರ್ಯ ನಡುನೆತ್ತಿಗೆ ಬರಬೇಕಾದ ಕಾಲದಲ್ಲಿ ಬಾರದಿದ್ರೆ ಅದು ಅವನಿಗೂ ಕರ್ತವ್ಯಚ್ಯುತಿ ಅಂತ ಆಗುವುದಿಲ್ವ? ಅದು ಹೌದು, ಕೆಲವೊಮ್ಮೆ ಅನಿವಾರ್ಯ ಆಗುತ್ತದೆ ಅಂತ ಅಷ್ಟಕ್ಕೆ ಹೇಳಿದ್ದು ನಾನು. ಯಾಕೆಂದ್ರೆ ನಿಮ್ಮನ್ನು ಬೆದರಿಸಿದ್ದು ಸರಿ ಇಂತ ಸಮರ್ಥನೆ ಅಲ್ಲ. ಕೆಲವೊಮ್ಮೆ ಹಾಗೆ ಪ್ರಖರವಾಗಿ ತೇಜಪುಂಜವಾಗಿ ಕಂಗೊಳಿಸುವುದು ಅನಿವಾರ್ಯ ಅಂತ ಬಂದ ಸೂರ್ಯನ ಬಗ್ಗೆ ಆಕ್ಷೇಪ ಇದ್ದು ನುಡಿದದ್ದಲ್ಲ. ಆಗಲಿ ಅರಿತೇ ಆಡಿದ್ದಾದರೆ, ಸಹಾನುಭೂತಿಯಿಂದಲೇ ಅದನ್ನು ಗ್ರಹಿಸಿದ್ದಾದರೆ ಅದಕ್ಕೆ ನಾ ಕೃತಜ್ಞನೆ. ಅಂದರೆ ಸೂರ್ಯನ ಸ್ಥಿತ್ಯಂತರಗಳು ಹಾಗೆಯೇ ಜೀವಲೋಕದ ಮೇಲೂ ಪ್ರಭಾವವನ್ನು ಬೀರಿ ಜೀವಲೋಕದ ಜೀವಿಗಳು ಸ್ಥಿತ್ಯಂತರವನ್ನು ಹೊಂದುವುದಕ್ಕೆ ಕಾರಣ ಸ್ಥಾನದಲ್ಲಿ ಇರ್ತಾನೆ ಸೂರ್ಯ ಅಥವಾ ಅವನ ಬೆಳಕು ಅಂತ ಹೇಳುವುದಕ್ಕೆ ಹೊರಟದ್ದು. ಆ ಕಾಲದಲ್ಲಿ ಹಾಗೆ ಪ್ರಖರ ಸೂರ್ಯರಾಗಿ ತಮ್ಮ ಪರಾಕ್ರಮದ ಬೆಳಕನ್ನು ಬೀರುವ ಹೊತ್ತಿಗೆ ಮುದುಡಿದ ಭೂಮಿಪಾಲಕರ ಮುಖಮಂಡಲ ಕಾರಣ ಸ್ಥಾನದಲ್ಲಿದ್ದದ್ದು ನಿಮ್ಮ ಪರಾಕ್ರಮ. ನಮ್ಮಪ್ಪಯ್ಯನಾದ ಪ್ರತಾಪಸೇನ ಮಹಾರಾಜರ ಅಪೇಕ್ಷೆಯಂತೆ ಹೌದು ಸ್ವಯಂವರ. ಅದಕ್ಕೆ ನಾ ಹೇಳಿದ್ದು, ಮುದುಡಿಸುವ ಸೂರ್ಯ ಇಲ್ಲಿಗೆ ಅಸ್ತಮಿಸ್ತಾನೆ ನಿಮ್ಮ ಪಾಲಿಗೆ, ನಿಮ್ಮ ಬದುಕಿನಿಂದ. ಅರಳಿಸುವ ಸೂರ್ಯ ಎದುರಾಗ್ತಾನೆ ಅಂತ ತೋರಿಸಿಕೊಟ್ಟ ಅಲ್ಲ, ಅದು ಹೌದು. ದಿನನಿತ್ಯವೂ ಮತ್ತೆ ಸೂರ್ಯ ಹುಟ್ಟುತ್ತಾನೆ, ಮತ್ತೆ ಕಮಲ ಅರಳುತ್ತದೆ. ಹೌದದು ಕಾವ್ಯಾತ್ಮಕವಾದ ದೃಷ್ಟಿಯಿಂದ ಇದ್ದದ್ದನ್ನು ವಾಸ್ತವ ಪ್ರಜ್ಞೆಗೆ ತಂದು ಆಲೋಚಿಸುವುದಕ್ಕೆ ತೊಡಗಿದರೆ ಕಾವ್ಯದ ರಸಾಸ್ವಾದ ಇಲ್ಲ. ಆ ನೆಲೆಯಲ್ಲಿ ನೋಡುವುದಕ್ಕೆ ತೊಡಗಿದರೆ ಹೌದು. ಈಗ ನೀವು ಹಿಂದೆ ಸರಿಯುವ ಮನ ಮಾಡಿದ್ದೀರಿ, ನನ್ನ ಅಂತರಂಗ ಮುಂದಕ್ಕೆ ಬರ್ತದೆ. ಯಾಕೆ? ನೀವು ಹಿಂದೆ ಸರಿಯುತ್ತಿರುವ ಈ ಬಗೆಯನ್ನು ಸರಿಯಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಮಾತ್ರ. ನಾನು ಕೇಳಿದ ನನ್ನ ಮತಿಯ ಮಿತಿಯಲ್ಲಿ ನಾನು ಆಡುವುದಿದ್ರೆ ಶಾಸ್ತ್ರಾರ್ಥಗಳನ್ನೆಲ್ಲ ಸಂಗ್ರಹಿಸಿ ಅದನ್ನು ತಾನೂ ಆಚರಿಸುತ್ತಾ ತನ್ನ ಅಧೀನದಲ್ಲಿರುವವರು ಆಚರಿಸುವಂತೆ ಮಾಡುವ ಯೋಗ್ಯತೆ ಯಾರಲ್ಲುಂಟೋ ಅಂಥವನಿಗೆ ಆಚಾರ್ಯ ಪದವಿ ಅಂತ ನಾನು ಕೇಳಿದ್ದು. ಕ್ಷತ್ರಿಯ ವಂಶ ಸಂಜಾತರಾಗಿಯೂ ಅಂತಹ ಆಚಾರ್ಯ ಸ್ಥಾನವನ್ನು ಪಡೆದವರಾಗಿ ಈ ಪ್ರಪಂಚವನ್ನು ಅಲ್ಲ, ಈ ನಿಮ್ಮ ಆಳ್ವಿಕೆಗೆ ಒಳಪಟ್ಟದ್ದನ್ನು ನಿಯಂತ್ರಿಸುವಂತಹ ಒಂದು ಪ್ರಭುಶಕ್ತಿಯಾಗಿ ತಾವಾಡುವಂತಹ ಮಾತುಗಳು ಯಾವ ಕಾಲಕ್ಕೂ ಧರ್ಮಕ್ಕಾಗಲಿ ಶಾಸ್ತ್ರಕ್ಕಾಗಲಿ ನ್ಯಾಯ ನಿಯತಿಗಳಿಗಾಗಲಿ ವಿರುದ್ಧವಾಗಿರುವುದಕ್ಕಿಲ್ಲ ಎಂಬ ಭರವಸೆಯ ಭಾವ ಉಂಟು. ಇರಬಾರದು ಅಂತ ಕಾಳಜಿಯೂ ಉಂಟು. ಆದರೆ ಯಾಕೆ ಅಂತರಂಗದಲ್ಲಿ ಸಂಶಯ ಅಂತ ಕೇಳಿದರೆ ನಿಮ್ಮ ಬಗೆಗಿನ ಸಂಶಯ ಅಂತಲ್ಲ, ನಿಮ್ಮ ಮಾತನ್ನು ಅರ್ಥವಿಸಿಕೊಳ್ಳುವಲ್ಲಿ ನನ್ನ ಮತಿಯ ಮಿತಿ ಸಾಕಾಗುವುದಕ್ಕಿಲ್ವಲ್ಲ ಎಂಬ ಭಾವದಿಂದ ನಾನು ಆಡುವುದು. ಅರಿಯದೇ ಮುಗ್ಧ ಬೋಧೆಯಿಂದ ಪ್ರಶ್ನಿಸುವ ಮಕ್ಕಳಿಂದಲೂ ಅನೇಕ ಅರಿವನ್ನು ನಾವು ಹೊಂದುವುದಕ್ಕಾಗುತ್ತದೆ ಅಂತ ಅರಿತವನಾದ್ದರಿಂದ ನೋಡುವ, ನೀ ಪ್ರಶ್ನೆ ಕೇಳುವ ಭರದಲ್ಲಿ ನನಗೆ ಹೊಸ ಬೆಳಕು ಸಿಕ್ಕಿತ್ತು. ಅಯ್ಯೋ, ಎಲ್ಲ ತಿಳಿದವನೆಂಬ ಭಾವ ಇದ್ದರೆ ನಾವು ಕಣ್ಮುಚ್ಚಿ ಬದುಕಬಹುದು. ಕಣ್ತೆರೆದೇ ಮತ್ತು ಇರುವುದ್ಯಾಕೆ, ನೋಡುವುದಕ್ಕೆ ಇನ್ನೂ ಉಳಿದಿದೆ ಅಂತ ನೀ ಹೇಳಮ್ಮ. ಆಚಾರ್ಯರೇ, ಅಪ್ಪಯ್ಯನ ಸಂಕಲ್ಪ ಇದ್ದದ್ದು ಪರಾಕ್ರಮವೆಂಬ ಪಣವನ್ನಿರಿಸಿದಂತಹ ಸ್ವಯಂವರದಲ್ಲಿ ತನ್ನ ಕನ್ಯೆಯರ ಕರ ಪಿಡಿಯಲ್ಪಡಬೇಕು ಎನ್ನುವ ಹಾಗೆ. ಪರಾಕ್ರಮವೇ ಪಣವಾಗಿದ್ದಂತಹ ಸ್ವಯಂವರ ಮಂಟಪಕ್ಕೆ ಪರಾಕ್ರಮ ಮೂರ್ತಿಗಳೆಂದೆನಿಸಿದಂತಹ ತಾವೇ ಆಗಮಿಸಿ ತಮ್ಮ ಪರಾಕ್ರಮದ ಪ್ರದರ್ಶನವನ್ನೂ ಮಾಡಿ, ಅರ್ಥಾತ್ ಅಪ್ಪಯ್ಯನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಆ ಸ್ವಯಂವರ ಎಂಬಂತಹ ವಿಕ್ರಮವೆಂಬಂತಹ ಪಣವನ್ನು ಗೆದ್ದು ಆ ಮೂಲಕವಾಗಿ ನಮ್ಮನ್ನು ರಥ ಏರಿಸಿಕೊಂಡವರು ತಾವು. ಸರಿ. ಹಾಗೆ ಸ್ವಯಂವರದಂತಹ ಆ ಶಾಸ್ತ್ರೀಯ ವಿಧಿವಿಧಾನಗಳಲ್ಲಿ ತೊಡಗಿಸಿಕೊಂಡು ನಿಮ್ಮದ್ದಾದ ಪರಾಕ್ರಮವನ್ನು ಪ್ರದರ್ಶಿಸಿ ನಿಮ್ಮವರನ್ನಾಗಿಸಿಕೊಂಡು ಇಲ್ಲಿಯವರೆಗಾಗಿ ಕರೆತಂದು ಈಗ ಇದು ನನಗಾಗಿ ಅಲ್ಲ, ನನ್ನ ತಮ್ಮನಿಗೆ ಅಂತ ನೀವು ಹಿಂದಕ್ಕೆ ಹೆಜ್ಜೆ ಇಟ್ಟಲ್ಲ, ಅವರು ಮುಂದೆ ಬರಬಾರ್ದು ಅಂತಿಲ್ಲ, ಆ ಯೋಗ್ಯತೆ ಇರಬಹುದು ಅವರಿಗೆ. ಆದರೆ ನನ್ನ ಅಪ್ಪಯ್ಯನಾಗಲಿ ನಾವಾಗಲಿ ಪ್ರಪಂಚದ ಅಲ್ಲಿ ಸೇರಿದ ಎಲ್ಲರೇ ಆಗಲಿ ಕಂಡದ್ದು ನಿಮ್ಮನ್ನು ಅಲ್ಲ, ತೋರಬೇಕಾದವರಿಗೆ ತೋರಿಕೊಡುವ ಮುಂದೆ.
ಯಾಕೆ ಅಂತಂದರೆ ನಮ್ಮ ಬದುಕೆಂಬಂತಹ ಈ ಮೊಗ್ಗು ಅರಳಬೇಕಾದದ್ದು ಎಲ್ಲಿ ಎನ್ನುವುದನ್ನು ನಾವು ಕಂಡದ್ದು, ನಾವು ಸಂಕಲ್ಪಿಸಿಕೊಂಡದ್ದು ಆ ನೆಲೆಯಲ್ಲಿ ನಿಮ್ಮನ್ನು ಅಂತಂದರೆ ತಪ್ಪಲ್ವಲ್ಲ, ನಿರೀಕ್ಷೆ ಇದ್ದದ್ದು ನೀವು ಅಂತಂದರೆ ತಪ್ಪಲ್ವಲ್ಲ. ಆದರೆ ಈಗ ನಾನಲ್ಲ ಅಂತ ತಾವಾಡಿದರೆ, ನಿಮ್ಮ ಪರಾಕ್ರಮವನ್ನು ವಿನಿಯೋಗಿಸಿ ನಿಮ್ಮದ್ದನ್ನಾಗಿ ಮಾಡಿಕೊಂಡ ಕೇವಲ ವಸ್ತು ಎನ್ನುವ ಭಾವದಲ್ಲಿ ಮಾತ್ರ ನೀವು ಭಾವಿಸುವುದಕ್ಕಿಲ್ಲ ಹೆಮ್ಮಕ್ಕಳನ್ನು ಎನ್ನುವ ಭಾವ ನನ್ನದು. ಈಗ ವಸ್ತುವೆಂಬ ಭಾವವೇ ಇದ್ದದ್ದು ಹೌದಾದರೆ ಧನಕನಕಾದಿಗಳ ಜೊತೆಗೆ ಬರಬಹುದಾದಂತಹ ವನಿತಾ ನಾಮಕವಾದ ವಿತ್ತ, ಅದನ್ನು ಬಯಸಿದಂತೆ ವಿನಿಯೋಗಿಸುವುದು ಬಿಟ್ಟರೆ ಸಮಾಲೋಚನೆಗೆ ಆಸ್ಪದ ಇಲ್ವಲ್ಲ. ಇಲ್ಲಿ ಕರೆದು ಹೇಳಿದ್ದೇನೆ ಅಂದರೆ ವಸ್ತು ಭಿನ್ನವಾದ ವ್ಯಕ್ತಿಯಾಗಿ ಮನಸ್ವಿನಿಯಾಗಿ ನಿನ್ನನ್ನು ಮಾನಿಸಿದ್ದೇನೆ ಎಂಬುದಕ್ಕೆ ಬೇರೆ ದೃಷ್ಟಾಂತ. ಹಾಗಾದರೆ ನೀವು ಗಮನಿಸುತ್ತಿರುವುದು ಮನಸ್ಸನ್ನು ಅಂತಾದರೆ ಅದೇ ಮನಸ್ಸು ಕೇಳುವ ಪ್ರಶ್ನೆ ಆಚಾರ್ಯ. ಒಡಂಬಡಬೇಕು ಅಂದದ್ದು ಮನಸ್ಸಿನಿಂದಲೇ. ಯಾವ ಪರಾಕ್ರಮದ ಪ್ರದರ್ಶನವನ್ನು ಮಾಡಿದಂತಹ ಆ ಬಾಹುಮಂಡಲದ ಮಧ್ಯದಲ್ಲಿ ತನ್ನದ್ದಾದಂತಹ 3 ಕನ್ಯೆಯರ ಜೀವನ ಸುರಕ್ಷಿತ ಎಂಬಂತಹ ಭಾವದಲ್ಲಿ ತಮ್ಮ ಕರದಲ್ಲಿ ನನ್ನ ಅಪ್ಪಯ್ಯ ಇರಿಸಿದ್ನು. ಈಗ ಆ ಕರವನ್ನೂ ಹಿಂತೆಗೀತೇನೆ ಎನ್ನುವ ಹಾಗೆ ಈ ಮಾತುಗಳನ್ನಾಡುತ್ತಾ ಜೊತೆಯಲ್ಲಿ ತಾವು ಗೆದ್ದು ತಂದ ಕೇವಲ ವಸ್ತು ಎಂಬ ಭಾವ ಇಲ್ಲದ ಮನಸ್ವಿನಿಯರು ಎಂಬ ಭಾವವೂ ಅಂತರಂಗದಲ್ಲಿ ತುಂಬಿರುವಂತಹ ತಮ್ಮಂಥವರು ಈಗ ಯಾವ ಪರಾಕ್ರಮದ ಪ್ರದರ್ಶನವೂ ಆಗದ ಸ್ವಯಂವರವೆಂಬ ಆ ವಿಕ್ರಮದ ಪಣಕ್ಕೆ ಯಾವ ರೀತಿಯಿಂದಲೂ ಒಳಪಡದೇ ಇರುವ ಒಬ್ಬಾತನಿಗೆ ಈ ಹೆಮ್ಮಕ್ಕಳನ್ನು ಕೈವರ್ತಿಸುತ್ತೇನೆ, ಹಿಂದೆ ಸರಿಯುತ್ತೇನೆ ಅಂತಂದರೆ ಅಲ್ಲ ಹೇಳಿದ್ದು. ಮಾತಿನಲ್ಲಿ ಅಪ್ಪ ಆಡಿದ್ದಕ್ಕಾದರೆ ನಿಮ್ಮ ಕೈಗೆ ಕೊಟ್ಟದ್ದಲ್ವೋ ಅಂತ ಕೇಳುವುದಾದ್ರೆ, ಅದೀಗ ಮಾತಿನಿಂದ ಸಾಮ್ರಾಜ್ಯವನ್ನೇ ಕೈಗೆ ಕೊಡ್ಲಿಕ್ಕಾಗೋದಿಲ್ವೋ? ಅದಾಗ್ತದೆ. ಈ ಸಾಮ್ರಾಜ್ಯ ನಿನ್ನ ಕೈಗೆ ಕೊಟ್ಟಿದ್ದೇನೆ ಅಂತ ಹಸ್ತಾಂತರಿಸಿದ್ದೇನೆ ಅಂತ ಆಡುವುದು, ಅದೀಗ ಹಸ್ತದಲ್ಲಿ ಸ್ವೀಕರಿಸುವಂಥದ್ದು. ಅಂದರೆ ಅದು ಅಧೀನತೆಗೆ, ನಮ್ಮ ಕರ್ತೃತ್ವಕ್ಕೆ, ನಮ್ಮ ವಿನಿಯೋಗಕ್ಕೆ ಬೇಕಾದಂತೆ ಒದಗುವುದಕ್ಕೆ ಪರಿವರ್ತಿತವಾಗಿ ಹಸ್ತಾಂತರಿತವಾಗಿದೆ ಅಂತ ತಾತ್ಪರ್ಯ. ಕನ್ನೆಯರ ಕರ ಪಿಡಿದು ಅಂತ ನಿಮ್ಮನ್ನು ಕೈಗೆ ಕೊಟ್ಟದ್ದು ಅಂತ ಹೇಳಿದ್ದು ನನಗೆ ನೀವು ವಿವಶರಾಗಿದ್ದಿ ಎಂಬುದರ ಸೂಚನೆ ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಅರ್ಥ ಉಂಟೇನಮ್ಮ ಅದಕ್ಕೆ? ಅಲ್ಲ, ನನಗೆ ಗೊತ್ತಿಲ್ಲ. ಅಲ್ಲ, ಕೇಳಿದ್ದು ನಾನು ಈಗ ನಿನ್ನ ಗ್ರಹಿಕೆಯಲ್ಲಿ ಹೇಗೆ? ಆದ್ದರಿಂದಲೇ ನಾನು ನಿನ್ನ ವಶಕ್ಕೊಪ್ಪಿಸಿದ್ದೇನೆ, ಕೈಗೆ ಕೊಟ್ಟಿದ್ದೇನೆ ಅಂದರೆ ಅದನ್ನು ಕೈ ಹಿಡಿದ ಒಬ್ಬಾತ ಪುರುಷರಂತೆಯೇ ಪರಿಗ್ರಹಿಸಬೇಕು ಅಂತ ವ್ಯಾಪ್ತಿ ಉಂಟೋ ಅಂತ? ಅಲ್ಲ, ಅದಕ್ಕೆ ವ್ಯಾಪ್ತಿ ವಿಸ್ತಾರಗಳೇನು, ಯಾವೆಲ್ಲ ರೀತಿಯಲ್ಲಿ ಅದು ಸ್ಥಿತ್ಯಂತರವನ್ನು ಅರ್ಥಾಂತರಗಳನ್ನು ಹೊಂದಬಹುದು ಎನ್ನುವುದನ್ನು ಆಡುವಲ್ಲಿ ಇದಮಿತ್ತಂ ಎನ್ನುವ ನಿರ್ಣಯವನ್ನು ಕೊಡುವಲ್ಲಿ ನೀವೇ. ಅದನ್ನು ನಿರ್ಣಯಿಸಿ ನಾನು ಆಡ್ತಾ ಇರುವುದಲ್ಲ. ಪ್ರಪಂಚ ಸಾಮಾನ್ಯವಾಗಿ ಶಬ್ದವನ್ನು ಉಚ್ಚರಿಸಿದ ನಂತರದಲ್ಲಿ ಗ್ರಹಿಸುವ ಅರ್ಥ ಏನು, ಆ ಅರ್ಥವನ್ನು ಮಾತ್ರ ನೆಲೆಯಾಗಿರಿಸಿ ಆಡುವುದಕ್ಕೆ ತೊಡಗಿದ್ದು. ಬಹುಶಃ ಮಾತು ಬಂದದ್ದೊಂದು ವಿವಾಹ ಸನ್ನದ್ಧವಾದ ಮಂಟಪದಲ್ಲಿ, ಆದ್ದರಿಂದ ಹೀಗೊಂದು ಮತ್ತೆ ಅರ್ಥಾಂತರವೋ ಅಪಾರ್ಥವೋ ವಿಶೇಷಾರ್ಥವೋ ಎಲ್ಲ ಗ್ರಹಿಸುವುದಕ್ಕೆ ಕಾರಣ. ಇನ್ನೂ ಒಂದುಂಟು, ತಮ್ಮದಾದಂತಹ ಚರ್ಯ ಚಟುವಟಿಕೆಗಳು ಅದಕ್ಕಿಂತ ಭಿನ್ನಾರ್ಥವನ್ನು ತೋರಿಸುವ ಹಾಗಿರಲಿಲ್ಲ. ಅದು ಹೇಗೆ? ಯಾಕೆಂದ್ರೆ ಸನ್ನಿವೇಶವೇ ಕಾರಣವಾಗಿ ಆಡಿದ ಮಾತಿಗೆ ವಿಶೇಷ ಅರ್ಥ ನಿನಗೆ ಸ್ಫುರಿಸಿದರೆ ಆಕ್ಷೇಪ ಇಲ್ಲ. ನನ್ನ ವರ್ತನೆಯೂ ಹಾಗಿತ್ತು ಅಂದ್ರೆ ಅದು ಹೇಗೆ ಅಂತ ಕೇಳಬೇಕಾಗುತ್ತೆ. ಅಲ್ಲ, ನಾನು ಆಡುವುದು ಅಂತ ನಾನು ಹೇಳಲಿಕ್ಕಿಲ್ಲ. ನಮಗನ್ನಿಸಿದ್ದು ಏರಿರಿ ಎನ್ನಯ ರಥವ. ಹೌದು, ನನ್ನ ರಥ ಮಾತ್ರ ಇದ್ದದ್ದಲ್ವೋ ನನ್ನ ವಶದಲ್ಲಿ. ಹೌದಪ್ಪ. ಆದ್ದರಿಂದ ಈಗ ಬಹುಶಃ ಹೀಗಿರಬೇಕು. ಹೇಗೆ ಹೇಗೆ ಈ ಭಾವವನ್ನು ಗ್ರಹಿಸುವಲ್ಲಿ ಗಂಡಿನ ಮನಸ್ಥಿತಿಗೂ ಹೆಣ್ಣಿನ ಮನಸ್ಥಿತಿಗೂ ಸ್ವಲ್ಪ ವ್ಯತ್ಯಾಸ ಇದ್ರೂ ಇರಬಹುದು. ಏರಿರಿ ಎನ್ನಯ ರಥವನು, ಎಲ್ಲ ಭಾವವನ್ನು ಸಮಾನಾಂತರವಾಗಿ ಉಭಯ ರೂಪದಿಂದಲೇ ಗಂಡು ಹೆಣ್ಣು ಸ್ವೀಕರಿಸುವುದಾದರೆ ಸಾಮರಸ್ಯ ಸಂಗಮ ಅಸಾಧ್ಯ ಅಂತಾಗುತ್ತದೆ ಬದುಕಲ್ಲಿ. ಸಾಮಾನ್ಯ ಭಾವಗಳು ಏಕಪ್ರಕಾರವಾಗಿ ಗಂಡು ಹೆಣ್ಣು ಸ್ವೀಕರಿಸಬೇಕಾದ ನೆಲೆಗಳು ಬದುಕಲ್ಲಿ ಅನೇಕ ಉಂಟು. ಅದರಲ್ಲೊಂದು ವಿವಾಹ. ಆದ್ದರಿಂದ ನೋಡುವ ಭಿನ್ನ ಭಿನ್ನ ಗ್ರಹಿಕೆ ಇದ್ರೂ ಒಂದು ಹಂತದಲ್ಲಿ ಸರಿಪಡಿಸಬೇಕಾದ ಅನಿವಾರ್ಯ. ಆದ್ದರಿಂದ ಅಲ್ಲೆಲ್ಲ ಎನ್ನಯ ಅಲ್ವಾ? ವಸುಮತೀಶರ ಮಧ್ಯದಲ್ಲೂ ಕುಳಿತಿರ್ಪ ಶಶಿಮುಖಿಯರಂ ಎನ್ನ ಪುರಕೊಯ್ವೆ ಅಸಮ ವಿಕ್ರಮಿಗಳು ಎನ್ನ ಜಯಿಸಿ. ಎಲ್ಲ ಕಡೆಯಲ್ಲಿ ಪ್ರಯೋಗವಾದಂತಹ ತಮ್ಮ ಶಬ್ದಗಳಾಗಲಿ
ತಮ್ಮ ಪರಾಕ್ರಮವಾಗಲಿ ಎಲ್ಲವೂ ನಮಗಾಗಿ ಅಂತಿತ್ತೋ ಅಲ್ಲ, ಹೇಳಿದ್ದು ನಾನು ನಮಗಾಗಿ ಎಂಬ ಭಾವದಿಂದಲೇ ತಾವು ಗ್ರಹಿಸಿದ್ದು. ಅಪ್ಪಯ್ಯ ಹೇಳಿದ್ದು ಇನ್ನು ನಿಮ್ಮ ವಶ, ಕನ್ಯೇರ ಕೈ ಪಿಡಿದು ಎನ್ನ ಕುಲಕೋಟಿಗಳ ಅಂದ್ರೆ ನಾ ಕೇಳಿದ್ದು, ವಿವಾಹದಲ್ಲಿ ಒಂದು ಕನ್ಯಾದಾನ ಮಾಡುವುದರಿಂದ ಜನ್ಮ ಜನ್ಮಾಂತರವಾದ 7 ತಲೆಮಾರಿಗೆ ಸಂಬಂಧಪಟ್ಟ ಪಿತೃಪರಂಪರೆಗಳಿಗೆಲ್ಲ ಉದ್ಧಾರ ಸಿಗ್ತದೆ. ಆ ಕನ್ಯಾದಾನ ಮಾಡುವ ಸಂಕಲ್ಪದಲ್ಲಿ ಉಂಟಂತದು ಹೇಳಿದ್ದು. ಆದ್ದರಿಂದ ಎನ್ನ ಕನ್ಯೆಯರ ಕರಪಿಡಿದು ಎನ್ನ ಕುಲಕೋಟಿಗಳ ನೀವು ಉದ್ಧರಿಸಬೇಕು ಅಂದ್ರೆ ಹಾಗಲ್ವೋ, ನೀವೀಗ ಕನ್ಯಾದಾನವನ್ನು ಸ್ವೀಕರಿಸಿಯೇ ಅಲ್ವೋ ಉದ್ಧರಿಸಬೇಕಾದದ್ದು. ಅಲ್ಲ, ನೀನು ಹೇಳಿದ ಅಥವಾ ನೀವು ಉದ್ಧರಿಸಿದ ನಿನ್ನ ಅಪ್ಪನ ತುಂಡು ವಾಕ್ಯಕ್ಕೆ ಇಷ್ಟು ಶಾಸ್ತ್ರದ ಹಿನ್ನೆಲೆ ಸಿಗುತ್ತದೆ, ಅದರ ಉತ್ತರಾರ್ಧಕ್ಕೆ ಸಿಕ್ಲಿಲ್ವಾ? ಈಗ ಸಿಕ್ಕುದಾದ್ರೆ ಈಗ ಅರ್ಥಾಂತರ ಅದಕ್ಕೂ ಸಿಗಬೇಕಲ್ಲ. ಈಗ ಅದು ನಿನ್ನ ಅಪ್ಪನೇ ಹೇಳಿದಲ್ವ, ಅಂದ್ರೆ ಇನ್ನು ನಿಮ್ಮಿಚ್ಛೆಗಳು, ಅದಕ್ಕೆ ಬೇರೆ ಸಿಕ್ಲಿಲ್ವಾ? ಅದು ನಿಮ್ಮ ಸಿಕ್ಕಿತ ಅಂತ ಕೇಳಿದ್ದು. ಈಗ ಎನ್ನ ಕುಲಕೋಟಿಗಳ ಉದ್ಧರಿಸುವುದು ಎನ್ನುವುದಕ್ಕೆ ಶಾಸ್ತ್ರಾರ್ಥ ಚಿಂತನೆ ಮಾಡಬೇಕೇ ಬಿಟ್ರೆ ಇನ್ನು ನಿಮ್ಮಿಚ್ಛೆಗಳು ಎನ್ನುವುದಕ್ಕೆ ಎಂತದ್ದು ಶಾಸ್ತ್ರಾರ್ಥ ಚಿಂತನೆ? ಅಂದ್ರೆ ಅದಕ್ಕೆ ನಿನಗೆ ಶಾಸ್ತ್ರ ಸಿಕ್ಕಲಿಲ್ಲ. ಹೇಳಿದ್ದ ಸರಿ ಸರಿ, ಅಷ್ಟೇ ಬೇಕಾದ್ದು ನನಗೆ. ಇನ್ನು ನಿಮ್ಮಿಚ್ಛೆಗಳು ಅಂತೂ ಅದು ಶಾಸ್ತ್ರದ್ದಲ್ಲ ಅಪ್ಪ ಹೇಳಿದ್ದು ಅಂತ ನೀನು ಹೇಳಲಿಲ್ಲ, ನಿನಗೆ ಸಿಗಲಿಲ್ಲ ಅಂದ್ರೆ ಆ ಮಟ್ಟಿಗೆ ನಿನ್ನ ಸೌಜನ್ಯ ಮೆಚ್ಚುತ್ತೇನೆ. ಬಹುಶಃ ಅಪ್ಪಯ್ಯನ ಜೀವನಾನುಭವವು ನನ್ನದಲ್ವಲ್ಲ. ಅದೇ ಅದೇ, ಇನ್ನು ನಿಮ್ಮಿಚ್ಛೆಗಳು ಅಂತ ಹೇಳುವಲ್ಲಿಯೇ ಅವನ ಅಂದ್ರೆ ಇದಕ್ಕಿಂತ ಮೀರಿದ ಇಚ್ಛೆಯೊಂದು ನಿಮ್ಮ ಅಂತರಂಗದಲ್ಲಿ ಉಂಟೋ ಎಂಬುದನ್ನು ಗ್ರಹಿಸಿ ಅವ ಆಡಿದ್ನೋ ಇದ್ರೆ ಈಗ ನೀವು ಹೇಳಿದ್ದರಿಂದ ನನಗೆ ಗೊತ್ತಾಯ್ತು ಇಚ್ಛೆ ಬೇರುಂಟು ಅಂತ. ಇದ್ದರೆ ಅದಕ್ಕೆ ನಿನ್ನ ಅಪ್ಪನದ್ದು ಈಗ ಇನ್ನು ನಿಮ್ಮಿಚ್ಛೆಗಳು ಎನ್ನುವ ವ್ಯಾಪ್ತಿಯಲ್ಲಿ ಅಲ್ಲಿಗೆ ಅದಕ್ಕೆ ಸಮ್ಮತಿ ಅಂತ ಅಂದ್ರೆ ನಿಮ್ಮ ಈ ಇಚ್ಛೆ ಬರುವಲ್ಲಿ ಈಗ ಸ್ವಾಮಿ ಆಗ್ತದ ಮತ್ತೆ ಅಲ್ಲಿ ಸೇರಿದವರೆಲ್ಲ ಅಲ್ಲ. ಆಗದಿದ್ರೆ ಈಗ ನಿನ್ನ ಅಪ್ಪ ಹೇಳಿದ್ದು ಅಂತ ನಿನಗೆ ಇಷ್ಟು ಗ್ರಹಿಕೆ ಆದ ಮೇಲೆ ಅಪ್ಪ ಹೇಗೆ ಹೇಳಿದ್ದು ಆಗದ್ದನ್ನು ಅಂತ ಮತ್ತೆ ಪ್ರಶ್ನೆ ಬರೋದು. ಅಯ್ಯೋ, ನಾನು ಹಾಗೆಲ್ಲ ಕೇಳಿದ್ದು ನಾನು ತೊಡಗಿದ್ದಲ್ಲ. ನಿನ್ನನ್ನು ನಾನು ಹೇಳಿದ್ದಕ್ಕೆ ಪ್ರತಿ ಪ್ರಶ್ನೆ ಮಾಡಿದ್ದು ಅಂತಲ್ಲ. ಈಗ ನೀನು ಗ್ರಹಿಸಿದ ವಿಧಾನದಲ್ಲೇ ಗ್ರಹಿಸಬೇಕಾದ ಅನೇಕ ಅಂಶಗಳು ಉಳಿಕೊಂಡಿಲ್ವೋ ಅಂತ ನಾನು ಪ್ರಶ್ನಿಸ್ತಾ ತಿಳಿತಾ ಇರುವುದು. ಒಂದೊಂದರಲ್ಲಿ ಗ್ರಹಿಸಬೇಕಾದ ಎಷ್ಟೆಲ್ಲ ಇರ್ತದೆ, ಗ್ರಹಿಸಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಹೋಗ್ತದೆ, ಏನ್ ಆಗ್ತದೆ. ಹೌದಾ, ನಮಗೆ ಸಾಮರ್ಥ್ಯ ಇಲ್ಲ ಅಂತ ಸಾಧಾರಣವಾಗಿ ಗ್ರಹಿಸಬಹುದಾದದ್ದನ್ನು ಕೆಲವರು ಬಿಟ್ಟು ಬಿಡ್ತಾರೆ. ನಾನು ಆಡುವುದೇ ಅದು. ಈಗ ಸಾಮಾನ್ಯ ಗ್ರಹಿಸಬಹುದಾದದ್ದು ಯಾವುದು, ವಿಶೇಷವಾಗಿ ಗ್ರಹಿಸಬಹುದಾದ್ದು ಯಾವುದು ಅಂತದ್ದು ಅವರವರ ನೆಲೆಯಲ್ಲೇ ಉಂಟೇನೋ. ಸರಿ 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 ಆಚಾರ್ಯರೇ, ಆ ನೆಲೆಯಿಂದ ಗ್ರಹಿಸುವಾಗ ಅಲ್ಲಿ ಸೇರಿದಂತಹ ಭೂಮಿಪಾಲಕರು ಹೇಳಿದ್ರಲ್ಲ, ಸುರನದಿ ಸುತೆಗೆ ಎಣೆಯಿಲ್ಲವಯ್ಯ, ಇವನಿಗೆ ಮೂವರು ನಿನ್ನಾತ್ಮ ಭವೆಯರ ಇವನಿಗೆ ಕೊಟ್ಟು ಪರಿಣಯ ಗೈದರೆ ಹರುಷ ಯಮಗೆ. ಈಗ ಅವರೆಲ್ಲ ಹೇಳಿದ್ದು ಹಾಗೆ. ಸರಿಯಪ್ಪ, ಈಗ ನಿನ್ನೆಲ್ಲ ಸುಮ್ಮನೆ ಕೇಳುವುದು, ಅದು ಹೇಳಿದ್ರಿಂದ ಉಲ್ಲೇಖಿಸಿದ್ರಿಂದ. ಯಾರೋ ಒಬ್ಬ ಗೆದ್ದ ಮದುವೆ ಆಗುವುದಕ್ಕೆ ಹೊರಟ, ಗೆದ್ರು ಅವ ಮದುವೆ ಆಗುವುದು ನಮಗೆ ಇಷ್ಟ ಇಲ್ಲ ಅಂತ ಎಲ್ಲರೂ ಒಟ್ಟಾಗಿ ಹೇಳಿದ್ರೆ ಬಿಡ್ತಾರೋ ಅಂತ. ಹಾಗಾದ್ರೆ ಗೆದ್ದ ಮೇಲೆ ಅವರು ಹೇಳಿದ್ದಕ್ಕೆ ಪ್ರಾಶಸ್ತ್ಯ ಗೌಣ ಅಷ್ಟೇಯ ಅಲ್ಲ ಅಲ್ವೋ? ಸ್ವಯಂವರ ಮಂಟಪದಲ್ಲಿ ಕೇಳಿದ್ದು, ಭೀಷ್ಮನಿಗಾಗಿ ಕೇಳಿದ್ದಲ್ಲ. ಯಾರು ಗೆದ್ದು ವಶೀಕರಿಸಿಕೊಂಡ್ರೋ ಆಮೇಲೆ ಅಲ್ಲಿದ್ದವರು ಏನು ಹೇಳಿದ್ರು, ಒಪ್ಪುತ್ತೇವೆ ಅಂತ ಹೇಳಿದ್ರು, ಒಪ್ಪುವುದಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಪ್ರಾಶಸ್ತ್ಯ ಪ್ರಾಮಾಣ್ಯ ಅಷ್ಟೇ ಅಲ್ವಾ? ಆಗಲಿ, ಆ ನೆಲೆಯಲ್ಲಿಯೇ ಪ್ರಾಶಸ್ತ್ಯ ಪ್ರಮಾಣಗಳು ಅಂತಾದರೆ ಅದೇನು ನನ್ನ ಹಠದಿಂದ ನಾ ಕೇಳ್ತಾ ಇರುವುದಲ್ಲ. ಆದ್ದರಿಂದ ಹಾಗೆ ಅಲ್ಲಿಯೂ ಮೂಡಿದ ಭಾವ ಅದೇ. ನೀನು ಒಂದು ವೇಳೆ ಹಠವೇ ಮಾಡುವುದಾದ್ರು ಇಷ್ಟು ಚೆನ್ನಾಗಿ ಮಾತಾಡ್ತಾ ಹಠ ಮಾಡಿದ್ರೆ ಅದನ್ನು ಆಸ್ವಾದಿಸುವುದಕ್ಕಾಗುತ್ತದೆ. ಕೇಳುವವರಿದ್ದಾರೆ ಅಂತೆಲ್ಲ ಹಾಗೆ ಹಠ ಮಾಡುವ ಸಂಸ್ಕಾರದಲ್ಲಿ ಕೇಳುವವರೇ ಇಲ್ಲದಲ್ಲಿ ಹಠ ಮಾಡಿಯೂ ನಿಷ್ಪ್ರಯೋಜಕ ಅಲ್ವಾ? ಈಗ ಅಭೀಪ್ಸೆ ಸಾಧಿಸಬೇಕು ಅಂತಾದ್ರೆ ಕೇಳುವವರು ಅಥವಾ ಕೇಳುವಂತಾಗುತ್ತಾರೆ ಅಂತ ವಿಶ್ವಾಸ ಹುಟ್ಟಿಸಿದವರಲ್ಲಿ ಮಾಡುದು. ಅದು ಹೀಗಲ್ವೋ? ಕೇಳುವವರಿದ್ದಾರೋ ಎನ್ನುವುದಕ್ಕೂ ಹಾಗಂತೆ ಅರ್ಥ. ಒಂದು ಕೇಳುವ ಜನ ಇದ್ದಾರೋ ಅಂತ, ನಾವು ಹೇಳಿದಂತೆ ಕೇಳುವ ಅಲ್ವಾ? ಹಾಗಲ್ವ? ಕೇಳುವ ಕಿವಿಗಳು ಇದ್ರೆ ಕೇಳುವವರಿದ್ದಾರೆ. ನಾವು ಹೇಳಿದಂತೆ ಮಾಡುವವರನ್ನು ಕೇಳುವವರು ಅಂತಲೇ ಅಲ್ಲ ಹೇಳುವುದು. ಈ ನಾವು ಹೇಳಿದಂತೆ ಮಾಡದವರು ಇರುವಲ್ಲಿಯೇ ಸ್ವಲ್ಪ ಹೆಚ್ಚು ಹಠ ಬೇಕಾಗ್ತದೆ. ಹೇಳಿದ್ದು ಅಂತೂ ನನಗೆ ಬೇಕಾದ್ದು ಮಾಡಬೇಕು ಅಂತ ಹೇಳಿದಲ್ಲಿ ನಿನಗೆ ಬೇಕಾದ ಏನನ್ನೋ ಮಾಡಿಸುವುದಕ್ಕೆ ಹೇಗೆ ಅಲ್ಲ ಕೇಳಿದ್ದು ನಿಮ್ಮಿಂದ ಹಾಗಲ್ಲ. ಆಗ್ಲಿ, ನಿಮ್ಮಿಂದ ನೀನು ಮಾಡಿಸುವುದಿಲ್ಲ ಅಂತಿಲ್ಲ, ನನ್ನಿಂದ ಹಾಗಿಲ್ಲ ಆಚಾರ್ಯರೇ. ಆದ್ದರಿಂದ ಈ ಒಂದು ಸಂದೇಹ, ಹಾಗೆ ಆ ಪರಾಕ್ರಮ, ಆ ನಿಮ್ಮ ಸಂಕಲ್ಪ, ಅಲ್ಲಿ ಸೇರಿದವರ ಭಾವ, ನಮ್ಮೆಲ್ಲರ ಭಾವ, ಈಗ ಅವರದ್ದೆಲ್ಲ ಬಿಡುವ. ಮೂವರು ಹೆಮ್ಮಕ್ಕಳಾದ ನಮ್ಮಂತರಂಗದಲ್ಲಿ ಹಾಗೊಂದು ಭಾವ ಬಂದ್ರೆ ತಪ್ಪಲ್ವಲ್ಲ? ಗೆದ್ದಂತಹ ಭೀಷ್ಮರು, ಇನ್ನು ನಮ್ಮ
ಕಂಠದಲ್ಲಿ ಶೋಭಿಸುವ ಕರಿಮಣಿಯನ್ನು ಕಟ್ಟುವ ಕರಗಳಿದು ಎನ್ನುವಂತಹ ಭಾವ ನಮಗೆ ಬಂದರೂ ತಪ್ಪಲ್ವಲ್ಲ, ಗೆದ್ದದ್ದರಿಂದ. ಆ ಎಲ್ಲ ನೆಲೆಯಿಂದ ನಿಮ್ಮ ನಿರೀಕ್ಷೆಯಲ್ಲಿದ್ದ ಸನ್ನಿವೇಶದಲ್ಲಿ ಈಗ ಹಾಗಲ್ಲ ಅಂತ ಆದರೆ ಆಚಾರ್ಯರೇ, ಪೌರುಷದ ಅಗ್ಗಳಿಕೆ ಏನು ಅಂದರೆ ಸ್ವಯಂವರ ಎಂಬಂತಹ ವಿಷಯದಿಂದ ವಶೀಕರಿಸಲ್ಪಟ್ಟ ನಾವು ವಿಕ್ರಮವೆಂಬ ಆ ಪೌರುಷದ ಅಗ್ಗಳಿಕೆಗೆ ವಶವರ್ತಿನಿಯರಾಗಬೇಕಾದಂತಹ ನಾವು ಈ ಕಾಲಕ್ಕೆ ಆ ವಿಷಯಕ್ಕೆ ಸಂಬಂಧಿಸಿಯೇ ಇಲ್ಲದೆ ಇರುವಂತಹ ಅಲ್ಲ, ನಿಮ್ಮ ಅನುಜ ಹೌದು, ನೀವು ಹೇಳಿದ್ದರಿಂದ ಅವರು ಪರಾಕ್ರಮಿಗಳಂತೂ ಒಪ್ಪಿಕೊಳ್ಳಬಹುದು. ಅವರು ಪರಾಕ್ರಮಿ ಆದ್ದರಿಂದ ನಾನು ಹೇಳಿದ್ದೆ. ಆಗಲೇ ಆದ್ದರಿಂದ ಈಗ ಹೀಗೆ ನೀವು ಕೈವರ್ತಿಸಿದರೆ ಶಾಸ್ತ್ರವನ್ನು ಬಿಟ್ಟು ನುಡಿಯುವವರಲ್ಲ. ನಿಮಗೆ ಗೊತ್ತಿರಬಹುದು, ಹೀಗೆ ಒಬ್ಬ ಗೆದ್ದು ತಂದ ಹೆಣ್ಣನ್ನು ಇನ್ನೊಬ್ಬನಿಗೆ ಮದುವೆ ಮಾಡಿಸಬಹುದೇ? ಅಲ್ಲ, ಮಾಡಿದರೆ ತಪ್ಪಾಗುವುದಿಲ್ವೋ? ಮಾಡಿಸಬಹುದು. ಹೀಗೆಲ್ಲ ಅಂತರಂಗದಲ್ಲಿ ಮಾಡಿಸಬಹುದು. ಈಗ ಮಾಡಿಸಬಹುದು ಅಂತ ಪ್ರಶ್ನೆ ಆದರೆ ಮಾಡಿಸಬಹುದು ಅಂತ ಉತ್ತರ. ಮಾಡಿಸಬಹುದು. ಆ ಮಾಡಿಸಬಹುದು ಎನ್ನುವುದಕ್ಕೆ ಹೀಗೆಯೇ ಕಾರಣ ಅಂತುಂಟು. ಅಂದ್ರೆ ಕರಕೊಂಡು ಬಂದವರನ್ನು ತಾನು ವಿವಾಹ ಹೇಳಿದ ದಾಟಿ ಹೇಗುಂಟು ಅಂದ್ರೆ ಹೇಗೆ ನೀವೆಲ್ಲ ಮಾಡಿದ್ರಲ್ಲ, ಅದು ಹೇಗೆ ಸರಿಯಾಗ್ತದೆ ಅಂತ ತಿಳಿದ್ರೆ ನಮಗೂ ಮಾಡ್ಲಿಕ್ಕೆ ಆಗ್ತದಲ್ಲ ಅಂತ ಕೇಳುವವರು ಕೇಳಿದ ದಾಟಿಯಲ್ಲಿ ಉಂಟದು. ಅಲ್ಲ, ತಪ್ಪಲ್ಲ ಅಂದ್ರೆ ಅವರಲ್ಲಿ ಆಗುತ್ತದೆ, ಅದು ಹೇಗೆ ಮಾಡ್ತಾರೆ ತಿಳಿದು ನಮ್ಮಲ್ಲೂ ಮಾಡುವ ಅಂತ ಹೊರಟ ಹಾಗೆ ಅಲ್ಲ. ನೀನು ಹಾಗೆ ಹೇಳಿದ್ದಿ ಅಂತ ಹಾಗಿದ್ರು ತಪ್ಪಲ್ಲ. ಅದೇ ಯಾಕೆಂತಂದ್ರೆ ಲೋಕದಲ್ಲಿ ಎಲ್ಲರಿಂದಲೂ ಶಾಸ್ತ್ರಾರ್ಥವನ್ನು ಪರಿಗ್ರಹಿಸಿಯೇ ತಾವೇ ಸ್ವತಃ ತಿಳಿದೇ ಆಚರಿಸುವುದಕ್ಕಾಗುವುದಿಲ್ವಲ್ಲ. ಮಹಾಜನರಾದವರು ಯಾವ ಮಾರ್ಗದಲ್ಲಿ ಸಾಗುತ್ತಾರೋ, ಯಾವುದನ್ನು ಆಚರಿಸ್ತಾರೋ ಅದೇ ನಮಗೆ ಪ್ರಮಾಣ ಎನ್ನುವ ನೆಲೆಯಲ್ಲಿ ಅವರ ಹಿಂದೆಯೇ ಲೋಕ ಹೋಗುತ್ತದೆ ಅಂತಲೂ ಶಾಸ್ತ್ರವಾಕ್ಯ ಉಂಟಂತೆ. ಆದ್ದರಿಂದ ಅಂತಹ ಧರ್ಮಜ್ಞರಾದ ತಾವು ಹಾಗೊಂದು ಮಾತಾಡಿದ್ರೆ ನಾಳೆ ಲೋಕಕ್ಕೆ ಉಪಕಾರ ಆದೀತು. ಅದನ್ನು ಕೇಳಬೇಕಾದ್ದು ಆರಂಭೆ. ಈಗ ಬ್ರಹ್ಮಚಾರಿಯಾದ ನನ್ನಲ್ಲಿ ಬ್ರಹ್ಮಚರ್ಯ ಪಾಲಿಸುವವರು ಮದುವೆ ಆಗದವರು ಕೇಳಿದರೆ ಹೋಗ್ಲಿಕ್ಕಿದ್ದ ಮಾರ್ಗದಲ್ಲಿ ನೀವು ನಡೆದ ಮಾರ್ಗ ಹೇಗೆ ಅಂತ ಕೇಳಿದರೆ ಅನುಸರಿಸುವುದಕ್ಕಿದ್ದವರು ಕೇಳಿದ್ದು ಅಂತ ನಾ ಸಮಾಧಾನ ಪಡಬೇಕು. ಸಂಸಾರದೊಳಕ್ಕೆ ನಡೆದು ಸಾಗುವ ನೀನು ಆದರ್ಶವಾಗಿ ಬ್ರಹ್ಮಚಾರಿಯನ್ನು ಹಿಡ್ಕೊಂಡು ನೀನು ಅಲ್ಲ, ಮದುವೆ ಆಗುವವರೆಗೆ ಎಲ್ಲರೂ ಬ್ರಹ್ಮಚಾರಿಗಳೇ ಅಲ್ಲ. ಸರಸಿಜಾನನೇ ಸರಸಿಜಾನನೆ ಕೇಳು ಪೇಳುವೆನೋ, ಸರಸಿಜಾನನೆ ಕೇಳು ಪೇಳುವೆನು, ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯವತಿಗಳನು, ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯವತಿಗಳನು. ತರುವ ಕಾಲದೊಳವಳ ಪಿತ ಕಂಧರನ ಬಳಿಯೊಳಗೈದೆ ಶಪಥ, ತರುವ ಕಾಲದೊಳವಳ ಪಿತ ಕಂಧರನ ಬಳಿಯೊಳಗೈದೆ ಶಪಥ, ಮರಣ ಪರ್ಯಂತರವು ಸತಿಯರ ಬರಿಸಿ ರಾಜವ ನಾಳೆ ಎನ್ನುತ್ತ, ಮರಣ ಪರ್ಯಂತರವು ಸತಿಯರ ನುರಿಸೆ ರಾಜವ ನಾಳೆ ಎನ್ನುತ್ತ, ಸರಸಿಜಾನನೆ ಕೇಳು ಪೇಳುವೆನು, ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯವತಿಯಳನು. ಸರಸಿಜಾನನೆ ಆಚಾರ್ಯರೇ, ಮೊಳೆತು ಚಿಗಿತು ಬಿರಿಯುವುದಕ್ಕಾಗಿ ತಲೆ ಎತ್ತಿ ನಿಂತ ಮೊಗ್ಗು ಎಂಬ ಭಾವದಿಂದ ನಾನು ಆಡಿದರೆ
ಪಿತೃಗ್ರಹದಲ್ಲೇ ಸ್ವಲ್ಪ ಅರಳಿದ ಸುಮ ಇದು ಅಂತ ಗೊತ್ತಾಯಿತು. ಸರಸಿಜಾನನೆ ಅಂದದ್ದು ಅದಕ್ಕೆ. ಅನುಭವದಿಂದ ಇರಬಹುದು, ಅಥವಾ ಅರಿತ ಅರಿವಿನಿಂದ ಇರಬಹುದು, ಆಕ್ಷೇಪ ಅಲ್ಲ. ಈಗ ಅರಳಬಾರದು ಅಂತೇನಲ್ಲ. ಇಲ್ಲಿ ವಿವಾಹ ಪ್ರಸಕ್ತಿಯಲ್ಲಿ ನಾನು ಆಡಿದ್ದು ಬದುಕು ಅರಳುವುದು ಅಂದ್ರೆ ಏನು, ಸಾಂಗತ್ಯದಿಂದ ದಾಂಪತ್ಯದಿಂದ ಅರಳುವುದನ್ನು ಲಕ್ಷ್ಯವಾಗಿಸಿದ್ದು. ಇಲ್ಲಿ ಸ್ವಜ್ಞಾನದಿಂದ, ಅನುಭವದಿಂದ, ಅಥವಾ ಇನ್ನನೇಕ ಅಂಶಘಟಕಗಳಿಂದ ಬದುಕಿನಲ್ಲಿ ನೀನು ಒಂದಷ್ಟು ಪಕ್ವಗೊಂಡವಳು ಎಂಬ ಭಾವ ನಿನ್ನ ಮಾತು ಕೇಳುವಾಗ ಮೂಡುತ್ತದೆ. ಕರೆ ತಂದವರು ನೀವಲ್ವೋ, ಈ ಕರಕ್ಕಲ್ವೋ ಹಸ್ತಾಂತರಿಸಿದ್ದು. ಈಗ ಕೊಟ್ಟು ಕಳೆಯುವುದು ಹೇಗೆ, ಅಥವಾ ಕೊಟ್ಟು ಬಿಡುವುದು ಹೇಗೆ, ಹಾಗೆ ಮಾಡಬಹುದು. ಇದಕ್ಕೆ ಶಾಸ್ತ್ರದ ಹಿನ್ನೆಲೆ, ಅನುಭವದ ಹಿನ್ನೆಲೆ, ಹೇಗೆ ಸರಿಯಾಗುತ್ತದೆ ಅಂತ ಒಟ್ಟೊಟ್ಟಿಗೆ ಮದುವೆಗೆ ಸಿದ್ಧಾದವರು ಅವರಿಬ್ಬರಿಗೂ ಪ್ರಶ್ನೆಯೇ ಬರಲಿಲ್ಲ ಅಲ್ಲ, ನಿಮಗೆ ಬರಬಾರದು ಅಂತ ಆಡಿದ್ದಲ್ಲ. ಈಗ ಬದುಕಿನ ಒಂದು ಹಂತ ದಾಟುವಲ್ಲಿ ಮೂವರು ಜೊತೆಯಾಗಿ ಮುಂದೆ ಕಾಲಿರಿಸುವುದಕ್ಕೆ ಸನ್ನದ್ಧರಾಗಿರುವಾಗ ಅವರಿಬ್ಬರಿಗೂ ಬಾರದ್ದು ನಿನಗೆ ಬಂದಾಗ ಒಂದು ಚೋದ್ಯ ಅನ್ನಿಸಿದ್ದು ಸತ್ಯ. ಹುಟ್ಟಿದ ವಿಸ್ಮಯವನ್ನಿಲ್ಲ ಅಂತ ಹೇಳಿ ನನಗೆ ಆಶ್ಚರ್ಯ ಏನು ಗೊತ್ತಾ, ಏನು ಇದುವರೆಗಿನ ಜೀವನದಲ್ಲಿ ಹೀಗೊಂದು ಮೊದಲು ಬಂದದ್ದವರಿಗೆ ಇಲ್ವೇ ಇಲ್ಲ. ಅಂದ್ರೆ ಈಗ ನೀನು ಆಡಿದ್ದಲ್ಲ ವಿಶೇಷ, ನಾನು ಆಡಿದ್ದು ವಿಶೇಷವೇ ಅಲ್ಲ. ಈ ಅಕ್ಕ ಹೇಳುವುದರ ಒಳಗಾಗಿಯೇ ನಮಗಿಂಥದ್ದೊಂದು ತೊಂದರೆ ಇಲ್ಲ, ಇದಕ್ಕೆ ನಮ್ಮದು ಒಪ್ಪಿಗೆ ಉಂಟು ಅಂತ ಅವರು ಸೂಚಿಸಿದ್ದೇ ಇದು ಮೊದಲು. ಇಲ್ಲಿಯವರೆಗೆ ಅಕ್ಕ ಆಡದೆ ಅವರಿಗೆ ಎಂಥದ್ದು ಇರಲಿಲ್ಲ. ಕೆಲವೊಮ್ಮೆ ಅವರು, ಈಗ ನಾವೆಲ್ಲ ಹೇಗೆ ಅಂದರೆ ನನ್ನ ಬದುಕನ್ನು ಉದ್ದೇಶಿಸಿ ಹೇಳುವುದು, ಹಿಂದೆ ಇದ್ದವರು ಮುಂದೆ ಬರಬೇಕು ಅಂತಾದರೆ ನಾವು ಬದಿಗೆ ಸರಿದು ನಮ್ಮ ದಾರಿ ಬೇರೆ ಅಂತ ಹೇಳಬೇಕು. ನಾ ಹೇಳಿದ್ರಿಂದ ನನ್ನ ತಮ್ಮ ಈಗ ಮುಂದಿದ್ದಾನೆ. ಹಾಗೆ ಹಾಗೆ ಈಗ ನೀನು ಮಾಡಿಕೊಟ್ಟದ್ದು ಅದೇ ಅಂತ ಅಲ್ಲ. ಯಾಕೆಂದ್ರೆ ಬದಿಗೆ ಸರಿದು ದಾರಿ ಬೇರೆ ಅಂತ ಹೇಳಿದ್ದರಿಂದಲೇ ಹಿಂದಿದ್ದವರು ಮುಂದೊತ್ತಿ ನಾನು ನಿಯಂತ್ರಿಸಿ ಹಾಗಾದದ್ದಲ್ಲ ಅವರು. ಇದು ನಿಯಂತ್ರಣ ಅಲ್ಲ, ತಮ್ಮದ್ದಾದ ನಿರ್ಣಯವನ್ನು ಹೀಗೆ ಅಂತ ನಾವು ತಿಳಿಯಪಡಿಸಿದಾಗ ಹಿಂದಿದ್ದವರು ಮುಂದೊತ್ತಿ ಹೋಗಲೇಬೇಕಾಗ್ತದೆ. ಯಾಕೆಂದ್ರೆ ಅನುಸರಿಸುವುದಿದ್ರೆ ಅದೇ ದಾರಿಯಲ್ಲಿ ಅವನು ಇದ್ರೆ ಸರಿ, ಮುಂದೊದ್ದವನು ಅವನ ಮಾರ್ಗವೇ ಬೇರೆ ಅಂತಾದಾಗ, ಈಗ ಗೃಹಸ್ಥನಾಗಿದ್ದುಕೊಂಡು ಗೃಹ ಕೃತ್ಯಗಳನ್ನು ನಿರ್ವಹಿಸ್ತಾ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಮುನ್ನಡೆಸ್ತೇನೆ ಅಂತಿದ್ದದ್ದು. ಆದರೆ ಪಿತನಾದ ಶಂತನು ಭೂಮಿಪಾಲಗೆ ಸತ್ಯವತೀ ದೇವಿಯನ್ನು ತರುವ ಕಾಲದಲ್ಲಿ, ಅದೇ ಚಿಕ್ಕಮ್ಮ ಸತ್ಯವತೀ ದೇವಿ ರಾಜಮಾತೆ ನೀವಿದ್ದ ಅಂತಃಪುರ, ಆಕೆಯನ್ನು ತರುವ ಕಾಲದಲ್ಲಿ ನಾನೇ ಹೋಗಿ ಕರೆ ತಂದದ್ದು. ಅಪ್ಪ ಕಂಡು ಅಪೇಕ್ಷೆ ವ್ಯಕ್ತಪಡಿಸಿ ನಿರಾಶರಾಗಿ ಹೇಳಲಿಕ್ಕೂ ಆಗದೆ ಉಳಿಯುವುದಕ್ಕೂ ಆಗದಂತಹ ಸ್ಥಿತಿಯಲ್ಲಿ ಅಂತಃಪುರದಲ್ಲಿ ತಲ್ಪದಲ್ಲಿ ಪವಡಿಸಿರುವ ವೇಳೆಯಲ್ಲಿ, ಅದು ಬಹುಶಃ ವಿಷಯವೇ ಹಾಗೆ, ಹೇಳಲಿಕ್ಕೂ ಆಗುವುದಿಲ್ಲ, ಹೇಳದೆ ಉಳಿಲಿಕ್ಕೂ ಆಗುವುದಿಲ್ಲ. ನೀವು ಯಾವ ವಿಷಯ ಹೇಳುವುದು? ನೀವು ಹೇಳಿದ್ದು ತಂದೆಯವರ ವಿಷಯ ಅಲ್ಲ, ತಂದೆಯವರು ಯಾವ ವಿಷಯ ಅಂತಲೂ ಹೇಳಿದ್ದೇನೆ. ಅಲ್ಲ ಹೌದು, ನಾನು ಅಲ್ಲ ಬದುಕಿನ ಅದು ಉಂಟು ಅಂತ. ಮಕ್ಕಳು ಅಪ್ಪನಲ್ಲಿ ಹೇಳಬಹುದಾದದ್ದನ್ನು ಅಪ್ಪನಿಗೆ ಮಕ್ಕಳಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಹೌದೌದು. ಈಗ ಮಕ್ಕಳಿಗೆ ಅಪ್ಪನಲ್ಲಿ ಹೇಳಲಿಕ್ಕೆ ಆಗ್ತದೆ ಕೆಲವು ವಿಷಯ, ಅದನ್ನೇ ಅಪ್ಪನಿಗೆ ಮಕ್ಕಳಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಈಗ ಮದುವೆ ಆಗಬೇಕು ಅಥವಾ ಹೀಗೆ ಮದುವೆ ಆಗುತ್ತೇನೆ, ಇದನ್ನು ಮಕ್ಕಳಿಗೆ ಅಪ್ಪನಲ್ಲಿ ಹೇಳಲಿಕ್ಕೆ ಆಗ್ತದೆ. ಆ ಪ್ರಾಯ, ಆ ಸನ್ನದ್ಧ ಸ್ಥಿತಿ ಇರುವ ಅನುಕೂಲವಾದ ಸನ್ನಿವೇಶ, ಅದೇ ಅಪ್ಪನಿಗೆ ನನಗೆ ಮದುವೆ ಆಗಬೇಕು ಅಂತ ಮಗನಲ್ಲಿ ಹೇಳಲಿಕ್ಕೆ ಆಗ್ತದ? ಆದ್ದರಿಂದ ಮೌನ ಆದ ಅಪ್ಪ. ಸಂದರ್ಭ ಬಂದ್ರೆ ಮಗನಿಗೂ ಹೋಗಿ ಹಾಗೆ ನೇರ ಹೇಳಲಿಕ್ಕೆ ಆಗುದಿಲ್ಲ ಅಪ್ಪನ ಬಳಿಯಲ್ಲಿ, ಏನು ನನಗೆ ಮದುವೆ ಆಗಬೇಕು ಅಂತ. ಅಲ್ಲಿ ಹೇಳಬಾರದು ಅಂತಿಲ್ಲ, ಹೇಳಲಿಕ್ಕೆ ಆಗುದು. ಏನೋ ಒಂದು ಸಹಜವಾಗಿಯೇ ಗತಿ ಇದ್ದರೆ ಹೇಳಬೇಕಾಗಿ ಬರುವುದಿಲ್ಲ. ವಿಶೇಷವಾದ ಸನ್ನಿವೇಶ ಆದ್ರೆ ಹೇಳಿದ್ರು ಅಪಚಾರ ಅಲ್ಲ, ಸ್ವಾತಂತ್ರ್ಯ ಉಂಟು. ಅಪಚಾರ ಹೌದು. ಈಗ ಮಗನಲ್ಲಿ ಹೇಳದಿದ್ದದ್ದನ್ನು ಮಗನಾಗಿ ನಾನು ಅರಿತೆ. ಅಪ್ಪನ ಮನೋಗತ ಅರಿತು ವರ್ತಿಸಬೇಕಾದಂತಹ ಮಕ್ಕಳಲ್ಲೂ ಕರ್ತವ್ಯಪರರು ಅಂತ ಮಾನ್ಯರಾಗುವುದು. ಸತ್ಯವತೀ ದೇವಿಯನ್ನು ಕಾಮಿಸಿದ್ದಾರೆ ಅಂತ ತಿಳಿದಾಗ ಹೋಗಿ ಪಾಲಕನಲ್ಲಿ ಕೇಳಿದಾಗ, ನೀನಿರುವುದರಿಂದ ಕೊಡುವುದಿಲ್ಲ ಅಂದ್ರು. ಎದೆ ಎತ್ತರ ಬೆಳೆದ ನೀನು ಉತ್ತರಾಧಿಕಾರಿಯಾಗಿರುತ್ತಾ ನನ್ನ ಮಗಳುದರದಲ್ಲಿ ಜನಿಸಿದವರಿಗೆ ಭವಿಷ್ಯದಲ್ಲಿ ಸಮ್ರಾಟನ ಸತಿ ಎಂಬ ನೆಗೆಳ್ತೆ ಬಂದರೂ ಸುತರಿಗೆ ಗತಿವಿಹೀನತೆ ಬರ್ತದಾದ್ರಿಂದ ಕೊಡುವುದಿಲ್ಲ. ಮಗಳ ಬಗ್ಗೆ ಒಂದೇ ಅಲ್ಲ, ಮೊಮ್ಮಕ್ಕಳ ಬಗ್ಗೆ ಯೋಚನೆ ಉಂಟು ಅವನಿಗೆ. ಅಂದ್ರೆ ಮಗಳಲ್ಲಿ ಹುಟ್ಟುವ ಮಕ್ಕಳಾದ್ರಿಂದ ಯೋಚನೆ. ಚಿಂತಿಸಬೇಡ, ಸಾಮ್ರಾಜ್ಯ ಬಿಡ್ತೇನೆ ಎಂಬಲ್ಲಿ ತನಕ ಮುನ್ನಡೆದರೂ ಒಡಂಬಡ್ಲಿಲ್ಲ. ಮತ್ತು ಒಂದು ವಿಕಲ್ಪ ಉಳಿಸಿಕೊಂಡ, ಆದರೂ ಅಂದ
ಹಾ 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 ಆದರೂ ಎಂಬ ದೀರ್ಘಕ್ಕೆ ತುಂಬ ಅರ್ಥ ಉಂಟು. ಹಾ, ಅದು ನಿಮಗೆ ಗೊತ್ತಾಗಬೇಕು. ಅದೇ ನನಗೆ ಗೊತ್ತಾದ್ರಿಂದಲೇ ಮುಂದಿನ ಪ್ರತಿಜ್ಞೆ ಹೊರಟದ್ದು. ಬಹುಶಃ ನಿಮಗೆ ಇದೆಲ್ಲ ಗೊತ್ತಾಗ್ತದೆ ಅಂತ ಅವನಿಗೂ ಗೊತ್ತಿರಬೇಕು. ಆದ್ರಿಂದಲೇ ಅಷ್ಟಕ್ಕೆ ನಿಲ್ಲಿಸಿದ. ಆದರೂ ಅಂದಾಗ ಗೊತ್ತಾಯಿತು, ನೀ ಹಿಂಜರಿದ್ರು ನಿನ್ನ ಮಕ್ಕಳು ಮುಂದುವರಿದರೆ ಇಷ್ಟುಂಟು ಅದರಲ್ಲಿ. ನೀ ಬೇಡ ಅಂತ ಬಿಟ್ಟದ್ದು ನಮಗೆ ಬೇಕು ಅಂತ ಅವರು ಮುಂದುವರಿದರೆ ಬಂದರೆ ಮರಣ ಪರ್ಯಂತರವು ಸತಿಯರ ವರಿಸೆ. ರಾಜ್ಯವನಾಳೆ ಎಂಬುದು ಮೊದಲು, ಮರಣ ಪರ್ಯಂತರವು ಸತಿಯರ ವರಿಸೆ ಅಂತ ಆಡಿ ಪ್ರತಿಜ್ಞೆ ಮಾಡಿದೆ. ದೇವತೆಗಳೊಪ್ಪಿದ್ರು, ಭೀಷ್ಮ ಅಂತ ಅಭಿಧಾನ ಸಿಕ್ಕಿತು. ಅದರ ಮೊದಲು ದೇವವ್ರತ ಅಂತ ಹೆಸರು. ಈಗ ಸುರನರೋರಗ ಸಿದ್ಧ ಸಾಧ್ಯರಿಗೆಲ್ಲ ತಿಳಿದ ವಿಷಯ ಇದು. ಯಾಕೆಂದ್ರೆ ದೇವ ಸಂಕಲ್ಪ ಹಾಗೆ ವ್ಯಕ್ತವಾಗಿ ಸುಮವೃಷ್ಟಿ ಸಹಿತವಾಗಿ ನಾಮಧೇಯವನ್ನು ನನಗೆ ಕಲ್ಪಿಸಿ ಅನುಗ್ರಹಿಸಿದ್ದರ ಪರಿಣಾಮ ಇವರೆಲ್ಲ ತಿಳಿದ ವಿಷಯ, ಲೋಕಕ್ಕೆ ಗೊತ್ತು. ಆದ್ದರಿಂದಲೇ ಮದುವೆ ಆಗದ ನಾನು ಏಕಾಕಿಯಾಗಿ ರಥ ಏರಿಕೊಂಡು ಧೈರ್ಯವಾಗಿ ಸ್ವಯಂವರ ಮಂಟಪವಾದರೂ ಬಂದದ್ದು. ಈಗ ನಿನಗೆ ಸರಳವಾಗಿ ಹೇಳಬೇಕಾದ್ರೆ ರಾಣಿವಾಸದ ಸೇವೆಗೆ ನಪುಂಸಕರು ನಿಯೋಜಿತರಾಗುತ್ತಾರೆ. ಯಾವ ಧೈರ್ಯದಲ್ಲಿ ಅಂತ ಅರ್ಥ ಆಗ್ತದೋ. ರಾಣಿವಾಸದ ಹಿತ ಕಾಯುವಲ್ಲಿ ಅವರು ಮಾರಕರಲ್ಲ ಎಂಬ ಸ್ಥಿತಿಯಲ್ಲಿ ಅವರು ಇದ್ದದ್ದರಿಂದ ಬರ್ತಾರೆ ಧೈರ್ಯವಾಗಿ. ಸ್ವಯಂವರ ಮಂಟಪಕ್ಕೆ ನಾ ಬಂದದ್ದು ಹಾಗೆ ಅಂತ ತಿಳಿ. ಈಗ ಸರಳವಾಗಿ ಅರ್ಥ ಆಗುವುದಕ್ಕೆ ಹೇಳಿದ್ದು ಅಲ್ಲ, ನೀವು ಮೊದಲು ಹೇಳಿದ್ದೆ ಸರಳ ಇತ್ತು. ಯಾವುದು? ಅದು ಸರಳ ಇದ್ದದ್ರಿಂದಲೇ ಮೊದಲು ಹೇಳಿದ್ದೆ, ಮತ್ತೆ ಇದನ್ನು ಹೇಳಿದ್ದಕ್ಕೆ. ಯಾಕೆ ಅಂದ್ರೆ ಇದು ಎಲ್ಲ ರಾಜ್ಯದಲ್ಲಿ ಇರುವ ಸ್ಥಿತಿ ಅಂಬ. ಈಗ ಯಾರ ಮನೆಯಲ್ಲಿ ಇಲ್ಲದ್ದು ನಾನು ಹೇಳಿದ್ದು? ಈಗ ಸರಿ, ನಾನು ಹೇಳಿದ್ದು ಅನುಚಿತ ಆದದ್ದಲ್ಲ. ಹೋಲಿಕೆಗೆ ನಿಮ್ಮನ್ನಿಟ್ಟುಕೊಂಡದ್ದು ನನಗೆ ಅಂದರೆ ಅಲ್ಲಲ್ಲ, ಅದನ್ನು ಎಲ್ಲಿಗೆ ಈಗ ಒಂದು ಹೋಲಿಕೆ ಎಲ್ಲ ಅಂಶಗಳನ್ನು ಅನ್ವಯ ಆಗುದು ಅಂತ ಒಂದು ಸಮಾನಾಂಶ ಇದ್ರೆ ಸಾಕು. ಏನಿಲ್ಲಿ ಸಮಾನಾಂಶ? ರಾಣಿವಾಸದ ಪಾರಿಶುದ್ಧಿ ಪಾವಿತ್ರ್ಯ ಸೌಶೀಲ್ಯಕ್ಕೆ ಭಂಗ ತರದ ವ್ಯಕ್ತಿತ್ವಗಳಾದ್ದರಿಂದ ಪುಂಸ್ತ್ವ ಅಲ್ಪಾಂಶದಲ್ಲಿ ಇದ್ದರೂ ರಾಣಿವಾಸದಲ್ಲಿ ಸೇವೆಗಿರ್ತಾರೆ ಅವರು ನಪುಂಸಕರಾಗಿ. ಹೌದಾ? ಪೌರುಷ ಇದ್ದರೂ ಕೂಡ ಸ್ವಯಂವರಕ್ಕೋ ವಿವಾಹ ಪ್ರಕರಣಕ್ಕೋ ಇದು ಬಾಧೆ ಕೊಡುವುದಿಲ್ಲವಾದ್ದರಿಂದ ಬಂದು ನಿಂತೆ ಅಂದೆ. ಸಾಮಾನ್ಯ ಅಂಶ ಅಷ್ಟು ಮಾತ್ರ. ವಿಚಿತ್ರ ವೀರ್ಯನ ರಾಣಿವಾಸಕ್ಕೆ ನಮ್ಮನ್ನು ಸೇರಿಸುವಲ್ಲಿ ನಿಮ್ಮ ಪೌರುಷ ವಿಘ್ನಕಾರಿ ಅಲ್ಲ. ನೋಡು, ಇದರಲ್ಲಿ ಇಷ್ಟು ಸರಳ ಉಂಟು ವಿಷಯ. ನೀನು ಹೇಳ್ತಿ ಮತ್ತೆ ಗಂಭೀರ, ನಿನಗೆ ಇಷ್ಟ ಅರ್ಥ ಆಯ್ತು. ಪ್ರಾಮಾಣಿಕ ಹೇಳ್ತೀನಿ. ಅದೇ ಪ್ರಾಮಾಣಿಕ. ನನಗೆ ಇಷ್ಟು ಹೊತ್ತು ಬೇಕಾಯ್ತು. ಆಗಲಿ, ಇಷ್ಟು ಹೊತ್ತಾದ್ರೂ ಅರ್ಥ ಆಗಬೇಕಾದ ಅರ್ಥ ಆಯ್ತಾ ಇಲ್ಲ? ಅದು ಬಾಧೆ ಅಲ್ಲ. ಬಂದೆ, ಬಂದವ ಕೈಗೊಟ್ಟು ಸ್ವೀಕರಿಸಿದ್ಯಾಕೆ ಅಂತ ಈಗ ನಿನ್ನದ್ದೇ ಪರಿಭಾಷೆಯಲ್ಲಿ ಹೇಳುದು. ಕೈಗೊಟ್ಟು ಅಂದರೆ ಹಸ್ತಗ್ರಹಣ ಮಾಡಿ ಸ್ವೀಕರಿಸಿದ್ದೇನೂ ಅಲ್ಲ. ತರಳೆಯರ ಕರಪಿಡಿದು ಎನ್ನ ಕುಲಕೋಟಿಗಳು ಧನ್ಯವಾಗುವ ತೆರದಿ ಮಾಡುವುದು ಅಂತ ಹೇಳಿದ್ದಕ್ಕೆ ಹೂಂಗುಟ್ಟಿದ್ಯಾಕೆ ಅಂತ ಕೇಳುವುದಾದರೆ, ಕಾಶಿ ರಾಜಕನ್ಯೆಯರಾದ ನಿಮ್ಮನ್ನು ಕುಲವಧುಗಳನ್ನಾಗಿ ಪರಿಭಾವಿಸಿ ಈ ಕುಲವನ್ನು ತುಂಬಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ, ಮೊದಲೇ ಯೋಚನೆ ಬಂದಿತ್ತು. ಆ ಒಂದು ಯೋಚನೆಯಲ್ಲಿ ಇದ್ದದ್ದು. ಆ ಯೋಚನೆಯಲ್ಲಿದ್ದಾಗ ಹೇಳಿಕೆ ಇಲ್ಲದೆ ಮದುವೆ ಆಗ್ತದೆ ಅಂತ ಗೊತ್ತಾಯಿತು. ಈಗ ನನಗೆ ಬೇಕು, ಈ ಮನೆ ತುಂಬಿಸಿಕೊಳ್ಳುವುದಕ್ಕೆ ಬೇಕು. ಹಾಗೆ ಅಂತ ಅವರನ್ನು ಕೊಡುವುದು ಬೇರೆ ವಿಧಾನದಲ್ಲಿ ಅಂತ ನಿನ್ನ ಅಪ್ಪನ ಘೋಷಣೆ. ಈಗ ಹೊಂದುವುದು ಹೇಗೆ? ಅಲ್ಲ ಪಾಪ, ನಮ್ಮ ಅಪ್ಪಯ್ಯ ಹೇಳಿದ್ರಲ್ಲ. ಅಲ್ಲ, ನಿಮಗೆ ಏನು ಅಂತ ಅಲ್ಲ, ನಿಮ್ಮ ಬಳಿಗೆ ಆಮಂತ್ರಣ ತಲುಪಿಸುವುದಕ್ಕೆ ಚಾರರು ಹೊರಟಿದ್ರು. ಬಹುಶಃ ಈಗ ಹೇಳಿದಾಗ ಹೊರಟ್ರೆ ತಲುಪುವಾಗ ಎಷ್ಟು ದಿವಸ ಆಗ್ತದೆ? ಅಲ್ಲ, ನನಗೆ ಕೇಳಿದ್ ನಾನು. ಹೇಳುವಾಗ ಹೊರಟ್ರೆ ತಲುಪುವಾಗ ದಿನ ಎಷ್ಟು, ಆಮೇಲೆ ಇಲ್ಲಿಂದ ಹೊರಟು ಅಲ್ಲಿ ತಲುಪುವಾಗ ನೀವು ಯಾರ ರಾಜ್ಯದಲ್ಲಿ ಇರ್ತೀರಿ ಅಂತ ಯಾರಿಗೆ ಗೊತ್ತು? ಅಲ್ಲ, ಕೇಳಿದ್ದು ನಾನು ಸ್ವಯಂವರ ಆಗಿ. ಅಂದ್ರೆ ನಿನಗೆ ಆ ವಾಕ್ಯ ಕೇಳಿದೆ ಅಂತ ಆದರೆ ಅಪ್ಪನ ತಂತ್ರವು ಸ್ವಲ್ಪ ಗೊತ್ತಾಗಿರಬೇಕು. ತಂತ್ರ? ನಾನೀಗ ಕುಟುಂಬ ವತ್ಸಲನಾಗಿ ನಿನ್ನ ಅಪ್ಪನನ್ನು ನಿನ್ನ ಮುಂದೆ ಬಿಂಬಿಸ್ತಾ ಇರುವುದು. ರಾಜನೀತಿ ಅದರ ಹಿಂದೆ ಏನಿದ್ರು ಇಲ್ಲಿ ಅಪ್ರಸಕ್ತವಾದ್ರಿಂದ ಹೇಳುವುದಿಲ್ಲ. ಅವ ಹಾಗೆ ಮಾಡಿದ ನಿರ್ಣಯದ ಹಿಂದೆ ರಾಜನೀತಿ ಏನು, ಅದರ ದೂರಗಾಮಿ ಪರಿಣಾಮ ಏನು, ಅದಕ್ಕೆ ನಾವು ಪ್ರತಿಕ್ರಿಯಿಸಿದ ವಿಧಾನ ಹೇಗೆ ಏನು ಅಲ್ಲ ಹೇಳಿದ್ರು ಪೂರ್ಣ ನನಗೆ ತಿಳಿಯುತ್ತದೆ ಅಂತ. ಆದ್ರಿಂದಲೇ ಹೇಳುವುದಿಲ್ಲ. ಆಗಲಿ, ರಾಜಕಾರಣವತು. ಆದರೆ ಇದು ಕುಟುಂಬ ಕಾರಣ. ಮನೆತನಕ್ಕೊಪ್ಪುವ ಹೆಣ್ಣು ಮಕ್ಕಳು ಬೇಕು ಅಂತ ಹಂಬಲಿಸಿದ ಕಾಲದಲ್ಲಿ ಬೇರೆ ನಿರ್ಣಯ ಮಾಡಿದ್ದಾರೆ. ಈಗ ಹೇಳಿಕೆ ಇಲ್ಲದೆ ಬಂದದ್ದರಿಂದ ಹೇಳಿಕೆ ಯಾವ ವಿಧಾನದಲ್ಲುಂಟು ಆ ವಿಧಾನ ನಾನು ಅನುಸರಿಸಬೇಕಾಗಿಲ್ಲ.
ಈಗ ಹೇಳಿಕೆ ಕೊಟ್ಟು ಬಂದವರು ಸ್ವಯಂವರದಲ್ಲಿ ಭಾಗಿಯಾಗಬೇಕು. ಹಾ ಹಾ ಹಾ. ಅದು ಒಳ್ಳೆಯದೇ, ಸ್ವಯಂವರ ಒಳ್ಳೆಯದೇ. ನಾನು ಹೇಳಿಕ್ಕಿಲ್ಲದೆ ಬಂದವಲ್ಲು, ಆದ್ದರಿಂದ ಈಗ ನನಗೆ ಆ ವಿಧದಲ್ಲಿ ಭಾಗಿಯಾಗಿಸುವುದಕ್ಕೆ ಹೇಳಿಕೆ ಇಲ್ಲ. ಅಲ್ಲ, ನಾ ಆಲೋಚನೆ ಮಾಡೋದು ಹೇಳಿಕೆ ಇಲ್ಲದಿದ್ರು ಬಂದವರಲ್ವೋ. ಅದೇ ಹೇಳಿಕೆ ಇಲ್ಲದಿದ್ದರೂ ನನಗೆ ಬೇಕಾಗಿ ಬಂದವ, ನಿನ್ನ ಅಪ್ಪನಿಗೆ ಬೇಕಾಗಿ ಅಲ್ವಲ್ಲ. ಹಾಗೆ ಅಂತ ನಿನಗೂ ಬೇಕಾದದ್ದು ಅಂದ್ರೆ ನಿನ್ನ ಅಪ್ಪನಿಗೂ ಬೇಕಾದದ್ದು ನಿಮ್ಮ ಭವಿಷ್ಯ, ನನಗೂ ಬೇಕಾದದ್ದು ನಿಮ್ಮ ಭವಿಷ್ಯ. ಆಗ ಕ್ಷತ್ರಿಯೋಚಿತವಾಗಿ ನೀ ಹೇಳಿದ್ಯಲ್ಲ, ಏರಿರೆನ್ನಯ ರಥವನು ಪುರ ಕೊಯ್ವೆ, ಪುರ ಕೊಯ್ವೆ. ಈಗ ನಿನ್ನ ಅಪ್ಪ ಕೈಯಲ್ಲಿ ಮಾಲೆ ಕೊಡುವಾಗ ಗೆದ್ದ ಗಂಡಿನ ಊರಲ್ಲಿ ಮದುವೆ ಆಗ್ತದೆ ಅಂದನೋ ಅಥವಾ ಗೆದ್ದವರಿಗೆ ಇಲ್ಲೇ ಮದುವೆ ಆಗ್ತದೆ ಅಂದನೋ? ಅಂಥದ್ದೆಂತ ಹೇಳಿಲ್ಲ, ಅವ್ರಿಗೆ ಕೊಡುವುದು ಅಂತ ಹೇಳಿದ್ದ. ಈಗ ಮತ್ತೆ ಮಾಲೆ ಕೊಟ್ಟದ್ದು ಯಾಕೆ ಅಂತ ಕೇಳಲಿಲ್ಲ? ಮಾಲಾರ್ಪಣೆ ಎಲ್ಲಿಗೆ? ಬಹುಶಃ ನಾವು ತಿಳ್ಕೊಂಡದ್ದು ಅಲ್ಲ. ಹೌದಪ್ಪ, ಎಲ್ಲಿ ಮಾಲಾರ್ಪಣೆ ಮಾಡಲಿಕ್ಕೆ? ಅದನ್ನು ಕೇಳುವ. ಅಲ್ಲ, ಗೆದ್ದ ಮೇಲೆ ಮಾಲಾರ್ಪಣೆ. ನಾನು ರಥಕ್ಕೆ ಬಂದಾಗ ನನಗೆ ಯಾಕೆ ಮಾಲೆ ಹಾಕಲಿಲ್ಲ ಅಲ್ಲ ಕೇಳಿದ್ದು ನಾನು. ಈಗ ಅದೇ ಗ್ರಹಿಕೆ ಹೌದಾದರೆ ನಾ ರಥದಲ್ಲಿ ಈಗ ಗೆದ್ದು ನಿಮ್ಮನ್ನು ಏರಿಸಿಕೊಂಡ, ಈಗ ಮಾಲಾರ್ಪಣೆ ಆಗಬೇಕಿತ್ತಲ್ಲ. ಮಾಲಾರ್ಪಣೆ ಬಿಡಿ, ಮಾಲೆ ಎಲ್ಲಿತ್ತು ಅಂತ ಬೇಡ. ನೀವು ಬರುವವರೆಗೆ ಹಿಡಿದದ್ದೌದು ಮಾಲೆ. ಕೈಯಲ್ಲಿದ್ದ ಮಾಲೆಯು ಮಾಲೆ ಅಂತ ನಿಮ್ಮ ಗರ್ಜನೆ ಕೇಳಿ ಹಿಡಿದವರ ಬಿಲ್ಲೆ ಕೈ ಕೆಳಗೆ ಜಾರಿ ಬಿತ್ತು. ಸರಿ ಸರಿ ಸರಿ. ಇನ್ನು ನಮ್ಮ ಕೈಯಲ್ಲಿದ್ದ ಮಾಲೆ ಗಟ್ಟಿ ನಿಲ್ತದೆ. ಆಕ್ಷೇಪ ಇಲ್ಲ, ಸರಿಯೇ. ಹಾಗಾದ್ರೆ ಅದು ಬಿತ್ತಲ್ಲ, ಅದು ಬಿತ್ತು, ಮಾಲೆ ಬಿತ್ತಲ್ಲ. ಮತ್ತಂತೂ ಆ ಪ್ರಕರಣದಲ್ಲಿ ಎಲ್ಲ ನಡುಗಿದ್ದೆ. ಯಾರ್ಯಾರು ಎಂತೆಂಥದ್ದು ಮಾತಾಡಿದ್ರು, ಯಾರ್ಯಾರು ಬೇಡ, ಅದನ್ನೇ ಸರಳವಾಗಿಸಿ ಕೇಳ್ತೇನೆ. ನೀವು ಹೊರಟದ್ದೊಂದು ಕೊರಲೊಡ್ಡುವುದಕ್ಕೆ ಬಂದವನಾದರೆ ಕೈಯಲ್ಲಿದ್ದ ಮಾಲೆ ಬೀಳುವಂತೆ ಗರ್ಜಿಸ್ತಿದ್ದನೋ? ಈಗ ಬಿತ್ತು ಅಂತ ನೀನೇ ಹೇಳಿ. ಕೊರಲೊಡ್ಡುವುದಕ್ಕೆ ಬಂದದ್ದಾದ್ರೆ ಮಾಲೆ ಬೀಳಿಸ್ತಿದ್ದನೋ? ಯಾರಾದ್ರೂ ಮಾಡ್ಯಾರ? ಇದು ಸಾಮಾನ್ಯ ಜ್ಞಾನದ ವಿಷಯ ಅಲ್ವೋ? ಎಂಥದ್ದು ಆ ಮಾಲೆ ನನಗೆ ಬೇಡ ಆ ಕಾಲದಲ್ಲಿ, ಆದ್ರಿಂದ ಬೀಳುವಂತೆ ಗರ್ಜಿಸಿದೆ. ಇದು ಸರಳ ಸಮೀಕರಣ. ಬಿದ್ದ ನಿಮ್ಮಲ್ಲಿ ಅಂದ್ರೆ ಮಾಲೆ ಬಿದ್ದ ಸ್ಥಿತಿಯಲ್ಲಿದ್ದ ನಿಮ್ಮನ್ನು ರಥ ಏರಿಸಿದೆ. ರಥ ಏರಿಸಿಕೊಂಡು ಎಮ್ಮಯ ಪುರ ಕೊಯ್ಯುವೆ, ಎನ್ನಯ ಮನೆಗೊಯ್ಯುವೆ ಅಂದದ್ದಲ್ಲ. ಈಗ ನಿನಗೆ ನಿನ್ನ ಅಪ್ಪ ಮಾಡಿದ ಒಂದು ತುಂಡು ವಾಕ್ಯದಲ್ಲಿ ಎಷ್ಟು ಶಾಸ್ತ್ರ ಗರ್ಭೀಕೃತ ಅದು ಒಂದು ಸಾಕಲ್ಲ. ಎರಡಗುಳಿದರೆ ಬೆಂದದೆಷ್ಟು ಅಂತ ಗೊತ್ತಾಗುವುದಿಲ್ಲ ಅಂಬ. ಆದ್ದರಿಂದ ಪುರ ಕೊಯ್ಯುವೆ ಅಂತ ಆಡಿದ್ದು ಹೌದು. ಪರಿಣಯದ ಕಾಲದಿ ಕರೆಸಿಕೊಂಬೆ ಅಂತ ನಿನ್ನ ಅಪ್ಪನಿಗೆ ಸೂಚಿಸಿದ್ದು. ಮುಂದೆ ನನ್ನಿಚ್ಛೆಯಂತೆ ವರ್ತಿಸುವ ಅವಕಾಶ ನನಗುಂಟು ಅಂತ ತಿಳಿದ ಅದನ್ನೇ ನಿನ್ನ ಅಪ್ಪ ಮಾತಾಗಿ ಉಲ್ಲೇಖಿಸಿದ್ದು. ನಿಮ್ಮನ್ನು ಅಪಹರಿಸ್ತೇನೆ ಅಂದದ್ದಕ್ಕೆ. ಪುರಕ್ಕೆ ಅಪಹರಿಸ್ತೇನೆ ಅಂದ ಸ್ವಯಂವರಕ್ಕೂ ಅಪಹರಣಕ್ಕೂ ಏನು ಸಂಬಂಧ? ಏನು ಸಂಬಂಧ ಅಲ್ಲ ಕೇಳಿದ್ದು. ನಿನಗೇನಾದ್ರೂ ಗೊತ್ತಿದ್ದಾಗ ಉಂಟು? ಇಲ್ಲ. ಹಾಗಾದ್ರೆ ಸ್ವಯಂವರ ನಿರ್ಣೀತರಾದ ಕನ್ಯೆಯರನ್ನು ಅಪಹರಿಸ್ತೇನೆ ಅಂದಲ್ಲಿಗೆ ಸ್ವಯಂವರ ಭಗ್ನ ಆಯ್ತೋ ಇಲ್ವೋ? ಓಹೋ, ಸ್ವಯಂವರ ಆಗಲೇ ಇಲ್ವೋ ಅಲ್ಲಿ? ಸ್ವಯಂವರ ಆದದ್ದು ಹೌದಾದ್ರೆ ನೀನು ರಾಜಮಾತೆಯ ಮನೆಯಲ್ಲಿ ಹಾಕಿರುವುದಮ್ಮ ಇಷ್ಟು ದಿವಸ. ಮತ್ತೀಗ ಇಲ್ಲಿ ಅಲ್ಲ, ರಾಕ್ಷಸಿ ವಿವಾಹದ ವಿಧಿಯಿಂದ ಅಪಹರಿಸಿ ತಂದದ್ದು. ಅಪಹರಿಸಿ ತಂದದ್ದು. ಅಪಹರಿಸುವಾಗ ಈಗ ಶಾಸ್ತ್ರವಿಧಿ ಏನುಂಟು ಅಂದರೆ, ನಿಮ್ಮ ಕಣ್ಣಲ್ಲಿ ನೀರಿದ್ದರು, ಮನದಲ್ಲಿ ಆಕ್ರೋಶ, ಅಗ್ನವಾದ ಸ್ಥಿತಿಯಲ್ಲಿ ಅಪಹರಿಸಿ ಕರೆ ತಂದವರನ್ನು ನಾ ಮನದಿಚ್ಛೆಯಂತೆಯೇ ಅನ್ಯರಿಗೆ ಕೊಡುವುದಕ್ಕೊಂದು ಆಸ್ಪದ ಉಂಟು ಅಂತ ಅರಿತವನಾದ್ದರಿಂದಲೇ ನಿನ್ನ ಅಪ್ಪ ಆಡಿದ ಮಾತದು. ನೀನಾಡಿದ್ದಕ್ಕೆ ಸಪ್ತಪದಿ, ವಿವಾಹ ಸಂಸ್ಕಾರ, ಅದರ ವೈದಿಕ ಹಿನ್ನೆಲೆ, ಕುಲದಲ್ಲಿ ಕುಲಕೋಟಿಗಳನ್ನು ಉದ್ಧರಿಸುವ ಸೂಚನೆ, ಇದೆಲ್ಲ ನಿನಗೆ ಹೇಗೆ ಗ್ರಹಿಕೆ ಆಯ್ತೋ ಅದರ ಉತ್ತರಾರ್ಧದಲ್ಲಿ ಗರ್ಭೀಕೃತವಾದ ಶ್ರುತಿ ಸ್ಫೂರ್ತಿಗಳ ಸದಾಶಯ ಹೀಗುಂಟು. ಹೇಗೆ ಕೊಡುವುದು ಅಂತ ಕೇಳಿದ್ರೆ, ತರುವುದಕ್ಕಾಗಿಯೇ ಕಳಿಸಿಕೊಟ್ಟವನಿಗೆ ತಂದು ಕೊಡಬಹುದು. ಇನ್ನು ಹೇಳುವುದಾದರೆ, ವಿಚಿತ್ರ ವೀರ್ಯನಿಗೆ ನಿಮ್ಮನ್ನು ಕರೆತರುವುದಕ್ಕೆ ಹೊರಟು ಬಂದವಲ್ಲ. ಹಿರಿತನ ಕಿರಿತನ ಪಟ್ಟಕ್ಕೆ ಸಂಬಂಧಿಸಿ, ಪ್ರಭುತ್ವಕ್ಕೆ ಸಂಬಂಧಿಸಿ ಅದೆಷ್ಟು ಗೌಣ ಅಂತ ರಾಜಕುಮಾರಿಯರಾದ ನಿಮಗೆ ಗೊತ್ತು. ಪ್ರಭುವಾಗಿರುವಾಗ
ಪುತ್ರನಾಗಲಿ ಬಂಧುಗಳಾಗಲಿ ಅವರೆಲ್ಲ ಯಾವ ನೆಲೆಯಲ್ಲಿರ್ತಾರೆ? ಪ್ರಜಾವರ್ಗದ ನೆಲೆಯಲ್ಲಿ. ಅಗ್ರಜನಾದರೂ ಹೌದು. ಈಗ ಅನಿವಾರ್ಯವಾದ ಸ್ಥಿತಿಯಲ್ಲಿ ಅನುಜನೇ ಪ್ರಭುವಾದ ಅಂತಾದರೂ ಅಧೀನನಾಗಿಯೇ ಇರ್ತಾನೆ. ಈ ಅಧೀನತೆಯನ್ನೊಪ್ಪಿ ಅನುಜನಿಗಾಗಿ ಅವನ ಆಧಿಪತ್ಯವನ್ನು ಒಪ್ಪಿದ ನಾನು ಕನ್ಯೆಯರನ್ನು ತರುವುದಕ್ಕೆ ಬಂದವನಾದದ್ದರಿಂದ ತಂದವನಿಗೆ ಬಿಡುವುದಕ್ಕಾಗ್ತದೆ, ಕೊಡುವುದಕ್ಕಾಗ್ತದೆ, ಕೊಟ್ಟು ಬಿಡುವುದಕ್ಕಾಗ್ತದೆ. ಆದ್ದರಿಂದ ಸತಿಯರ ವರಿಸೆ ಮರಣ ಪರ್ಯಂತರ ರಾಜ್ಯವ ನಾಳೆ ಅಂತ ಆಡಿದ ಮೇಲೆ ರಾಜ್ಯ ರಾಜತ್ವ ಅದರಿಂದ ಸಿದ್ಧಿಸುವ ಹಿರಿಮೆ ಗರಿಮೆಗಳಾವುದೂ ಇಲ್ಲದ ನಾನು ವರ್ಣಮಾಲಿಕೆಗೆ ಕೊರಳೊಡ್ಡಲಾಗದ ಹಾಗೆ ಅಂತ ವರ್ಣಮಾಲಿಕೆ ಇಕ್ಕಿದ ಕೈಯನ್ನು ಹಿಡಿದು ಕರೆತಂದು ಹಸೆಮಣೆ ಏರಿಸಬಹುದಾದ ಹಿರಿತನ ಹೊತ್ತ ಭೀಷ್ಮ. ಆದ್ದರಿಂದ ಕರೆತಂದು ನೀವು ಮಂಟಪದ ಮೇಲೆ ಇರುವಾಗ ನಾ ಕೆಳಗೆ ಹಿಂದೆ ಸರಿಯುತ್ತೇನೆ ಅಂತ ಆಡಿದ್ದು. ಅರ್ಥ ಆಯ್ತಾ? ನೀವು ಮಾತಿನಲ್ಲಿ ಎಷ್ಟು ಹಿಂದೆ ಸರಿಯುತ್ತೇನೆ ಅಂತಂದ್ರು ವ್ಯಕ್ತಿತ್ವದಿಂದ ನೀವೆಷ್ಟು ಮುಂದಿದ್ದೀರಿ ಎನ್ನುವುದನ್ನು ಕಂಡು ಒಮ್ಮೆ ಭ್ರಮೆಗೊಳಗಾದದ್ದು ನನ್ನ ಮನಸ್ಸು. ಭ್ರಮೆ? ಓ ಕರುಣನಿಧಿ, ಕರುಣನಿಧಿಯವಧರಿಸೋ ಕರುಣಾನಿಧಿ ಅವಧರಿಸು ಸರ್ವಜ್ಞನೀನು ಕರುಣಾನಿಧಿ ಅವಧರಿಸು ಸರ್ವಜ್ಞನೀನು ಚರಣ ಚಿತ್ತಂಗೈಯೋ ಪ್ರಾರ್ಥಿಪೇನು ಚರಣ ಚಿತ್ತಂಗೈಯೋ ಪ್ರಾರ್ಥಿಪೇನು ಧರಣಿಪತಿ ಸಾಲ್ವನಲ್ಲಿ ಪೂರ್ವದಲ್ಲಿ ನಾನು ಧರಣಿಪತಿ ಸಾಲ್ವನಲ್ಲಿ ಪೂರ್ವದಲ್ಲಿ ನಾನು ಧರಣಿಪತಿ ಸಾಲ್ವನೊಳು ಪೂರ್ವದಲ್ಲಿ ನಾನು ಧರಣಿಪತಿ ಸಾಲ್ವನೊಳು ಪೂರ್ವದಲ್ಲಿ ನಾನು ಪೂರ್ವದಲ್ಲಿ ಭರಿತ ಮನ ಬಿಟ್ಟವನ ಮೆಚ್ಚಿ ಒಲಿದಿಗೆನು ಪೂರ್ವದಲ್ಲಿ ನಾನು ಭರಿತ ಮನ ಬಿಟ್ಟವನ ಮೆಚ್ಚಿ ಒಲಿದಿಗೆನು ಮೆಚ್ಚಿ ಒಲಿದಿಗೆನು ಅವನ ಮೆಚ್ಚಿ ಒಲಿದಿಗೆನು ಭರಿತ ಮನ ಬಿಟ್ಟವನ ಮೆಚ್ಚಿ ಒಲಿದಿಗೆನು ಕರುಣನಿಧಿ ಧರಣಿಪತಿ ಸಾಲ್ವನಳು ಪೂರ್ವದಲ್ಲಿ ನಾನು ಭರಿತ ಮನ ಬಿಟ್ಟವನ ಮೆಚ್ಚಿ ಒಲಿದಿಗೆನು ಭರಿತ ಮನ ಬಿಟ್ಟವನ ಮೆಚ್ಚಿ ಒಲಿದಿಗೆನು ಭರಿತ ಮನ ಬಿಟ್ಟವನ ಮೆಚ್ಚಿ ಒಲಿದಿಗೆನು ಕರುಣಾನಿಧಿ ಅಂಬಾ. ಯಾರಾದರೂ ಭ್ರಮೆಗೊಳಗ ಆಗಲೇಬೇಕು. ನೀನು ಹಾಗೆ ಸಂಬಂಧದಿಂದ ಕರೆದು ಅಥವಾ ಒಂದು ಸಂಬೋಧನೆ ಮಾಡಿ ಭ್ರಮೆಗೊಳಗಾದ್ದು ಅಂದರೆ ಹೌದೌದು, ಹೀಗೊಂದು ಆಗುವುದಕ್ಕುಂಟು, ಹೀಗೆಲ್ಲ ನಡೆಯುವುದಕ್ಕುಂಟು. ಹೀಗೆ ನಡೀತದೆ ಅಂತಾದ್ರೆ ನಿಮಗೆಲ್ಲೋ ಭ್ರಮೆ ಅಂತಲೇ ಹೇಳಬೇಕು.
ಅಂದರೆ ಬೇರೆಯವರ ಬಗೆಗಾಗಿ ಪ್ರಪಂಚ ಆಲೋಚನೆ ಮಾಡುವುದು ಈಗ ನಿಮಗೆ ಬಿಡಿ. ಯಾಕೆಂದ್ರೆ ದೇವತಾ ಸಮ್ಮತಿ ಸಿಕ್ಕಿದೆ, ದೈವಾನುಗ್ರಹದಿಂದ ಮರು ನಾಮಕರಣವೇ ಆಗಿದೆ. ಭೀಷ್ಮ ಆಚಾರ್ಯ. ದೇವತೆಗಳು ಪ್ರತಿರೋಧ ತೋರುವುದಕ್ಕೂ ಹಾಗೆ ಆಡುವುದಕ್ಕುಂಟು. ಆದರೆ ಇದು ಸಂಪ್ರೀತಿ ದ್ಯೋತಕ ಅಂತ ಅರಿವಿಗೆ ಬಂದದ್ದು ಸುಮವೃಷ್ಟಿ ಸಹಿತವಾಗಿ ನಾಮಕರಣ ಮಾಡಿ ಅಲ್ವೋ? ಹೌದು. ಹಾಗಾದರೆ ಮಾತ್ರ ಅಲ್ಲ, ಮಕ್ಕಳನ್ನು ಹೊಂದುವುದು ಯಾಕೆ? ಪಿತೃ ಸದ್ಗತಿಗೆ. ಹೌದು. ಮಕ್ಕಳನ್ನು ಹೊಂದದೆಯೂ ನನ್ನ ಪಿತೃಪರಂಪರೆ ನನಗೆ ಊರ್ಧ್ವಗತಿ ಸದ್ಗತಿಯೇ ಆಗಬೇಕು ಅಂತ ನಾನು ಆಗ್ರಹಿಸಿದ ಕಾಲದಲ್ಲಿ ದೇವತೆಗಳು ಒಪ್ಪಿದ್ರು. ಅಂದರೆ ನಾ ಮದುವೆಯೇ ಆಗದೆ ಮಕ್ಕಳನ್ನು ಹೊಂದದೆಯೇ ಅದೆಲ್ಲ ಹೊಂದಿಸ್ತೇವೆ ಅಂದರೆ ಮಾಡಿದ್ದು ಸರಿ ಉಂಟು ಅಂತ ಬೇರೆ ನಿದರ್ಶನ ಬೇಕು. ಹೌದು. ಸಮರ್ಥನೆಗಾಗಿ ಆಡಿದ್ದಲ್ಲ, ಪ್ರಕರಣವನ್ನು ವಿವರಿಸಿದ್ದಷ್ಟೇ. ಅಂದರೆ ಈ ವಿವರಣೆ ಎಲ್ಲ ಕೇಳುವಾಗ ಅನ್ನಿಸ್ತದೆ ಇನ್ನು ನೀವು ಮಾಡಬೇಕಾದ್ದೇನೂ ಇಲ್ಲ. ಅಂದರೆ ಈಗಾಗಲೇ ಆ ಎಲ್ಲವನ್ನೂ ಸಾಧಿಸಿದಂತಹ ನೆಗಳತೆ, ಆ ಕೀರ್ತಿಯನ್ನು ಈಗಾಗಲೇ ಪಡೆದವರಾಗಿದ್ದೀರಿ. ಈ ಲೋಕ ಹೇಗುಂಟು ಗೊತ್ತುಂಟಮ್ಮ? ಹೇಗೆ ಆಚಾರ್ಯರೇ? ದೇವರೇ ಬಂದು ನಿಂತು ಹೀಗೆ ಹೇಳಿದರು, ನನಗೇನು ಕರ್ತವ್ಯ ಇಲ್ಲ, ನಾನೇನು ಮಾಡಬೇಡ ಅಂತ ಹೇಳಿದ್ರು. ಹಾಗೆ ಹೇಳ್ತಾ ಏನನ್ನಾದರೂ ಮಾಡಬೇಕಾಗ ಮಾಡದೆ ಇರುವುದಕ್ಕೆ ಮಾಡಿಸುವುದಕ್ಕೆ ಲೋಕ ಅಂತ ಹೆಸರು. ಕರುಣನಿಧಿಗಳಾಗಿ ನನ್ನ ಕಣ್ಣಿಗೆ ನೀವು ಕಂಡದ್ದು. ಕರುಣೆ ಎಂಬುದೊಂದು ಬಿಟ್ಟರೆ ಆ ಭಗವಂತನಿಗಾದರೂ ಬೇರೊಂದು ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ನಾನು ಕಾಶಿಯಲ್ಲಿ ಕೇಳಿದ್ದು. ಆ ಅಸ್ತಿತ್ವಕ್ಕೆ ವಿಶೇಷ ಅರ್ಥವೇ ಆ ಗುಣದಿಂದ ಬರು. ಶಿವ, ಶಂಕರ, ಪಶುಪತಿ, ವಿಶ್ವನಾಥ ಯಾವ ನೆಲೆಯಲ್ಲಿ ಕರೆದರು, ಶೂಲಪಾಣಿಯಾಗಿ, ಜಟಾಜೂಟಧಾರಿಯಾಗಿ, ಮುಕ್ಕಣ್ಣನಾಗಿ, ಕೈಲಾಸಗಿರಿಯ ತುದಿಯಲ್ಲಿ ಮೆರೆದು ನಿಲ್ಲುವ ಶಂಕರನನ್ನು ಲಯಕಾರಿ, ವಿನಾಶಕಾರಿ ಎಂಬ ಭಾವದಲ್ಲಿಯೇ ಭಾವುಕ ಪ್ರಪಂಚ ಕಂಡ್ರು. ಪ್ರಾಜ್ಞರಾದವರು ಹೇಳಿದರು ಅವನಂತರಂಗದಲ್ಲಿರುವುದು ಕರುಣೆಯೇ ಅಂತ. ಶಿವ ಕೊಲ್ಲುತ್ತಾನೆ ಯಾಕೆ? ಕರುಣೆಯಿಂದ. ಶಿವ ಸುಡ್ತಾನೆ ಯಾಕೆ? ಕರುಣೆಯಿಂದ. ಲೋಕಕ್ಕೆ ಭ್ರಮೆಯೇ ಅಲ್ವೋ? ಅದು ನೀನೀಗ ವಾದನ ಪಟುಗಳನ್ನೋ ನೃತ್ಯ ಪಟುಗಳನ್ನೋ ಕೇಳು. ಲಯಕಾರಿ ಎಂಬುದಕ್ಕೆ ನಿಯಮಿತವಾಗಿ ನಿಗದಿತವಾಗಿ ಪದವಿನ್ಯಾಸವನ್ನು ನಾದವಿನ್ಯಾಸವನ್ನು ಗೊಳಿಸುವುದು ಅಂದರೆ ಅದು ಲಯಬದ್ಧತೆ ತಾತ್ಪರ್ಯ. ಯಾಕೆ ಹೇಳ್ತೇನೆ ಅಂದರೆ ಪ್ರಪಂಚವನ್ನು ನಿಯಮಿತವಾಗಿ ನಿಗದಿತವಾಗಿ ಮುನ್ನಡೆಸುವುದಕ್ಕೆ ಲಯ ಅಂತಲೂ ಒಂದು ಅರ್ಥಾಂತರ ಉಂಟು ಅಂತ. ಲಯ ಎನ್ನುವುದಕ್ಕೆ ಸಂಹಾರ ಎನ್ನುವ ಅರ್ಥ ಇದ್ದ ಹಾಗೆ ಸೇರಿಸುವುದು ಎನ್ನುವುದು ಅರ್ಥ ಉಂಟು. ಹಾಗಾದರೆ ಅಲ್ಲಿ ಕರುಣಾಶಾಲಿಯಾಗಿ ಆ ಭಗವಂತ ಕಾಣಿಸಿಕೊಳ್ಳುವ ಹಾಗೆ ಅಂದು ಧನುರ್ಬಾಣಗಳನ್ನು ಜೇವೊಡೆದು ಆ ರಣರಂಗದಲ್ಲಿ ನಿಂತ ನಿಮ್ಮ ಆ ಗರ್ಜನೆ ಇತ್ಯಾದಿಗಳನ್ನೆಲ್ಲೂ ಕೇಳಿ ಕಠೋರತೆ, ಕ್ರೌರ್ಯ ಇದನ್ನು ಮಾತ್ರ ಗಮನಿಸಬಹುದಾದಂತಹ ಸ್ಥಿತಿಯಲ್ಲಿದ್ದ ನಿಮ್ಮನ್ನು ಈ ಕಾಲಕ್ಕೆ ಕಾಣುವಾಗ ಅಲ್ಲ, ಅಂತರಂಗದ ಭಾವವೊಂದು ಕರುಣೆಯಿಂದ ಎಷ್ಟು ತುಂಬಿದೆ ಅಂತ ಕೇಳಿದರೆ ತಮ್ಮನಿಗೆ ಬಿಡಿ ಅಪ್ಪನಿಗೆ ಮದುವೆ ಮಾಡಿಸುವಷ್ಟು. ಅಂದರೆ ಕರುಣೆ ಅಂತಂದ್ರೆ ಹಾಗಲ್ಲ, ಕರುಣೆ ಅಪ್ಪನ ಮೇಲಿದ್ದದ್ದಲ್ಲ, ಕರುಣೆ ಎಲ್ಲಿದ್ದದ್ದು ಅಂತ ಕೇಳಿದರೆ ತರುವ ಹೆಣ್ಣಿನ ಮೇಲಿದ್ದದ್ದು. ಇದು ರಸ ಸಿದ್ಧಾಂತದಲ್ಲಿ ನಟನಲ್ಲಿದ್ದ ರಸವೇ ಪ್ರೇಕ್ಷಕರಿಗೋ ಅಂತ ಒಂದು ಪ್ರಶ್ನೆ ಉಂಟು. ಈಗ ಇಲ್ಲಿ ಯಾವುದೋ ಇಕ್ಕಟ್ಟಿನಲ್ಲಿ ಸಿಲುಕಿದವ ಮಾಡುವ ಚೇಷ್ಟೆಯಾಗಿ ಕಾಣುತ್ತದೆ, ಅಲ್ಲಿ ಅದು ಹಾಸ್ಯವಾಗಿ ಪರಿವರ್ತಿತವಾಗ್ತದೆ. ಯಾಕೆ ಹೇಳಿದೆ ಅಂದರೆ ಅಪ್ಪನಿಗಾಗಿ ಕರ್ತವ್ಯ ಅಂತ ಇಲ್ಲಿ ಅನುಷ್ಠಾನಕ್ಕೆ ಬರ್ತದೆ, ಅಲ್ಲಿ ತಲುಪುವಾಗ ಅದು ಕರುಣೆಯಾಗಿ ಕಾಣುತ್ತದೆ. ಎರಡು ತಪ್ಪಲ್ಲ, ನೆಲೆ ಮಾತ್ರ ಬೇರೆ. ಹೌದು. ಹಾಗ ಆಲೋಚನೆ ಮಾಡಿದರೆ ಇಲ್ಲದಿದ್ದರೆ ಈಗ ಕಾಶಿಯ ಸ್ವಯಂವರ ಮಂಟಪದಲ್ಲಿ ನಿಮ್ಮದ್ದಾದಂತಹ ಪ್ರಭುಶಕ್ತಿಯಿಂದಲೂ ಪರಾಕ್ರಮದಿಂದಲೂ ಹೇಗೆ ಮೂವರು ಹೆಮ್ಮಕ್ಕಳನ್ನು ಇದು ನನಗೆ ಅಂತಂದರೆ ತಮ್ಮನಿಗೆ ಅಂತಲೋ ಅಂತೂ ಹಸ್ತಿನಾವತಿಗೆ ಎಂಬ ಹಾಗೆ ಹೇಗೆ ನಿಮ್ಮದ್ದಾದ ಪರಾಕ್ರಮದಿಂದ ಸೆಳೆದು ನೀವು ತಂದಿರೋ ಅದೇ ನೆಲೆಯಲ್ಲಿ ಈಗ ನೀವು ಆಡಿದ ಸತ್ಯವತಿ ದೇವಿಯವರನ್ನು ತರುವಾಗಲಾದರೂ ಹೇಳಿದವ ಏನಾದರೂ ಒಬ್ಬ ನಿಮ್ಮೆದುರಿನಲ್ಲಿ ಸಾಮಾನ್ಯನೇ ತಾನೆ. ಹೌದಪ್ಪ, ದಾಶರಾಜ ಹಸ್ತಿನಾವತಿಯ ಪ್ರಭುಪೀಠಕ್ಕೆ ಹೀಗೊಂದು ಪ್ರಶ್ನೆಯಾಗಿ ನಿಲ್ತಾನೆ ಅಂತಾದರೆ ನಿಮ್ಮದ್ದಾದಂತಹ ಪರಾಕ್ರಮದ ಎದುರಿಗೋ ನಿಮ್ಮದ್ದಾದಂತಹ ಈ ಧೀಶಕ್ತಿಯ ಅಲ್ಲ ಆಜ್ಞಾಶಕ್ತಿಯ ಎದುರಿಗೋ ಭ್ರೂಭಂಗ ಮಾತ್ರದಿಂದ ಅವನನ್ನೇ ಇಲ್ಲವಾಗಿಸುವ ಅಥವಾ ಇಲ್ಲ ಎಂದು ಹೇಳದಂತೆ ಮಾಡಬಹುದಾದ ಎಲ್ಲ ಸಾಮರ್ಥ್ಯ ಇದ್ದರೂ ಅವನದ್ದಾದಂತಹ ಅಪೇಕ್ಷೆಗಾದರೂ, ಯಾಕೆ ಮಗಳವನದ್ದು. ಹೌದೌದು. ಅಲ್ಲಿಯವರೆಗೆ ಆ ಮಗಳ ಮೇಲೆ ಅವನಿಗಿರಬಹುದಾದಂತಹ ಪ್ರಭುತ್ವವನ್ನು ಮಾನಿಸಿದ ನಿಮ್ಮ ಆ ಕರುಣಾಶಾಲಿತ್ವ ಅದನ್ನೆಲ್ಲ ಗಮನಿಸುವಾಗ ಕರುಣನಿಧೆ
ಅಲ್ಲಿ ಅದನ್ನು ಗಮನಿಸಬೇಕಾಗಿ ಬಂದದ್ದು ಯಾಕೆ ಗೊತ್ತಾ? ಈಗ ನನ್ನ ಕಾರುಣ್ಯ ಗುರುತಿಸುವುದಕ್ಕೆ ನೀನು ಅದನ್ನು ಹೇಳಿರಬಹುದು, ಸರಿಯೇ. ಅಲ್ಲಿ ಅದನ್ನು ಗುರುತಿಸಬೇಕಾದ ಯಾಕೆ ಅಂದರೆ ಪ್ರಕರಣದಲ್ಲಿ ಸ್ವಲ್ಪ ವ್ಯತ್ಯಯ ಉಂಟು. ಅಲ್ಲಿ ಮಗಳನ್ನು ಅಪ್ಪ ಮೊದಲೇ ಮಾತಾಡಿಸಿ. ಅದೇ ನಿಮ್ಮ ಪ್ರಕರಣದಲ್ಲಿ ಎಲ್ಲ ಕಂಡದ್ದಕ್ಕೆ ಮಾತ್ರ ಅರ್ಥ ಹೇಳುವಾಗಿಲ್ಲ. ಅಲ್ಲಲ್ಲ, ಕಂಡದ್ದಕ್ಕೆ ಅರ್ಥ ಹೇಳಬೇಕು. ನೀನು ಕಾಣಲಿಲ್ಲ ಅದನ್ನು. ಅದೇ ಅದನ್ನೇ ಹೇಳಿದ್ದು ನಾನು. ಹಾಗೆ ಅದೇ ಪ್ರಪಂಚಕ್ಕದನ್ನು ಗುರುತಿಸಬಹುದಾದ ಯೋಗ್ಯತೆ ಸರ್ವಕಾಲದಲ್ಲಿಯೂ ಇರ್ತದೆ. ಈಗ ಮದುವೆ ಆಗುವವರು ನಿಮ್ಮನ್ನು ಮೊದಲು ಮಾತಾಡಿಸಿದ್ದಾರೆ. ಅಲ್ಲಿ ಮದುವೆ ಆಗಬೇಕಾದ ಹೆಣ್ಣನ್ನು ಅಪ್ಪ ಮೊದಲು ಮಾತಾಡಿಸಿದ್ರು. ಓ ಹೌದಾ? ಯಾಕೆ ಅಂದರೆ ಅವಳು ಸ್ವಯಂವರದ ಕಣದಲ್ಲಿದ್ದದ್ದಲ್ಲ, ಕಾಳಿಂದಿ ತೀರದಲ್ಲಿ ದೋಣಿಯೊಳಗಿದ್ದದ್ದು. ಆದ್ದರಿಂದ ಮಾತಾಡಿಸಿದ್ರು. ಮಾತಾಡಿಸಿ ಬರಬೇಕಂದಾಗ ಅಪ್ಪ ಒಪ್ಪಿದರೆ ಬರಬಲ್ಲೆ ಬಿಟ್ಟರೆ ಅಪ್ಪ ಒಪ್ಪದಿದ್ದರೆ ಬರುವುದಿಲ್ಲ ಅಂತ ಆಡಿ ಆಗಿತ್ತು. ಏನು ಅನಿವಾರ್ಯವೋ ಏನೋ ಪಾಪ. ಅಲ್ಲ ಅದಿರಲಿ, ಅಲ್ಲ ಅದು ಗೊತ್ತಿಲ್ಲ ನನಗೆ. ಈಗ ಇಷ್ಟು ಪ್ರಕಟವಾಗಿ ಆಡಿರಬಹುದಾದ, ತನ್ನ ಅಂತರಂಗವನ್ನು ತೆರೆದಿರಬಹುದಾದ ಮಗಳನ್ನು ಅಪ್ಪನಿಗಾಗಿ ನಾ ಕರೆತರುವಾಗ ಒಪ್ಪಿಸಿಯೇ ಕರೆತರಬೇಕು, ಅಪಹರಿಸಿ ಅಲ್ಲ. ಹೌದು. ಇದಲ್ಲಿಗೆ. ಈಗ ಇಲ್ಲಿಗೆ ಈಗ ಅಪ್ಪ ಹೇಳಿದ್ದನ್ನು ಒಪ್ಪಿಯಲ್ವ ವರ್ಣಮಾಲಿಕೆ ಹಿಡಿದದ್ದು. ಗೆದ್ದವರಾರಾದರೂ ಎಂಥವರಾದರೂ ವಶ ಆಗುವುದಕ್ಕೆ ಸನ್ನದ್ಧ ಅಂತಲ್ವ ನೀವು ಸೂಚಿಸಿಆಗಲೇಬೇಕು. ಈಗ ನಾ ಕೇಳಬೇಕಾಗುಂಟಾ? ಬೇಡವೇ ಬೇಡ, ನೀವೇ ಹೇಳಿ ಆಗಿದೆ. ಗೆದ್ದವರಿಗೆ ನಾವು ವಶ, ಅವರು ಎಂತಿದ್ದರು ಅಂತ ಗೆದ್ದು ಕರೆ ತಂದಾಗಿದೆ. ಅಪಹರಿಸಿ ಗೆದ್ದು ತರೆ ತಂದರೆ ತಂದವರಿಗೆ ಹೊಣೆ ಏನು ಅಂದರೆ, ಈಗ ಅಳ್ತಾ ಇರುವ ಹೆಣ್ಣನ್ನಾದರೂ ಆಕ್ರೋಶದಿಂದ ಅಸಹಾಯಕತೆಯಿಂದ ಇರುವ ಹೆಣ್ಣನ್ನಾದರೂ ಕರೆ ತಂದ ಮೇಲೆ ನಡೆಸಬೇಕಾದ್ದು ದಾಂಪತ್ಯ ಅಲ್ವ? ಹೌದೌದು. ಓಲೈಸಿ ಒಪ್ಪಿಸುವುದು ತಂದ ಪುರುಷನ ಕರ್ತವ್ಯ. ನಿಮ್ಮನ್ನು ಕರೆದು ಹೇಳಿದ್ದ ಅದಕ್ಕೆ. ಎಲ್ಲೋ ಆ ಸನ್ನಿವೇಶದಲ್ಲಿ ಆಕ್ರೋಶಗೊಂಡಿರಬಹುದು, ಅಳುವಂದಿರಬಹುದು, ರಕ್ತವೇ ಬಿದ್ದಿರಬಹುದು, ಬಂಧುಗಳದ್ದೋ ಹುಡುಗಿಯದ್ದು ಯಾರದ್ದೇ ಇರಲಿ. ಹಾಗೆ ಕರೆ ತಂದರು, ಒಪ್ಪಿಸಿ ಓಲೈಸಿ ಮನವನ್ನು ಅರಿತು ತಿಳಿಯಪಡಿಸಿ ದಾಂಪತ್ಯದಲ್ಲಿ ಮುಂದಡಿ ಇಡಬೇಕು. ಅನಿವಾರ್ಯ ಅಲ್ಲದಿದ್ದರೂ ಇದು ಅಗತ್ಯ ಎಂಬ ಭಾವಕ್ಕೆ ಬಂದ ನೀವು ಮತ್ತೆ ಕರುಣಾನಿಧಿ ಎನ್ನುವಂತಹ ವಾಕ್ಯಕ್ಕೆ ಮತ್ತೊಂದು ವ್ಯಾಖ್ಯಾನ ಹೇಳಿದ್ರಿ. ಅಂದರೆ ಇಲ್ಲಿ ನನ್ನ ಕಾರುಣ್ಯಕ್ಕಿಂತ ಈ ದಾಂಪತ್ಯದತ್ತ ನಿಮ್ಮ ದಯೆ ಸದ್ಭಾವ ಮುಖ್ಯವಾದದ್ದರಿಂದ ನಿಮ್ಮನ್ನು ಕರೆದು ಹೀಗೆ ಇಲ್ಲಿ ಹೇಳಿದೆ ಬಿಟ್ರೆ ಅಲ್ಲಿ ಅನುಸರಿಸಿದ ಬಲಾತ್ಕಾರದಿಂದ ತರಬಹುದಾಗಿದ್ದರೂ ಓಲೈಸಿ ತಂದವರು ಎಂಬುದರಿಂದ ಅಲ್ಲಿ ಅವಳು ದಯೆ ತೋರಿಸಬೇಕಾದ್ರೆ ಹಾಗೆ ಮಾಡಬೇಕಿತ್ತು. ಇಲ್ಲಿ ನೀವು ದಯೆ ತೋರಬೇಕಾದ್ರೆ ಹೀಗೆ ಅಯ್ಯೋ ನೀವು ಅಷ್ಟು ದೊಡ್ಡ ಶಬ್ದ ಎಲ್ಲ ಆಡಬಾರ್ದು. ಇಲ್ಲಪ್ಪ, ನೀವು ಮಾತಾಡುವ ಶಬ್ದ ಕೇಳುವಾಗ ನನ್ನದು ಸಣ್ಣದು ಅಂತಾಗುತ್ತೆ. ಸಾಹಿತ್ಯ ಪಾಠ ತುಂಬ ಆಗಿದೆ ಕಾಣ್ತದಲ್ಲ. ಅಲ್ಲ ಆಗ್ಲಿ ಆಕ್ಷೇಪ ಅಲ್ಲ. ಅಯ್ಯೋ ಅದು ಹಾಗಂತೆ ಅಲ್ಲ, ಸ್ವಲ್ಪ ಪಾಠ ಆದದ್ದೌದು, ಆದ್ರೆ ಹಾಗಂತೆ ಅದು ಸಹಿತಸ್ಯ ಭಾವ. ಹೌದಪ್ಪ, ಅದು ಜೊತೆಗಿದ್ದವರ ಜೊತೆಗೆ ಅದು ಜೊತೆಯಾದ ಶಬ್ದಗಳಾಗಲಿ ಅರ್ಥವಾಗಲಿ ಅದರ ಜೊತೆಯಾಗಿಯೇ ಬೆಳೆಯುವುದಂತೆ. ಅಂತೂ ಜೊತೆ ಮಾಡುವುದಕ್ಕೆ ತುಂಬಾ ಕಲಿತಿದ್ದಿ ಅಂತ. ಹಾಗಂತ ನಾವು ಕಲ್ಪಿಸಿದ್ದೇ ಜೊತೆಯಾಗ್ತದೆ ಅಂತಿಲ್ಲ ಆಚಾರ್ಯರೇ. ಜೊತೆಯಾದದ್ದನ್ನು ನಾವು ಕಲ್ಪಿಸಿದಂತೆ ಮುನ್ನಡೆಸಬಾರದು ಅಂತ ಇಲ್ಲ ಅಮ್ಮ. ಹಾಗಂತ ಭಗವಂತನ ಕಲ್ಪನೆ ಅಲ್ಲ, ವಾಸ್ತವವೇ ಹೀಗಿರಬೇಕು ಎಂಬ ನಿರ್ಣಯಕ್ಕೂ ಬರಬೇಕಾಗ್ತದೆ. ಕೆಲವೊಮ್ಮೆ ಜೊತೆಯಾದದ್ದನ್ನೇ ಭಗವಂತ ಮಾಡಿದ ಜೊತೆ ಅಂತ ಅರಿಯಬೇಕಾಗ್ತದೆ. ಸೂರ್ಯ ಮತ್ತೆ ಸೂರ್ಯಮಂಡಲಕ್ಕೆ ಹೋದ್ಯಾ? ಅದು ನೀವು ಸಾಹಿತ್ಯ ಅಂತ ಹೇಳಿದಾಗ ಮತ್ತೆ ಆಗಲಿ ಅದು ಸೂರ್ಯ ಮಿತ್ರ ಅಲ್ವಾ? ಹೌದೌದು. ಅಲ್ಲ, ಸ್ವಯಂವರ ಮಂಟಪದಲ್ಲಿ ಒಂದು ಸೂರ್ಯ, ಈಗ ಸರಸಜಾನರೆಯಾದಂತಹ ನಮ್ಮನ್ನು ಅರಳಿಸುವುದಕ್ಕೆ ನೀವು ಸೂರ್ಯ. ಹೌದದು. ಸರೋವರದಲ್ಲಿರುವಂತಹ ಕಮಲಕ್ಕೆ ಅವ ಒಬ್ಬನೇ ಸೂರ್ಯನಾದರೂ ದಿನವೂ ಹೊಸ ಸೂರ್ಯ. ಯಾವ ಕಾಲಕ್ಕೆ ಆ ಸೂರ್ಯೋದಯ ಆಗುತ್ತದೆ ಎನ್ನುವ ಹಾಗೆಯೇ ಕಮಲ ಸಾಹಿತ್ಯದ ಭಾಷೆಯಲ್ಲಿ ಕಾಯ್ತಾ ಇರ್ತದಂತೆ. ವಾಸ್ತವದಲ್ಲಿ ಅಂಥದ್ದೇನು, ಪ್ರತಿ ಸೂರ್ಯನದ್ದು ನವೋದಯ ಆಯಿತು ಅಂತ. ಸ್ವಯಂವರದ ಹಿಂದಿನ ದಿನ ಆಚಾರ್ಯರೇ, ಇಷ್ಟು ಸಣ್ಣ ಸಂವಾದದಲ್ಲಿ ನೀನು ನಿಲ್ಲಿಸದಲ್ಲಿಗೆ ನಾ ತೊಡಗಬಾರದು ಅಂತ ಗೊತ್ತಾಗಿದೆ ಅಲ್ಲ. ನಿಲುಗಡೆಯಲ್ಲಿ ಪ್ರಾರಂಭ ಎಲ್ಲಿ ನಾವು ಅಂದುಕೊಳ್ಳುವುದು. ಹೌದಪ್ಪ, ಸ್ವಯಂವರ ಎನ್ನುವುದು ನಮ್ಮ ನವ ಬದುಕಿನ ಪ್ರಾರಂಭ ಅಂತ. ಯಾವುದನ್ನು ಅಂತ ಪ್ರಾರಂಭ ತಿಳಿಯುವುದು. ಸ್ವಯಂವರ ಮಂಟಪದಿಂದ ಹಸ್ತಿನಾವತಿಗೆ ಬಂದಾಯಿತು. ಹಾಗಾದರೆ ಅಲ್ಲಿಗೆ
ಮುಗಿಯಿತು ಅಲ್ಲ, ಮಧ್ಯಂತರ ಅಂತ ತಿಳಿಯೋಣ ಅಂತ ಕೇಳಿದರೆ ಈಗ ನಿಮ್ಮ ಮಾತಿನಿಂದ ಅನ್ನಿಸ್ತದೆ ಸ್ವಯಂವರದ ಆ ದಿನದ್ದಲ್ಲ ಪ್ರಾರಂಭ, ಈ ದಿವಸ ಪ್ರಾರಂಭ, ಈಗ ಹೊಸದು. ಈಗ ಇಲ್ಲಿ ಇಷ್ಟೆಲ್ಲ ಆಗುವಾಗ ಮತ್ತೆ ಆಲೋಚನೆಗೆ ಬರ್ತದೆ, ಇಲ್ಲ ಸ್ವಯಂವರದ ಹಿಂದಿನ ದಿನವೇ ಪ್ರಾರಂಭ, ಅದೇ ಮುಂದುವರಿಯುತ್ತಾ ಉಂಟು, ಗೊತ್ತಾಗಲಿಲ್ಲ ನನಗೆ. ಹಿಂದಿನ ದಿನ ಎಂಥದ್ದು ಪ್ರಾರಂಭ? ಅದು ವನವಿಹಾರ. ನಿನ್ನದ್ದು? ನನ್ನದು. ನಾಳೆಯ ದಿನ ಬೀಳ್ಕೊಡುಗೆಗೆ ಆರಂಭ ಅದು. ಹೌದೌದು, ಬೀಳ್ಕೊಡುಗೆ ಮುಕ್ತಾಯ. ನಾಳೆ ಸ್ವಯಂವರ, ನಾಳೆ ಮದುವೆ. ಊಹಿಸವಲ್ಲೇ ನಮ್ಮದಾದಂತಹ ಭವ್ಯ ಭವಿಷ್ಯ ಯಾರ ಬಾಹುಗಳಲ್ಲಿ, ಯಾವ ದೇಶದಲ್ಲಿ, ಯಾವ ರೀತಿಯಲ್ಲಿ, ಹೇಗೆ ನೇರ್ಪುಗೊಳ್ಳುತ್ತದೆ ಎನ್ನುವಂತಹ ನಿರ್ಣಯವೇ ಇಲ್ಲದ ನಾಳೆ ಬೆಳುಗಾದರೆ ಮದುವೆ, ಗಂಡ್ಯಾರು ಗೊತ್ತಿಲ್ಲ. ಅಂದರೆ ಸ್ಥಿತಿ ಹಾಗಿತ್ತು. ಅದು ಸ್ವಯಂವರದಲ್ಲಿ ಮಾತ್ರ ಅಲ್ವೇ, ಬ್ರಾಹ್ಮಾದಿ ಅನೇಕ ವಿವಾಹಗಳಲ್ಲೂ ಹಾಗೆ. ತೆರೆ ಸರಿದಾಗಲೇ ಮುಖ ನೋಡುವುದಕ್ಕಾಗುದು, ಜನ ಯಾರು ಅಂತ ಗೊತ್ತಾಗುದು. ಆದರೂ ಇಂತಹ ದೇಶದವ ಇಂಥವ ಹೀಗಾದ್ರೂ ಒಂದು ಹೇಳಿದ್ರೆ ಉಂಟು ಅಲ್ವಾ? ಆಮೇಲೆ ಹೆಣ್ಣಿಗೆ ಹೇಳಿದ್ರೆ ಉಂಟು ಅಂತ. ಹಾಗಾದರೆ ಆದ್ದರಿಂದ ಇಲ್ಲಿಯವರೆಗೆ ಹುಟ್ಟು ಬೆಳೆದಂತಹ ಈ ಕಾಶಿಯನ್ನು ಬಿಟ್ಟು ಹೊರಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಉಂಟು. ಅದು ಸರಿ. ಆದ್ದರಿಂದ ಒಮ್ಮೆ ಹುಟ್ಟಿ ಬೆಳೆದು ನಮ್ಮ ಮೈಮನಗಳಲ್ಲಿ ತುಂಬಿಕೊಂಡಂತಹ ಆ ಕಾಶಿಯ ಪರಮ ಪವಿತ್ರವಾದಂತಹ ಗಾಳಿಯೋ, ಆ ಗಂಗಾ ಭವಾನಿಯ ಪರಮ ಪವಿತ್ರವಾದ ಪಾಪ ನಿವಾರಕವಾದ ಜಲಪ್ರಾಶನವೋ, ವನವಿಹಾರವೋ ಇತ್ಯಾದಿಗಳನ್ನೆಲ್ಲ ಒಮ್ಮೆ ಕಣ್ಣು ತುಂಬಿಕೊಳ್ಳಬೇಕು. ಮತ್ತಿನ್ನು ನಾವು ಕಾಶಿಯನ್ನು ಸೇರ್ತೇವೋ ಇಲ್ವೋ, ನೋಡ್ತೇವೋ ಇಲ್ವೋ, ನೋಡಿದರೆ ಯಾವಾಗಲೋ ಏನೋ, ಯಾವುದಕ್ಕೂ ನಿರ್ಣಯ ಇಲ್ಲ. ಎಲ್ಲಕ್ಕಿಂತಲೂ ಊರು ಬಿಟ್ಟ ಮೇಲೆ ಗಂಗೆ ಝರಿಯಂತೆ ಮಾತಾಡುವ ಸ್ಫೂರ್ತಿ ಒಳಗೊಳ್ಬೇಕಲ್ಲ. ಅಯ್ಯೋ, ಅದು ಗಂಗೆಯನ್ನು ನೋಡಿಯೇ ಹುಟ್ಟುವುದು. ಅದೇ ಅದಕ್ಕೆ ಹೇಳಿದ್ದು ನಾನು, ಆ ಸ್ಫೂರ್ತಿ ಒಳಗೊಳ್ಳುವುದಕ್ಕೆ ಹೋದದ್ದಿರಬೇಕು ಅಂತ, ಇಲ್ಲದಿದ್ರೆ ಹೀಗೆ ನಿರರ್ಗಳವಾಗಿ. ಆದರೆ ಹೌದು, ಒಮ್ಮೊಮ್ಮೆ ಹೆದರಿಕೆಯೂ ಆಗುತ್ತದೆ. ಗಂಗೆಯಂತೆಯೇ ರಭಸವಾಗಿ ಮಾತಾಡುವ ಭರದಲ್ಲಿ ಎಲ್ಲ ಆಳದಲ್ಲಿ ಕೆಸರು ಕಂಡೀತು ಅಂತ. ತಿಳಿಯಾದ ನೀರೇ ಹರಿಯುತ್ತದೆ ಅಂತಾದರೆ ಅದು ಪಾಪ ನಿವಾರಣೆಗೋ ಅಲ್ಲ ಹೊಸದಾದಂತಹ ಬೆಳೆಯನ್ನು ಬೆಳೆಯುವುದಕ್ಕೋ ಹೀಗೆಲ್ಲ ಸಹಕಾರಿಯಾಗಿ ಸಾಗುತ್ತದೆ ಅಂತಾದರೆ ಆ ನೀರಿಗೊಂದು ಸಾರ್ಥಕತೆ. ಕಂಡ ಕೆಸರಾದರೂ ಸಹಜ ಅಂತ ತಿಳಿದು ಮುಳುಗುವುದಕ್ಕೆ ಪ್ರಚೋದನೆ ಕೊಡುವಂತೆ ಹರಿಯುವವಳು ನನ್ನ ಅಮ್ಮ. ಹೌದು, ಗಂಗಾ ನಿಮ್ಮಮ್ಮ. ಬದುಕಿಗೂ ಅದು ದೋಷವಿದೂರವಾದ ಬದುಕು ಯಾರದ್ದೂ ಆಗುವುದಿಲ್ಲ. ಕಂಡ ದೋಷವಾದರೂ ಸಹಜ ಅಂತ ಒಡನಾಡುವುದಕ್ಕೆ ಸ್ಫೂರ್ತಿ ಹುಟ್ಟಬೇಕು. ನಮ್ಮ ಬದುಕು ಹಾಗಿದ್ರೆ ಸಾಕು. ದೋಷವೇ ಇಲ್ಲದ ಬದುಕು ಅಂತಾದರೆ ಬದುಕು ಮುಗಿಯಬೇಕು. ಹೌದು, ಮತ್ತು ಅದರ ಎತ್ತರದ ನೆಲೆ ಹೊಂದಬೇಕು. ಆದ್ದರಿಂದಲೇ ಆ ಪ್ರಯತ್ನ ಪ್ರಾಮಾಣಿಕವಾಗಿ ಅಂತರಂಗದಿಂದ ಆಗಬೇಕು. ಆಗಿದ್ದು ತಪ್ಪೇಯೋ ಅದನ್ನಾದರೂ ತಿಳ್ಕೊಳ್ಳಬೇಕು. ಹಾಗಾದರೆ ಅದನ್ನು ಸರಿ ಮಾಡುವುದಾದರೆ ಹೇಗೆ? ಇಲ್ಲ, ಆದದ್ದು ಸರಿಯೇ ಆಗಿದೆ, ಯಾವುದೋ ಒಂದು ನಿರ್ಣಯಕ್ಕೆ ಬರಬೇಕು ಎಂಬ ಭಾವದಿಂದಲೇ ನಿಮ್ಮ ಎದುರಿನಲ್ಲಿ ಅಂತರಂಗವನ್ನು ಪ್ರಾಮಾಣಿಕವಾಗಿ ನಾ ತೆರೆದಿಡಬೇಕು ಎಂಬ ಭಾವದಲ್ಲಿಯೇ ಮಾತಾಡುವುದಕ್ಕೆ ತೊಡಗಿದ್ದು. ಆಯ್ತಪ್ಪ, ಹೇಳಿದೆಯಲ್ಲ ಆಚಾರ್ಯರೇ. ವನವಿಹಾರಕ್ಕಾಗಿ ಹೊರಟಂತಹ ಸನ್ನಿವೇಶ ತಂಗೆಂದಿರೆಂದು ಹಿಂದುಳಿದು ಸ್ವಲ್ಪ ನಾ ಮುಂದೆ ಸಾಗಿದ್ದು. ಈ ಬಾರಿ ನೀನು ಮುಂದೆ ಹೋದ್ದು. ಅಂದರೆ ಅವರು ಹಿಂದಾದದ್ದು. ಹೂಗಳನ್ನು ಕೊಯ್ಯುತ್ತಾ ಸಾಗುತ್ತಾ ಇರುವ ಕಾಲಕ್ಕೆ ಈಗ ಬಹುಶಃ ಲೆಕ್ಕ ಸರಿ ಮಾಡಿದ್ದೆ ಹೀಗೆ. ಈಗ ಅವರು ಮುಂದೆ ಹೋಗಿ ನೀ ಹಿಂದಾದದ್ದು. ಅಯ್ಯೋ, ಅದು ಒಮ್ಮೊಮ್ಮೆ ಆಲೋಚನೆ ಮಾಡಿದರೆ ಇದೊಟ್ಟು ಲೆಕ್ಕಾಚಾರ ತಪ್ಪಿತು ಅಂತ ಅನ್ನಿಸ್ತದೆ. ಇಲ್ಲ, ಈಗ ಒಂದು ಹಂತದಲ್ಲಿ ಸರಿ ಆಯ್ತು ಅಂತ ತಿಳಿಯುವ. ಆದ್ರೆ ನಿಮ್ಮಲ್ಲಿ ನೀ ಮುಂದೆ, ಅವರು ಹಿಂದೆ, ಇಲ್ಲಿ ಅವರು ಮುಂದೆ, ಈಗ ನಿಮ್ಮನ್ನು ಕಾಣುವಾಗ, ನಿಮ್ಮ ಈ ಎಲ್ಲ ಮಾತುಗಳನ್ನು ಕೇಳುವಾಗ, ಇಲ್ಲ ಎಷ್ಟು ಲೆಕ್ಕಾಚಾರ ತಪ್ಪಿದವರು ಎದುರಿಗೆ ಬಂದರೂ ಒಂದು ಸರಿ ಮಾಡದೆ ಬಿಡುವುದಿಲ್ಲ ನೀವು ಎನ್ನುವ ಭರವಸೆಯೂ ಮೂಡಿದೆ. ಅದು ಕೇವಲ ಮೋಹ, ಆಕರ್ಷಣೆ. ಆದರೆ ಅಂಬೆಯ ಅಂತರಂಗ ಹೇಳುತ್ತದೆ, ಅದು ಕೇವಲ ಮೋಹ ಆಕರ್ಷಣೆ ಅಂತಾಗಿದ್ದೇ ಹೌದಾದರೆ ಈಗಲಾದರೂ ತಮ್ಮೆದುರಿನಲ್ಲಿ ಹೇಳಬೇಕಾದಂತಹ ಅನಿವಾರ್ಯತೆ ಉಂಟೋ? ಕೇವಲ ಬೌದ್ಧಿಕವಾಗಿ ಆಲೋಚನೆ ಮಾಡಿದರೆ, ಭಾವನೆಯಿಂದ ಆಲೋಚನೆ ಮಾಡಿದರೆ, ಅಂತರಂಗದಲ್ಲಿ ಹುಟ್ಟಿದ್ದು ಪ್ರಾಮಾಣಿಕವಾದ ಪ್ರೀತಿ ತನ್ನದ್ದು ಎನ್ನುವ ಭರವಸೆಯ ಭಾವ ಉಂಟು ಅಂತ ಆದದ್ದೇ ಹೌದಾಗಿದ್ದರೆ, ಆವಾಗ ಎಂತಹ ಸನ್ನಿವೇಶದಲ್ಲಾದರೂ ಆ ಪರಮಾತ್ಮ ಒಂದು ಅವಕಾಶ ಕಲ್ಪಿಸಿದ್ರೆ ಅಂತಲೇ ನಾ ಪ್ರಾಮಾಣಿಕವಾಗಿ ಹೇಳಬೇಕು. ಈಗ ನಾ ನಿಮ್ಮನ್ನು ಕೇಳದೇ ಇದ್ದಿದ್ರೆ ಏನಾಗುತ್ತಿತ್ತು ಅಂಬೆ ಅಂತ ನೀವು ಕೇಳಿದ್ರೆ ನಿಜವಾಗಿಯೂ ನನಗೆ ಗೊತ್ತಿಲ್ಲ. ಆದರೆ ತಮ್ಮದಾದಂತಹ ಈ ಭಾವ ಅಂತರಂಗ ನನಗೆ ಅರ್ಥವಾದದ್ದೇ ನೀವು ಕೇಳಿದ್ದರಿಂದ. ಈ ಕಾಲಕ್ಕಾದರೂ ನಾನು ಅದನ್ನು ಅಡಗಿಸ ಕೂಡದು. ಆ ಕಾಲದಲ್ಲಿ ನನಗೆ ಹೇಳಲಿಕ್ಕೆ ಆಗಲಿಲ್ಲ, ತಂದೆಯವರೆಲ್ಲ ಆಡಲಿಲ್ಲ, ತಾಯಿಯೆಲ್ಲ ಆಡಲಿಲ್ಲ, ತಂಗಿಯಂದರಿಗೆ ಗೊತ್ತಿಲ್ಲ. ಆದರೂ ಸ್ವಯಂವರ ಮಂಟಪಕ್ಕೆ ಬಂದಿದ್ದೇನೆ ಎನ್ನುವಲ್ಲಿಯೂ ಯಾಕೆ ಬಂದದ್ದು ಅಂತ ಕೇಳಿದರೆ, ಸಾಲ್ವನ ಮೇಲಿರಿಸಿದ ಪ್ರಾಮಾಣಿಕವಾದ ಪ್ರೀತಿಯೇ ಕಾರಣವಾಗಿ.
ಅದಿಲ್ಲವಾದರೆ ನಾನು ಮರುದಿನ ಸ್ವಯಂವರ ಮಂಟಪಕ್ಕೂ ನನ್ನ ಕಲ್ಪನೆಯಲ್ಲಿ, ಅಂದರೆ ನಾ ಕಲ್ಪನೆಯಲ್ಲಿ ಅಂತ ಈಗ ಹೇಳುವುದು, ನನಗೆ ಆ ದಿವಸ ಅದು ವಾಸ್ತವವೇ, ವಾಸ್ತವ ಅಲ್ಲ ಅಂತ ಗೊತ್ತಾದದ್ದು ಸ್ವಯಂವರದಲ್ಲಿ ನೀವು ಬಂದ ಮೇಲೆ. ಹಾಗಾದರೆ ಅಲ್ಲಿಯಾದರೂ ನನ್ನ ವಾಸ್ತವ ಪ್ರಜ್ಞೆ ಏನು? ಇಂದಿನ ದಿನ ಮದುವೆಯಾಗುವವನು ಸಾಲ್ವನೇ. ಸೇರಿದ ಭೂಪತಿಗಳೆಲ್ಲ ಕೈದುಗಳನ್ನು ಕೆಳಹಾಕಿ ನಿಂತಿದ್ದ ಕಾಲಕ್ಕಾದರೂ ನಿಮ್ಮೆದುರಿಗೆ ಎದ್ದು ನಿಲ್ತಾನೆ ಅಂತಾದರೆ ಏನು ಆ ಸಾಲ್ವ? ನನಗನ್ನಿಸ್ತದೆ ತನ್ನಲ್ಲಿರುವ ಪರಾಕ್ರಮ ಎನ್ನುವುದಕ್ಕಿಂತಲೂ ಅಂಬೆಯ ಮೇಲಿರುವ ತನ್ನ ಪ್ರೀತಿ ಅಲ್ಲ, ಅಂಬೆಗೆ ತನ್ನ ಮೇಲಿರುವ ಪ್ರೀತಿ ಎಂಬ ಭಾವವೇ ನಿಮ್ಮೆದುರಿಗಾದರೂ ಧನುಸ್ಸನ್ನು ಝೇಂಕರಿಸುವುದಕ್ಕೆ ಅವನಿಗೊಂದು ಉತ್ಸಾಹವನ್ನೋ ಅಲ್ಲ ಅನಿವಾರ್ಯತೆಯನ್ನು ಸೃಷ್ಟಿಸಿತೋ ಎಂಬ ಹಾಗೆ ನಿಮ್ಮಿಂದ ಪೆಟ್ಟು ತಿಂದಿದ್ದಾನೆ, ಹೌದದು. ಆದರೆ ಅಷ್ಟು ಮಾತಾಡಿದ ಅಂಬೆಗೆ ಅಂತ ಒಂದು ಶಬ್ದ ಹೇಳಲಿಲ್ಲ. ಅದೇ ಅಲ್ಲ, ಹೇಳಿದರೆ ಹಾಗಾದರೂ ಗೊತ್ತಾಗ್ತಿತ್ತು ಅಂದೆ ನಾನು. ಈ ಜೀವನದಲ್ಲಿ ಹಾಗೆ ಅಂತ ಅನ್ನಿಸ್ತದೆ. ನಿಮ್ಮ ಮುಂದೆ ನಾನು ಹೇಳುವುದಲ್ಲ, ಲೋಕಾನುಭವ. ಪ್ರಪಂಚದಲ್ಲಿ ಪ್ರಕರಣವೊಂದು ಆಗುವುದಕ್ಕಿಂತ ಮೊದಲು ಮಾತಾಡುವುದಿದ್ರೆ ಬೇರೆ, ಆದ ಮೇಲೆ ಮಾತಾಡುವುದಿದ್ರೆ ಬೇರೆ. ಅಲ್ಲ, ನಾನು ಸಹಜವಾಗಿ ಯಾಕೆ ಅಂದರೆ ನಾವು ಒಂದು ಪ್ರಯತ್ನ ಮಾಡ್ತೇವೆ ಅಂತಂದಾಗ ಅದು ಅದರ ಕುರಿತಾಗಿ ಮಾತಾಡದೆ ಮಾಡ್ತೇವೆ ಅಂತಿದ್ರು ಬೇರೆ. ಈಗ ನಾನು ಬಂದಾಗ ಅದನ್ನು ನನಗೂ ಅನ್ವಯಿಸ್ತೇನೆ. ನಾನು ಹೇಳಬೇಕಾದ ನೆಲೆಯಲ್ಲ ಅಂತ ತಿಳಿದು ಹೇಳದೆ ಉಳಿದೆ. ಹೌದೌದು, ಹೇಳಬೇಕಾದದ್ದನ್ನು ಹೇಳದೆ ಮಾಡುವುದಕ್ಕೆ ಹೊರಟನಲ್ಲ ಅಂತ ನಾನು ಹಾಗೆ ಹೇಳಿದ್ದೆ. ಹೌದದು ಆಗಿ ಹೋಗಿದೆ, ಇನ್ನು ಹೇಳಿ ಪ್ರಯೋಜನ ಇಲ್ಲ. ಅದು ಬಲ್ಲೆ ಈ ನೆಲೆಯಲ್ಲಿ ಸಾಗಿದ್ರೆ ಆಗ್ತದೆ ಎನ್ನುವುದೊಂದು ದೃಢವಾದ ವಿಶ್ವಾಸ. ಆ ನೆಲೆಯಲ್ಲಿ ಸಾಗುತ್ತೇವೆ. ಏನೋ ಒಂದು ವಿಘ್ನ ಅಡ್ಡಯಿಸ್ತದೆ, ಆಕಸ್ಮಿಕವಾಗಿ ಉಂಟಾದಂತಹ ಅಪಘಾತ ಅಯ್ಯೋ ಏನನ್ನು ಹೇಳದೆ ಇರುವ ಹಾಗೆ ಮಾಡಿಬಿಡ್ತದೆ, ದಿಗ್ಮೂಢ ಸ್ಥಿತಿ. ಅದು ಸಹಜ ಅಲ್ವೋ? ಆ ನೆಲೆಯೇ ಆಗಿರಬೇಕು ಎನ್ನುವುದು ನನ್ನ ದೃಢವಾದ ಭಾವ. ಇಲ್ಲದಿದ್ದರೆ ಆಚಾರ್ಯರೇ, ನಾ ಕೇಳುವುದಷ್ಟೇ. ಯಾವ ಮೋಹ, ಯಾವ ಆಕರ್ಷಣೆ, ಮೋಹ ಎಂದರೇನು, ಆಕರ್ಷಣೆ ಎಂದರೇನು, ನಿಜವಾದ ಪ್ರೀತಿ ಎಂದರೇನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನನಗೆ ಗೊತ್ತಿದ್ದು ನಾ ಈ ಪ್ರಕರಣದಲ್ಲಿ ಪ್ರವರ್ತಿಸಿದ್ದೇನೆ ಅಂತಲ್ಲ, ನಾನಾಗಿಯೂ ಅಲ್ಲ, ಅದು ದೈವ ಅಂತಲೇ ನಾನೀಗ ನಂಬುವುದು, ನನ್ನ ವಿಶ್ವಾಸ ಅದು. ಎಲ್ಲವೂ ಪ್ರಾಮಾಣಿಕವೇ ಎನ್ನುವುದಕ್ಕೆ ಬೇಕಾದಂತಹ ಆಸ್ಪದ ಕೇವಲ ಜೀವಭಾವದ್ದಲ್ಲ, ದೇವಭಾವದವರೆಗೂ ಆಗಿರಲಿಲ್ವೋ? ಅಲ್ಲ, ನಾ ಕೇಳುವುದು ನಿಮ್ಮಲ್ಲಿ ಅಂದರೆ, ಈಗ ಸತ್ಯವತಿ ದೇವಿಯವರು ನಿಮ್ಮ ಚಿಕ್ಕಮ್ಮ ಆಗಿ ಬಂದದ್ದು ಅಲ್ವೋ? ನಿಮ್ಮ ಅಮ್ಮ ಗಂಗಾದೇವಿ ಇಲ್ಲದ ಕಾಲಕ್ಕೆ. ಈಗ ಶಂತನು ಚಕ್ರವರ್ತಿಗಳ ಗಂಗೆಯ ಪ್ರೇಮ ಎನ್ನುವುದು ಪ್ರಾಮಾಣಿಕ ಹೌದು ಅಲ್ವೋ? ಯಾರಲ್ಲ ಅಲ್ವೋ? ಅದಲ್ಲ ಅಂತ ನಿರಾಕರಿಸಿದ ಪೂರ್ವವಾದ ಒಂದು ಅಭಿನಿವೇಶ ಏನುಂಟು ಒಂದು ವ್ಯಕ್ತಿಯಲ್ಲಿ, ಒಂದು ವಿಷಯದಲ್ಲಿ, ಒಂದು ಭಾವದಲ್ಲಿ, ಅದನ್ನು ಬಿಟ್ಟು ಉತ್ತರೋತ್ತರವನ್ನು ಅನ್ವೇಷಿಸುವಂತಹ ಪ್ರವೃತ್ತಿ ಹೆಣ್ಣು ಮಕ್ಕಳಲ್ಲಿ ಸಹಜವಾಗಿ ಇರಬಹುದು ಅಂತ ಅಮ್ಮನಿಂದ ನಾ ಕಲಿತಿದ್ದೇನೆ. ಸಾಲ್ವರಲ್ಲಿ ಯಾವುದೋ ಸಾಂದರ್ಭಿಕವಾದ ಭಾವೋದ್ರೇಕಕ್ಕೊಳಗಾಗಿ ಈಗ ಅದು ತ್ಯಾಜ್ಯ ಅಂತ ನಿನಗೇ ಕಂಡು ನಿನ್ನನ್ನು ಪರಿವರ್ತನೆಗೊಡ್ಡುವುದಿದ್ದರೆ ಹಸ್ತಿನಾವತಿಯ ಹೆಬ್ಬಾಗಿಲು ನಿನ್ನನ್ನು ಸ್ವಾಗತಿಸ್ತದೆ. ನನ್ನ ಕೊಡುಗೆ ಅಷ್ಟು ಮಾತ್ರ. ಹೌದು, ನಿಮ್ಮ ವಿಶಾಲ ಹೃದಯ ಅರ್ಥ ಆಗ್ತದೆ. ಸಾಲ್ವ ದೇಶದ ಬಾಗಿಲು ಮುಚ್ಚಿದ್ರಲ್ವೋ? ಅಲ್ಲ, ಹಸ್ತಿನಾವತಿಯ ಹೆಬ್ಬಾಗಿಲು ಗೊತ್ತಿಲ್ಲ, ನಾನು ಅತ್ತ ತಲೆ ಹಾಕಿಯೂ ಮಲಗುವುದು. ನನಗೆ ಕಾಣಿಸ್ತಲೇ ಉಂಟಲ್ಲ ಏನು ಅಂತ. ಸಾಲ್ವ ದೇಶದ ಹೆಬ್ಬಾಗಿಲು ಮಾತ್ರ ಅಲ್ಲ, ಸಾಲ್ವನ ಹೃದಯ ಮಂದಿರದ ಹೆಬ್ಬಾಗಿಲು ಸದಾಕಾಲ ಅಂಬೆಗಾಗಿ ತೆರವಾಗಿ ನಿಂತಿದೆ. ಸಾಲ್ವೇಶನ ಹೃದಯ ಸಿಂಹಾಸನದಲ್ಲಿ ರಿಕ್ತವಾದ ಆ ಸ್ಥಾನವನ್ನು ಎಂದಿಗೆ ಬಂದು ಪರಿಪೂರ್ಣಗೊಳಿಸ್ತಾಳೋ ನನ್ನ ಅಂಬೆ ಎನ್ನುವಂತಹ ಭಾವದಲ್ಲಿಯೇ ನನ್ನ ಸಾಲ್ವೇಶ ದೃಢವಾಗಿ ನಿಂತಿದ್ದಾನೆ. ಅವನ ಮೇಲಿನ ಪ್ರೀತಿ ನಿಷ್ಕಲ್ಮಷವಾದದ್ದು, ನಿರ್ವ್ಯಾಜವಾದದ್ದು, ಪ್ರಾಮಾಣಿಕವಾದದ್ದು ಎಂಬುದು ನನ್ನ ಭರವಸೆಯ ಭಾವಕ್ಕೆ ಪುಷ್ಟಿ ಕೊಟ್ಟದ್ದು ಯಾವುದು ಗೊತ್ತೋ? ದೈವವೊಂದು ನಿಮ್ಮಂಥವರ ಬಾಯಿಂದ ಮಾತಾಡಿಸಿ ನನ್ನ ಅಂತರಂಗ ಹೊರಬರುವುದಕ್ಕೊಂದು ಅವಕಾಶವನ್ನು ಸೃಷ್ಟಿಸಿದ ದೈವವೇ ನನ್ನ ಪ್ರೀತಿಯ ಪ್ರಾಮಾಣಿಕತೆಗೆ ಸಾಕ್ಷಿ ಅಂತ ನಾನು ಧೈರ್ಯ ಎದೆ ತಟ್ಟಿ ಹೇಳ್ತೇನೆ ಆಚಾರ್ಯರೇ. ಅಂಬಾ ಮುಂದೇನು ಮಾಡ್ಬೋದು ಅಂತ ನಾ ಕೇಳಿದ್ದರ ಹಿಂದೆ ಘಟಿಸಿ ಹೋದ ಘಟನೆಯನ್ನು ನಾ ಗ್ರಹಿಸಿದ ವಿಧಾನ ಕೆಲಸ ಮಾಡಿದ್ದು. ಯಾಕೆ ಹೇಳ್ತೇನೆ ಬಲ್ಲೆಯ? ನಿನಗೆ ಬೇಕಾದ ಯಾವುದನ್ನೋ ಒಂದು ವಶೀಕರಿಸಿ ಬಂಧಿಸಿ ಇರಿಸಿಕೊಳ್ಳುವುದಕ್ಕಾಗಿ ನೀನೊಂದು ಉರುಳು ಸಿದ್ಧಪಡಿಸಿದೆ.
ನಾನು ಹೀನೋಪಮೆ ಕೊಡ್ತೇನೆ ಅಂತ ಭಾವಿಸಬೇಡ. ಪ್ರಣಯವೇ ಉರುಳು ಅಂತ ತಿಳಿ. ನಿನಗೆ ಬೇಕಾದನ್ನು ವಶೀಕರಿಸುವುದಕ್ಕೆ ಪ್ರಣಯ ನಾಮಕವಾದ ಉರುಳೊಂದನ್ನು ಸಿದ್ಧಪಡಿಸಿ. ವರ್ತುಲ ಅಂತ ಇಟ್ಟುಕೊಳ್ಳು. ಆಯ್ತು, ಉರುಳು ನಿನಗೆ ಅಂತಂದ್ರೆ ಸಮಾಧಾನ ಸ್ವಲ್ಪ ಆಗ್ತದೆ. ಸ್ವಲ್ಪ ಆದ್ರೆ ಸಂಕಟ ಆಗುತ್ತೆ. ಇದು ಉರುಳು ಅಂತ ಯಾಕೆ ಹೇಳ್ತೇನೆ ಅಂತ ನಿನಗೆ ಮತ್ತೆ ಗೊತ್ತಾದ. ಹಾಗೆ. ನೀನು ಅದನ್ನು ಬೀಸಿ ಒಗೆದೆ ನಿನಗೆ ಬೇಕಾದದ್ದನ್ನು ಹಿಡಿಯುವುದಕ್ಕೆ. ಈಗ ಆ ಉರುಳಿನೊಳಗೆ ಯಾವುದೆಲ್ಲ ಸಿಲುಕಿಕೊಂಡುದಂದ್ರೆ, ಎಸೆದ ನೀನು, ನೀ ಹೊಂದಬೇಕಾದ ವ್ಯಕ್ತಿಯು, ನೀ ಹೊಂದಬಾರದ ವ್ಯಕ್ತಿಯು, ಹೊಂದಬಾರದ ನೆಲೆಯು, ಇಷ್ಟು ಒಟ್ಟಾಗಿ ಉರುಳು ಬಿಗಿಯಲ್ಪಟ್ಟಿದೆ. ಬಿಡಿಸಲಾಗದ ಅಸಹಾಯಕತೆಯಲ್ಲಿ ಎಲ್ಲರೂ ಒದ್ದಾಡ್ತಾ ಇರುವಾಗ ಮುಂದೇನು ಮಾಡ್ಬೋದು ಅಂತ ಕೇಳಿದ್ದು. ಸಾಮರ್ಥ್ಯ ಇಲ್ಲಲ್ಲ, ತಿಳಿಯದೇ ಯಾರೋ ಯಾವುದಕ್ಕೋ ಬೀಸಿದ್ದರಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ ಅಂತ ಗೊತ್ತಾದಾಗ ನಾವು ಕೈಕಾಲು ಕೊಡಹಿ ಹೊರಬರುವುದಕ್ಕೆ ನೋಡಿದರೆ ಜೊತೆಗಿದ್ದವರಿಗೆ ಬೇಕಾದ್ರೂ ಬೇಡದಿದ್ರೂ ನೋವಾಗ್ತದೆ. ಹೌದಾ? ಈಗ ನಾವು ಬೇಡದಿದ್ದ ಉರುಳಲ್ಲಿ ಸಿಲುಕಿಕೊಂಡು ಕೊಡಹುವಾಗ ನೋವಾಗ್ತದಲ್ಲ, ಮುಂದೇನ ಮಾಡ್ಪುದು ಅಂತ ಕೇಳಿದರೆ ಇಲ್ಲ, ನನ್ನ ಉರುಳಿಗೆ ನಾನೇ ಸಿಲುಕಿಕೊಂಡ್ರು ಹೊರಬಂದು ನನಗೆ ಬೇಕಾದ ಕೊರಳಿಗೆ ಜೋತು ಬೀಳುವುದಕ್ಕೆ ಚಿಂತಿಲ್ಲ ಅಂತ ಮಾತಾಡಿ ಮಾತಾಡಿ ನಿನ್ನ ಶೈಲಿಯಲ್ಲೇ ಮಾತಾಡೋದಕ್ಕೆ ತೊಡಗಿದ್ದೇನೆ. ಅಲ್ಲ, ಇದು ನನ್ನ ಶೈಲಿ ಅಲ್ಲ ಹೇಳಿದ್ದು. ಅಂತೂ ನನಗೆ ಬೇಕಾದ ಕೊರಳೇ ನನಗೆ ಲಭ್ಯವಾಗ್ತದೆ ಒರೆಸುವುದಕ್ಕೆ ಅಂತ ನೀನು ಹೇಳ್ತೀಯಾದರೆ ಸರಿ. ಉರುಳಿನ ಮಧ್ಯದಿಂದ ನಿನಗೆ ಬಯಸಿದಲ್ಲಿಗೆ ನೀ ಹೋಗಿ ನಿನ್ನ ಕೊರಳನ್ನು ನೀ ಹೊಂದಿದರೆ ಉರುಳಿನೊಳಗೂ ಸ್ವಲ್ಪ ಸ್ಥಳಾವಕಾಶ ಸಿಗುತ್ತದೆ. ಮತ್ತೆ ಬೇಡದಿದ್ದದ್ದಂತೆ ಅದನ್ನು ಕಡಿದು ನಾವು ಸ್ವಚ್ಛಂದರಾದರೆ ಆಕ್ಷೇಪ ಇಲ್ವಲ್ಲ? ಆಚಾರ್ಯರೇ, ವಾ, ನನ್ನ ವಾಸ್ತವ ಪ್ರಜ್ಞೆ ಹೀಗೆ. ಹೇಗೆ? ಬಂಗಾರದಿಂದ ಉರುಳು ಸಿದ್ಧ ಆಗುವುದಿಲ್ಲ, ಅದಕ್ಕೆ ಹಗ್ಗವೇ ಬೇಕು. ಹಾಗಂತ ದೊಡ್ಡದಾದ ಹಗ್ಗವೇ ಆಗಬೇಕು ಅಂತಲೂ ಇಲ್ಲ, ಚಿಕ್ಕದಾದರೂ ಸಾಕಾಗ್ತದೆ. ಅದನ್ನು ಇನ್ನೂ ಚಿಕ್ಕದು ಮಾಡುವ, ಅದನ್ನು ದಾರವಾಗಿಸುವ. ತಾಗಿದ ಮೇಲೆ ಬಿಗಿಬೇಕು ಅಂತ ದೊಡ್ಡದಾಗಿ ಹಿಗ್ಗಿಸಿ ಎಸೆದದ್ದು ಎಲ್ಲಿದ್ದರೂ ಅದರೊಳಗೆ ಸೇರಿದ ಮೇಲೆ ಬಿಗಿಯುವ ಅಂತ. ಬಿಗಿಯುವ ಕಾಲದಲ್ಲಿ ಬೇಡದಿದ್ದು ಬಂದು ಸೇರಿತು, ಆದದ್ದು ಅದೀಗ. ಇಲ್ಲ ಏನೋ ಸ್ವಲ್ಪ ನಿಮ್ಮ ಕಲ್ಪನೆಯ ವ್ಯತ್ಯಾಸವೇನು ಆಗಲೇ ಇಲ್ಲ. ಅದು ಉರುಳಾಗಿ ಕಾಣಿಸ್ತದೆ. ಯಾಕೆ ಗೊತ್ತೋ? ಅಲ್ವೋ, ಅದು ವರ್ತುಲಾಕಾರದಲ್ಲಿ ಇದ್ದದ್ದರಿಂದ, ಮತ್ತೆ ಆ ವರ್ತುಲಾಕಾರದ ದಾರ ಮಾತ್ರ ಕಾಣ್ತಾ ಇರುವುದರಿಂದ ನಿಮಗದು ಉರುಳಾಗಿ ಕಾಣುತ್ತದೆ. ಅದರ ಒಂದು ಮಧ್ಯ ಭಾಗದಲ್ಲಿ ಸೂಕ್ಷ್ಮ ನೋಡಿ ಅರಿಶಿನದ ಕೊಂಬುಂಟು, ಆಗದು ಮಾಂಗಲ್ಯ ಆಗ್ತದೆ ಆಚಾರ್ಯರೇ. ಅದು ಸಾಲ್ವನ ಕೈಯಲ್ಲುಂಟು, ಕೊರಳು ಇಲ್ಲುಂಟು, ಕಳಿಸಿಕೊಡ್ತೀರೋ? ಕಟ್ಟುವಾಗ ತಂದೆಯ ಕೊರಳಿಗೆ ಜೋತು ಬಿದ್ದು ಬೆಳೆದ ಮಗಳಾದರು ತನಗೆ ಕಟ್ಟಬೇಕಾದ್ದನ್ನು ಕಟ್ಟುವಾಗ ಆ ಕೊರಳನ್ನಾದರೂ ಹಿಡ್ಕೊಂಡು ಕೊರಳುಡ್ಡುವುದಕ್ಕಿಲ್ಲ. ನನ್ನ ರಥದಲ್ಲಿ ಏರಿ ಬಂದು ಹಸ್ತಿನೆಯಲ್ಲಿ ನಿಂತು ಅಲ್ಲಿಗೆ ಕೊರಳುದ್ದ ಮಾಡ್ತಾ ಇದ್ದೀನಿ, ಅದಕ್ಕೆ ಕೇಳಿದ್ದು. ಇಷ್ಟಾದರೂ ಧೈರ್ಯ ಬಂದದ್ದು ನಿಮ್ಮ ರಥ ಹತ್ತಿದ್ರಿಂದಲೇ ಇರಬೇಕಾಚಾರ್ಯರೇ. ಅದೀಗ ಅದೇ ಧೈರ್ಯದಿಂದಲ್ವ ಈಗ ಅಲ್ಲಿ ಕಾಯ್ತಾ ಇದ್ದಾನೆ ಅಂತ ಹೇಳಿದ್ದು. ಅಯ್ಯೋ, ಇದೌದಲ್ಲ ಆತಂಕ. ಇನ್ನು ಉಳಿದದ್ದು ಇನ್ನೇಳ, ನಿನಗೆ ಮಾಂಗಲ್ಯವೇ ಇರಲಿ, ನಿನಗೆ ಅದು ಪ್ರಿಯ ಆಗಲಿಲ್ಲ, ನಾವು ಉರುಳು ಅಂದದ್ದು. ನಾನು ಅದನ್ನು ನಿನಗೆ ಪ್ರಿಯ ಆಗುವ ಹಾಗೆ ನನಗೆ ಅನುಕೂಲಕ್ಕೆ ಬದಲಿಸಲೋ? ನಿನಗೆ ಪ್ರಿಯವಾದ ಮಾಂಗಲ್ಯವಾದದ್ದು ನನಗೆ ಉರುಳು. ನೀವು ಬ್ರಹ್ಮಚಾರಿಗಳು. ನಾನು ಕತ್ತರಿಸಬೇಕಾದ ಉರುಳು ನಿನಗೆ ಪ್ರಿಯ ಮಾಂಗಲ್ಯ ಇಲ್ಲದಲ್ಲ ಅಲ್ವಾ? ಅಲ್ಲ, ಕತ್ತರಿಸುವುದು ಅಂತ ಯಾಕೆ ಹೇಳ್ತೀರಿ? ಸಿಕ್ಕಿಕೊಳ್ಳದ ಅಂತ ಹೇಳಿ. ಅದು ಆಯ್ತು. ಅಂದ್ರೆ ಮಾಂಗಲ್ಯ ಕತ್ತರಿಸುವುದು ಅಂದ್ರೆ ಅದು ಸಂಕಟ ಆಗ್ತದೆ. ಏನೇ ಆಗಲಿ, ನನಗಾಗಿ ನಾನದನ್ನು ಕತ್ತರಿಸಿ ಏನು, ಆದರೆ ನನಗೆ ಬೇಡದೇ ಇದ್ದದ್ರಿಂದ ಅದರಲ್ಲಿ ನನ್ನ ಬದುಕಿನ ಮಾಂಗಲ್ಯ ಈಗ ಅದು ಯಾಕೆ ಕತ್ತರಿಸಬಾರದು? ನಮ್ಮ ಬದುಕಿನ ಮಾಂಗಲ್ಯ ಪ್ರದಾಯಕ ಅದಾದ್ದರಿಂದ ನಮಗದು ಮಾಂಗಲ್ಯದಾಯಕವಲ್ಲ ಅಂತಾದರೆ ಕತ್ತರಿಸಿ, ದಾರ ಬೇರೆ ಅಲ್ಲ, ಮಾಂಗಲ್ಯ ದಾರ ಬೇರೆ ಅಲ್ಲ. ನಿನಗೀಗ ಅದು ಹಾನಿ ಆಗ್ತದೆ ಎಂಬುದರಿಂದ ಮೆಲ್ಲ ನಿಮ್ಮಿಂದ ಅದನ್ನು ಬದಿಗೆ ಸರಿಸಿ
ನಾನೇ ಹೋಗಿ ಕೈಗೆ ಕೊಟ್ಟು ಕಟ್ಟಿಸಿಕೊಳ್ಳುವುದಕ್ಕೆ ಕೊರಳು ಕೊಡ್ತೇನೆ ಅಂತ ನೀ ಹೇಳ್ತೀಯಾದರೆ ಆಗಲಿ, ನಾನು ಹೊರಗೆ ಬರ್ತೇನಲ್ಲ. ಈ ನಿನ್ನ ವೈವಾಹಿಕವಾದಂತಹ ಮಾಂಗಲ್ಯ ಬಂಧನದ ಕಕ್ಷೆಯಲ್ಲಿ ನಿಮಗೂ ಉಪಟಳಕಾರಿಯಾಗದೆ ನಾ ಹೊರಸರಿಯುತ್ತೇನಲ್ಲ. ಹೋಗುವುದಕ್ಕೆ ಹೊರಡು. ಸಿದ್ಧಳಾಗುವುದು ಹೊರಡಿಸ್ತೇನೆ. ಯಾರಲ್ಲಿ ಅವರನ್ನು ಬರ್ಲಿಕ್ಕೆ ಹೇಳಿ. ಹರಿದೋರ್ವ ವೃದ್ಧ ಭೂಸುರನೋ ಕರೆದಿಂದ ಹರಿದೋರ್ವ ವೃದ್ಧ ಭೂಸುರನೋ ಕರೆದಿಂದ ಧರಣಿ ಪಾತ್ಮ ಜಯಿವಳು